ಫೆಬ್ರವರಿ ಮಂತಲ್ಲಿ ಇಂಡಿಯಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ಗ್ಲೋಬಲ್ ಲೆವೆಲಲ್ಲಿ ಇಂಡಿಯಾ ಡೆಲ್ಲಿನಲ್ಲಿ ಆಯಿತು. ಮಾರ್ಚ್ ಮಂತಲ್ಲಿ ಗೂಗಲ್ ಮ್ಯಾಗಝೈನು ಅದರದ್ದು ಬುಲೆಟಿನಲ್ಲಿ ಅದನ್ನು ಹೈಲೈಟ್ ಮಾಡಿದ್ದಾರೆ. ನಮ್ಮ ಬುದ್ಧಿ ಉಪಯೋಗ ಮಾಡಿ ಏನಾದರೂ ಡಿಸಿಷನ್ ತಗೋತೀವಿ, ಏನಾದ್ರು ಆ್ಯಕ್ಟ್ ಮಾಡ್ತೀವಿ, ಅದನ್ನೇ ಕಂಪ್ಯೂಟರ್ಸ್ ಮಾಡಿದರೆ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂತೀವಿ ಅಷ್ಟೇ. ChatGPT ಏನು ಮಾಡ್ತೀವಿ, ಏನೊಂದು ಪ್ರಶ್ನೆ ಕೇಳಿದರೆ ಅದು ಒಂದಿಷ್ಟು ಆನ್ಸರ್ ಕೊಡುತ್ತೆ. ನಿಮ್ಮ ಫೋನು ಫೇಸ್ ರೆಕಗ್ನಿಷನ್ ಮಾಡಿ ಅನ್ಲಾಕ್ ಆಗುತ್ತಲ್ವ, ಆ ಥರ ಟೆಕ್ನಾಲಜಿ. ಅರ್ಧಂಬರ್ಧ ವಿಷಯ ಗೊತ್ತಿರೋರಿಗೆ ಇದನ್ನು ಎಲ್ಲಿ ಯೂಸ್ ಮಾಡಬೇಕು ಥ್ರೂ ಅದಕ್ಕೊಂದು ಇನ್ಸ್ಟ್ರೂಮೆಂಟ್ ಏನು, ಮೀಡಿಯಮ್ ಏನು ಅಂತಲೂ ಇದೆ. ಈ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು, ವಿಡಿಯೋ ಕ್ರಿಯೇಟ್ ಮಾಡೋದು, ಪರ್ಸನ್ ಡಿಟೆಕ್ಷನ್ ಮಾಡೋದು, ಅಥವಾ ವೆಹಿಕಲ್ಸ್ ಡಿಟೆಕ್ಟ್ ಮಾಡೋದು, ಅದು ಎಲ್ಲ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೇಸ್ಡ್ ಆನ್ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ. ಕರೆಕ್ಟಾ? ಅದನ್ನ ಬೇಸ್ ಮಾಡಿ ಮಾಡ್ತಾರೆ. ಹೇಳಿದೆಲ್ಲ ನಿಜ. ಬಟ್ ಟೆಕ್ನಾಲಜಿಕಲ್ ಡಿಟರ್ಮಿನಿಸಮ್ ಅಂತ ಕರೀತಾರೆ. ಯಾರು ಟೆಕ್ನಾಲಜಿ ಜೊತೆ ಹೋಗ್ತಾರೆ ದೇ ವಿಲ್ ಬಿ ಮೂವಿಂಗ್ ಅಹೆಡ್ ದ ಕರ್ವ್ ಅಂಡ್ ಆಬ್ವಿಯಸ್ಲಿ ಅವರು ಸಕ್ಸೀಡ್ ಆಗ್ತಾರೆ ಅಂತ. ಮೀಡಿಯಾದಲ್ಲಿ ಇರೋದ್ರಿಂದ ಬೇಕಾದಷ್ಟು ಕಡೆ ಸ್ಕ್ರಿಪ್ಟ್ ಎಲ್ಲ ಪ್ರಿಪೇರ್ ಮಾಡಕ್ಕೆ ಈ ಟೂಲ್ಗಳನ್ನು ಯೂಸ್ ಮಾಡ್ಬೋದು. ಮತ್ತೆ ಈ ಸ್ಪೆಲ್ ಚೆಕ್ಕರ್, ಗ್ರಾಮರ್ ಚೆಕ್ಕರ್ ಇದೆ, ಅದು ಎಲ್ಲ ಮುಂಚಿಂದು ರೂಲ್ ಬೇಸ್ಡ್ ಇತ್ತು. ಇವಾಗೆಲ್ಲ ಅದನ್ನು AI ಅಂಡ್ AI ಕ್ಯಾನ್ ಟೇಕ್ ಕೇರ್ ಆಫ್ ಪರ್ಸನಲೈಸ್ಡ್ curriculum or course of preparation for a student. CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ಇವತ್ತು ನಾವು AI ಬಗ್ಗೆ ಮಾತಾಡ್ತಾ ಇದ್ವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಕೇಳಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡೋದಕ್ಕೆ ಏನಿದೆ, ಅದು ಬಂತು ಅಂತ ಹೇಳಿದ್ರೆ ನಮ್ಮ ಕೆಲಸ ಎಲ್ಲ ಹೋಗುತ್ತೆ. ಮತ್ತು ಎಲ್ಲ ಕಡೆಗೂ ನಮಗೆ ಬೇಕೋ ಬೇಡವೋ, ಗೊತ್ತಿದೆಯೋ ಗೊತ್ತಿಲ್ವೋ ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇನ್ಯಾತಕ್ಕೆ ಅಂತ ಹೇಳಬಹುದು. ಖಂಡಿತ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಮೊನ್ನೆ ಈಗ ವಾರ ಶುರು ಆಗೋಕ್ಕೆ ಮುಂಚೆ ಫೆಬ್ರವರಿ ಮಂತಲ್ಲಿ ಇಂಡಿಯಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ಗ್ಲೋಬಲ್ ಲೆವೆಲಲ್ಲಿ ಇಂಡಿಯಾ ಡೆಲ್ಲಿನಲ್ಲಿ ಆಯಿತು. ಅದು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಗಿದೆ, ಎಷ್ಟರ ಮಟ್ಟಿಗೆ ಅದು ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದ್ರೆ, ಲೇಟೆಸ್ಟ್ ಮಾರ್ಚ್ ಮಂತಲ್ಲಿ ಗೂಗಲ್ ಮ್ಯಾಗಝೈನು ಅದರದ್ದು ಬುಲೆಟಿನಲ್ಲಿ ಅದನ್ನು ಹೈಲೈಟ್ ಮಾಡಿದ್ದಾರೆ. ನಾವು ಇಟ್ ಈಸ್ ದ ಇನ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಗ್ಲೋಬಲ್ ಲೆವೆಲಲ್ಲಿ ಅದನ್ನು ಹೈಲೈಟ್ ಮಾಡಿದೆ. ಕಂಪ್ಲೀಟ್ ರಿಪೋರ್ಟು ನೀವು ನೋಡಿ, ಗ್ಲೋಬಲ್ದು ಲೇಟೆಸ್ಟ್, ಗೂಗಲ್ದು ಲೇಟೆಸ್ಟ್ ಬುಲೆಟಿನಲ್ಲಿ ಅದಿದೆ. ಡ್ರೀಮ್ ಬಿಗರ್ ಅಂತ ಅದನ್ನು ಒಂದು ಹ್ಯಾಶ್ಟ್ಯಾಗ್ ಹಾಕಿದ್ದಾರೆ, ಮತ್ತು ಒಂದು ಥೀಮ್ ಥರ ಹಾಕ್ಕೊಂಡಿದ್ದಾರೆ. ಫೈನ್. ಈಗ ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ ಆಗಿದ್ದಂತಹ ಈ ಸಮಿಟ್ಟು 3-4 ದಿನಕ್ಕೆ ಮುಗಿಬೇಕಾಗಿತ್ತು. ಬಟ್ ಅದಕ್ಕೆ ಸಿಕ್ಕಿತ್ತು ರೆಸ್ಪಾನ್ಸಿಂದ ಕಂಪ್ಲೀಟ್ 1 ವೀಕ್ ಡೆಲ್ಲಿನಲ್ಲಿ ನಡೆದಿದೆ. ಅದರಲ್ಲಿ ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ, ಇಲ್ಲ ಅಂತ ಅಲ್ಲ. ಮತ್ತು ಅದಕ್ಕೆ ಇನ್ವೆಂಟ್ ಮಾಡಿರೋದು, ಮತ್ತು ಅದಕ್ಕೆ ಡೈರೆಕ್ಟ್ಲಿ ಇನ್ವಾಲ್ವ್ ಆಗಿರೋವಂಥವ್ರು ಏಂಜಲ್ ಇನ್ವೆಸ್ಟರ್ಸ್ ಆಗಬಹುದು, ಗೂಗಲ್ ಆಗ್ಬೋದು, ಮೈಕ್ರೋಸಾಫ್ಟ್ ಆಗ್ಬೋದು, ಮತ್ತು ನಮ್ಮ ಇಂಡಿಯನ್ ಕಂಪ್ನೀಸು ಇನ್ಫೋಸಿಸ್, ವಿಪ್ರೋ, ಈ ಥರದವರು ನಮಗೆ ಗೊತ್ತಿರೋವಂಥವ್ರು ಪಾಪ್ಯುಲರ್ ಲೆವೆಲಲ್ಲಿ ಅವ್ರುಗಳೆಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಈಗ 2026 ಆಗಿರೋ ಈ ಸಮ್ಮಿಟ್ಟು ಸುಮಾರು ಹೆಚ್ಚು ಕಡಿಮೆ ನಾವು ಮಾತಾಡ್ತಿದ್ದೀವಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಅಂತ, ಆ ಥರ 1950s ಶುರು ಆಗಿದೆ. 50s ಶುರು ಆಗಿದೆ. 50s to 60s ಒಂದು ಪೀರಿಯಡ್ ಅಂತ ತಗೋತಾರೆ, 60s to 70 ಇನ್ನೊಂದು ಪೀರಿಯಡ್ ಅಂತ ತಗೋತಾರೆ. ಹಾಗಾಗಿ 50s ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಂದು ಕಡೆಗೆ 66 ಟು ಬಿ ಮೋರ್ ಪ್ರಿಸೈಸು, ಅದರಲ್ಲಿ ಎಲಿಸಾ ಅಂತ ಒಂದು ವರ್ಡ್ ಬರುತ್ತೆ. ನಮಗೆ ಇವತ್ತು ಎಲಿಸಾ ಏನಾಗಿದೆ ಅಂದರೆ ಎಲಿಸಾ ಆಗೋಗಿದೆ. ಫಾರ್ ಅಸ್ ಇಟ್ ಈಸ್ ಎ ಸಾರ್ಟ್ ಆಫ್ ಇಂಡಿಯನ್ ವರ್ಡ್, ಎಲಿಸಾ ಆಗಿದೆ. ಮತ್ತು ಇನ್ನೊಂದು ಸಿರಿ ಅಂತ ಆಗಿದೆ, ಸೀತಾ ಅಂತ ಆಗಿದೆ. ನಾವು ಇಂಡಿಯನೈಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಷ್ಟೊಂದು ಹಿಸ್ಟ್ರಿ ಇದೆ. ಆಮೇಲೆ ನಮ್ಮ ಜೊತೆಗೆ ಅದ್ರ ಬಗ್ಗೆ ಅಥೆಂಟಿಕ್ಕಾಗಿ ಮಾತಾಡೋದಕ್ಕೆ ಕೇಶವ್ ಮುರಳಿ ಇದ್ದಾರೆ. ಹಿ ಈಸ್ ದ ಕೋ-ಫೌಂಡರ್ ಆಫ್ ಸೆಂಟ್ರಿ AI, ಸೆಂಟ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬೆಂಗಳೂರಿನಲ್ಲಿ ಶುರು ಮಾಡಿದ್ದಾರೆ. ಮತ್ತು ಇವರು ಕೂಡ ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಸ್ಟೇಟ್ಸಲ್ಲಿ ಇದ್ದು ಕೆಲಸ ಮಾಡಿ
ಮತ್ತು ಈಗ ಶಾರುಖ್ ಖಾನ್ ಸ್ವದೇಶಲ್ಲಿ ವಾಪಸ್ ಬಂದು ಐ ವಾಂಟ್ ಟು ಡೂ ಸಮಥಿಂಗ್ ಇನ್ ಮೈ ಕಂಟ್ರಿ ಅಂದ್ಬಿಟ್ಟು ಮೇರೆ ದೇಶಕ್ಕೆ ಧರ್ತಿ ಅಂತ ವಾಪಸ್ ಬಂದಿದ್ದಾರೆ ಕೇಶವ್ ಮುರಳಿ. ಮತ್ತು ಇವರು ಕೂಡ ಇಲ್ಲಿ ಕೆಲವು ಇಂಡಿವಿಜುವಲ್ ಲೆವೆಲಲ್ಲಿ, ಹೌಸ್ ಹೋಲ್ಡ್ ಲೆವೆಲಲ್ಲಿ AI ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಇವ್ರು ಬಂದಿದ್ದಾರೆ. ಇವರ ಜೊತೆಗೆ ವರುಣ್ ಶ್ರೀನಿವಾಸ್ ಅಂತ ನಮ್ಮ ಮೈ ಯಂಗ್ ಕಲೀಗ್, ಇವರು ಕೂಡ ಇದ್ದಾರೆ. ರೀಸನ್ ಏನಪ್ಪ ಅಂತ ಹೇಳಿದ್ರೆ AI ಬಂದು ಎಲ್ಲರದು ಎಂಪ್ಲಾಯಬಿಲಿಟಿ, ಜಾಬ್ ಆಪರ್ಚುನಿಟೀಸ್ ಹೋಗುತ್ತೆ ಅಂತ. ಹಾಗಾಗಿ ಹೀ ಈಸ್ ರೆಪ್ರೆಸೆಂಟಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಯೂತ್ ಆಫ್ ಬೆಂಗಳೂರು, ಕರ್ನಾಟಕ, ಇಂಡಿಯಾ ಅಂತೆಲ್ಲ ಹೇಳಲ್ಲ ನಾವು, ಥಿಂಕ್ ಗ್ಲೋಬಲಿ ಆ್ಯಕ್ಟ್ ಲೋಕಲಿ ಪಾಲಿಸಿಯವರು. ಹಾಗಾಗಿ ನಾವು ಆ್ಯಕ್ಟ್ ಲೋಕಲಿ ಪಾಲಿಸಿನಲ್ಲಿ ಹೀ ಈಸ್ ಹಿಯರ್ ಟು ಕ್ಲಾರಿಫೈ ಹಿಸ್ ಡೌಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಇದು ನಮ್ಮದು ಬ್ಯಾಕ್ಗ್ರೌಂಡು. ಕೇಶವ್, ಇದನ್ನು ನಾನು ಜನರಲ್ಲಾಗಿ, ನಾವೆಲ್ಲ ಸೋಷಿಯಲ್ ಸೈನ್ಸಸ್ ಬ್ಯಾಕ್ಗ್ರೌಂಡ್ನವರು, ನಮಗಿನ್ನು ಜಾಸ್ತಿ ಇಂಟ್ರಡಕ್ಷನ್ ಅಬೌಟ್ AI ಕೊಡೋಕ್ಕಾಗಲ್ಲ, ದೋ ವಿ ಆರ್ ಕನ್ಸ್ಯೂಮರ್ಸ್. ಓಕೆ, ಸೊ ನಮ್ಮ ಆಡಿಯನ್ಸ್ ಪ್ರೊಫೈಲ್ ಬಗ್ಗೆ ಹೇಳಬೇಕು ಅಂತ ಅನ್ನೋದಾದರೆ, ಸೈನ್ಸ್ ಗ್ರ್ಯಾಜುಯೇಟ್ಸ್ಗೂ ಕೂಡ AI ಅಂದರೆ ಏನು ಅಂತ ಗೊತ್ತಿಲ್ಲ. ನಿಮ್ಮ 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 ಏನದು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್ ಈ ಥರ ಮಾಡಿದವ್ರಿಗೆ ಮತ್ತು ಯೂಸ್ ಮಾಡ್ತಾ ಇರೋರಿಗೆ ಪಕ್ಕ ಗೊತ್ತಿರುತ್ತೆ. ದಿಸ್ ಪ್ರೋಗ್ರಾಮ್ ಈಸ್ ಟೋಟಲಿ ಫಾರ್ ಪೀಪಲ್ ಹೂ ಆರ್ ಅವೇರ್ ಆಫ್ ದ ವರ್ಡ್ ಬಟ್ ನಾಟ್ ದ ಮೀನಿಂಗ್, ಆ ಥರದವ್ರಿಗೆ ಅಂತ ನಾವು ಫೋಕಸ್ ಮಾಡಿರೋದು. ನಿಮ್ಗೆ ಅದನ್ನೇ ತಾನೇ ಹೇಳಿದ್ದದು. ಆಮೇಲೆ ಏನೇನೋ ವರ್ಡ್ಗಳಿದೆ, ಕ್ವಾಂಟಮ್ ಅಂತ ಇದೆ, ಸೆಮಿ ಕಂಡಕ್ಟರ್ ಅಂತ ಇದೆ. ನಾನು ಈ ಥರ ನೋಡ್ಕೊಂಡು ಪ್ರೋಗ್ರಾಮ್ ಮಾಡ್ತಾ ಇರೋದು, ಪಾಡ್ಕಾಸ್ಟ್ ಮಾಡ್ತಿರೋದು ಪ್ರಾಬಬಲಿ ದ ಫಸ್ಟ್ ಅನಿಸುತ್ತೆ. ಬೇರೆ ಬ್ಯಾಕ್ಗ್ರೌಂಡ್ ಆಗಿರೋದು. ಐ ಡೋಂಟ್ ನೋ ಅಬೌಟ್ ವರುಣ್ ಪ್ರಾಬಬಲಿ ಪ್ರಾಕ್ಟಿಕಲಿ ಹೀ ಈಸ್ ಯೂಸರ್ ಅಂತ ಅನ್ಕೋತೀನಿ. ನಾವು ಯೂಸ್ ಮಾಡ್ತೀವಿ ಅಂದರೆ ಈಗ ಸ್ಟೂಡೆಂಟ್ಸ್ಗೆ ಈಗೀಗ ಎಲ್ಲ ಅವರು ChatGPT ಈ ಥರ ಯೂಸ್ ಮಾಡೋದ್ರಿಂದ ಎಲ್ಲ ಅವ್ರಿಗೆಲ್ಲ AI ಅಷ್ಟು ಅಂದರೆ ಅವರು ಅಳವಡಿಸ್ಕೊಂಡಿದ್ದಾರೆ. ಬಟ್ ಮೈ ಕ್ವಶನ್, ಈಗ ಫಸ್ಟ್ ಕ್ವಶನ್ ನಾನು ಏನು ಕೇಳ್ಬೇಕಂತಿದ್ದೀನಿ ಅಂದರೆ, ಈಗ ನಮ್ಮ ತಾಯಿಗೆ ಈಗ ಕುತೂಹಲ ಜಾಸ್ತಿ ಆಗ್ಬಿಟ್ಟಿದೆ. ಅವ್ರು ಈ ನ್ಯೂಸು, ಅವರು ಸ್ವಲ್ಪ ಸೋಷಿಯಲ್ ಮೀಡಿಯಾ ಅದೆಲ್ಲ ಯೂಸ್ ಮಾಡ್ತಾರೆ. ಅವ್ರಿಗೆ AI ಬಗ್ಗೆ ಕ್ಯೂರಿಯಾಸಿಟಿ. ಅವ್ರಿಗೆ AI ಪದ ಗೊತ್ತು, ಬಟ್ ಅದ್ರ ಹಿಂದೆ ಮೀನಿಂಗು, ಅದ್ರ ಡಿಫ್ರೆನ್ಸಿಯೇಷನ್, ರಿಯಾಲಿಟಿ ಏನು ಅಂತ ಗೊತ್ತಿಲ್ಲ. ಸೊ ಅವರು ನನ್ನ ಈಗೀಗ ಕೇಳ್ತಾ ಇರ್ತಾರೆ, ಏನು AI, ಇದನ್ನ ಹೆಂಗ್ ಬಳಸೋದು, ನನ್ಗೇನಾದ್ರೂ ಯೂಸ್ ಇದೆಯಾ, ಏನಕ್ಕೆ ಇದು ಇಷ್ಟೊಂದು ನ್ಯೂಸಲ್ಲಿದೆ ಅಂತ. ಸೊ ಅವ್ರಿಗೆ ಈಗ ನಾವು ಒಂದು ಸಿಂಪಲ್ ಟರ್ಮ್ಸ್ ಅಲ್ಲಿ ಏನಾದ್ರು ಎಕ್ಸ್ಪ್ಲೈನ್ ಮಾಡಬೇಕು AI ಅಂದ್ರೆ ಹೆಂಗ್ ಮಾಡೋದು ಅಂತ. ಸರಿ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಈ ಕ್ವೆಶ್ಚನ್ ಬಹಳ ಸಲ ಬರ್ತಾ ಇರುತ್ತೆ. ಫಸ್ಟ್ ಆಫ್ ಆಲ್, ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ಐ ಕನ್ಸಿಡರ್ ಮೈ ಸೆಲ್ಫ್ ಎಸ್ ಎ ಸ್ಟೂಡೆಂಟ್ ಆಫ್ AI. ಸೊ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ, ಇವಾಗ ಹ್ಯೂಮನ್ ಇಂಟೆಲಿಜೆನ್ಸ್ ಇದೆಯಲ್ಲ, ನಾವು ನಮ್ಮ ಬುದ್ಧಿ ಉಪಯೋಗ ಮಾಡಿ ಏನಾದರೂ ಡಿಸಿಷನ್ ತೊಗೋತೀವಿ, ಏನಾದ್ರು ಆ್ಯಕ್ಟ್ ಮಾಡ್ತೀವಿ, ಅದನ್ನೇ ಕಂಪ್ಯೂಟರ್ಸ್ ಮಾಡಿದರೆ ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂತೀವಿ ಅಷ್ಟೇ. ಅದು ಮೇನ್ಲಿ ಅದು ತುಂಬ ವಿಸ್ತಾರವಾದ ವರ್ಡ್. ಇಟ್ ಈಸ್ ಎ ಬಿಗ್ ಅಂಬ್ರೆಲಾ. ಅದರಲ್ಲಿ ಬಹಳಷ್ಟು ಸಬ್ ಟರ್ಮಿನಾಲಜೀಸ್ ಇದೆ. ನಾವು ಅದ್ರ ಬಗ್ಗೆ ಹೆಚ್ಚು ಇದು ಮಾಡೋದು ಬೇಡ. ಬಟ್ ನೀವು ಹೇಳ್ದಂಗೆ 3-4 ವೇವ್ಸಲ್ಲಿ ಬಂತು AI. ಫಸ್ಟ್ 1960s ಎಲ್ಲ ರೂಲ್ಸ್ ಇಂಜಿನ್ ಅಂತ ಇರೋದಂತೆ. ರೂಲ್ಸ್ ಇಂಜಿನ್ ಅಂದರೆ ಯು ಕ್ಯಾನ್ ಜಸ್ಟ್ ಡಿಫೈನ್ ರೂಲ್ಸ್. ಈಗ ಮನುಷ್ಯರು ಹೇಗೆ ಥಿಂಕ್ ಮಾಡ್ತೀರೋ, ಫಾರ್ ಎಕ್ಸಾಂಪಲ್ ಒಂದು ಬ್ಯಾಂಕ್ ಇದೆ, ಅಲ್ಲಿ ಯಾರು ಲೋನ್ ಕೊಡಬೇಕು, ಲೋನ್ ಕೇಳಕ್ಕೆ ಹೋಗಿದ್ದಾರೆ, ಅವಾಗ ಏನಿರುತ್ತೆ, ಒಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ ಬ್ಯಾಂಕ್. ಅವರು ನಿನ್ನ ಸ್ಯಾಲ್ರಿ ಎಷ್ಟಿದೆ, ನಿಮಗೆ ಬೇರೆ ಲೋನ್ ಇದೆಯಾ, ನಿನ್ನ ಹೆಸರಲ್ಲಿ ಮನೆ ಇದೆಯಾ, ಆಸ್ತಿ ಇದೆಯಾ ಅಂತೆಲ್ಲ ನೋಡ್ತಾರಲ್ಲ, ದಿಸ್ ಆರ್ ಸೆಟ್ ಆಫ್ ರೂಲ್ಸ್. ಸೊ ಫಸ್ಟ್ ಸ್ಟೆಪ್ ಆಫ್ AI ವಾಸ್ ಟು ಜಸ್ಟ್ ಟು ಆಟೋಮೇಟ್ ದೀಸ್ ರೂಲ್ಸ್. ಇದನ್ನ ನಾವು ಮನುಷ್ಯರು ಮಾಡೋ ಬದಲು ಅದು ಕಂಪ್ಯೂಟರೇ ಮಾಡಿದ್ರೆ. ಈಗ ವೆರಿ ಸಿಂಪಲ್ ಎಕ್ಸಾಂಪಲ್ ತಗೋತೀನಿ. ಇವರು ಹೇಳಿದ್ರು, ಇವಾಗ ಟೆಂಪರೇಚರ್ ತುಂಬ ಚಳಿ ಆದರೆ ಫ್ಯಾನ್ ಆಫ್ ಮಾಡ್ತೀನಿ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ರೂಲ್ ಸೆಟ್. ನೀವು ನೋಡಿದ್ರೆ ಟೆಂಪರೇಚರ್ ಇಸ್ ಬಿಲೋ ಸೇ 34 ಡಿಗ್ರಿ ಸೆಂಟಿಗ್ರೇಡ್, ಅದು ಸ್ವಿಚ್ ಆಫ್. ಆ ಥರ ರೂಲ್ ಇಂಜಿನ್ಗಳನ್ನು ಬಿಲ್ಡ್ ಮಾಡೋಕ್ಕೆ ಶುರು ಮಾಡಿ. ಆಮೇಲೆ ಅದು ಒಂದು 1960s 70s ಎಲ್ಲ. ಆಮೇಲೆ ಏನಾಯ್ತು ಅಂದರೆ, ಸಾಕಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ತುಂಬ ಮಾಹಿತಿ ಡೇಟಾನ ಅನಲೈಸ್ ಮಾಡಿಬಿಟ್ಟು ಅದರಿಂದ ಪ್ರೆಡಿಕ್ಷನ್ಸು ಅಥವಾ ಫೈಂಡಿಂಗ್ ಪ್ಯಾಟರ್ನ್ಸ್ ಇನ್ ದ ಡೇಟಾ, ಅದು ಒಂದು 80s ಅಲ್ಲಿ ಎಲ್ಲ ಬಹಳಷ್ಟು. ಆಮೇಲೆ ಏನಾಯ್ತು ಅಂದರೆ, ಅದರ ನೆಕ್ಸ್ಟ್ ಸ್ಟೆಪ್ ಬಂತು. ಅದು ಈಗ ಇಫ್ ಎ ಸಿಸ್ಟಮ್ ಆರ್ ಕಂಪ್ಯೂಟರ್ ಕ್ಯಾನ್ ಮೇಕ್ ಸೆನ್ಸ್ ಔಟ್ ಆಫ್ ಕಾಂಪ್ಲೆಕ್ಸ್ ಡೇಟಾ. ಕಾಂಪ್ಲೆಕ್ಸ್ ಡೇಟಾ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಆಡಿಯೋ ಇರ್ಬೋದು, ಇಲ್ಲ ಇಮೇಜ್ ಇರ್ಬೋದು. ಈಗ ಒಂದು ಇಮೇಜ್ ಕೊಟ್ಟರೆ ಅದರಲ್ಲಿ ಏನೋ ರೆಕಗ್ನೈಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹೇಳ್ಬೇಕಂದ್ರೆ, ನಿಮ್ಮ ಫೋನು ಫೇಸ್ ರೆಕಗ್ನಿಷನ್ ಮಾಡಿ ಅನ್ಲಾಕ್ ಆಗುತ್ತಲ್ವ, ಆ ಥರ ಟೆಕ್ನಾಲಜಿ. ಅದಾದ್ಮೇಲೆ ಇವಾಗ AI was just doing analyzing data and detecting some patterns, some classification. ಅದರ ನೆಕ್ಸ್ಟ್ ಸ್ಟೆಪ್ ಏನಾಯ್ತು ಅಂದ್ರೆ, ಕ್ಯಾನ್ AI ಜನರೇಟ್ ಕಂಟೆಂಟ್. ಇದು ಇವಾಗ ಏನು ನಡೀತಾ ಇದೆ, ನಾವು ಅದಕ್ಕೆ ಜನರೇಟಿವ್ AI ಅಂತ. ಜನರೇಟಿಂಗ್ ಕಂಟೆಂಟ್ ಅಂತ ಹೇಳಿದ್ರೆ ಇವಾಗ ರೀಸೆಂಟ್ ಪಾಸ್ಟ್ 10 years ಇಂದ ಆಗಿರೋದು.
5-6 years ಇಂದ ಬರ್ತಾ ಇದೆ. ಅದಕ್ಕೆ ಜನರೇಟಿವ್ ಎ ಅಂತ ಹೇಳ್ತಾರೆ. ಇವಾಗ ನೀವು ಹೇಳಿದ್ರಲ್ಲ ಚಾಟ್ ಜಿಪಿಟಿ ಯೂಸ್ ಮಾಡ್ತಾರೆ. ಚಾಟ್ ಜಿಪಿಟಿಲಿ ಏನ್ ಮಾಡ್ತೀವಿ, ಏನೊಂದು ಪ್ರಶ್ನೆ ಕೇಳಿದ್ರೆ ಅದು ಒಂದಿಷ್ಟು ಆನ್ಸರ್ ಕೊಡುತ್ತೆ. ಅದು ಆನ್ಸರ್ ದ ಫಾರ್ಮ್ಯಾಟ್ ಆಫ್ ದ ಆನ್ಸರ್ ಮೇ ಬಿ ವೆರಿ ಫಸ್ಟ್ ಟೈಮ್ ಇಟ್ ಇಸ್ ಗಿವಿಂಗ್ ಟು ಅಸ್. ಅಂದ್ರೆ ಬೇರೆ ಎಲ್ಲೂ ಅದು ನೋಡಿರೋ ಡಾಟಾ ಅಲ್ಲ, ಇಟ್ ಜಸ್ಟ್ ಜನರೇಟ್ಸ್ ದ ಡೇಟಾ ಅಲ್ವಾ. ಹಾಗೆ ಇಮೇಜ್ ಜನರೇಷನ್ ಇದೆ, ಬೇಕಾದಷ್ಟು ನೋಡಿರ್ತೀವಿ. ಜನರೇಟ್ ಇಮೇಜ್ ಆಫ್ ಮಂಕಿ ಡ್ಯಾನ್ಸಿಂಗ್ ಅಂದ್ರೆ ಅದೊಂದು ಮಂಗ ಡ್ಯಾನ್ಸ್ ಮಾಡೋಂಥ ಇಮೇಜ್ ಕೊಡುತ್ತೆ. ಇವಾಗ ಅದೇ ಅಂತವೇ ತಾನೇ ಪಾಪ್ಯುಲರ್. ಓಕೆ, ಅದು ಜನರೇಟಿಂಗ್ ದ ನ್ಯೂ ಕಂಟೆಂಟ್. ಸೊ ಅದಕ್ಕೆ ಜನರೇಟಿವ್ ಎ ಅಥವಾ ಜನರೇಟಿವ್ ಮಾಡೆಲ್ಸ್. ಅದು ಇವಾಗ ನಾವೆಲ್ಲ ಅದರ ಇಂಪ್ಯಾಕ್ಟ್ ಏನು ನೋಡ್ತಿದೀವಲ್ಲ ಎ ಅಂತ, ಅದು ಮೆಜಾರಿಟಿ ಆಫ್ ಇಟ್ ವಾಟ್ ಯು ಸಿ ಆಸ್ ಎ ಮ್ಯಾಜಿಕ್ ಸೊ ಟು ಸ್ಪೀಕ್ ಎಲ್ಲ ಈ ಜನರೇಟಿವ್ ಎ. ಓಕೆ, ಬರೀ ಇದು ಚಾಟ್ ಜಿಪಿಟಿಗೆ ಮಾತ್ರ ಲಿಮಿಟ್ ಆಗಿಲ್ಲ. ಜೆಮಿನಿ, ಮೇಟಾ, ಚಾಟ್ ಜಿಪಿಟಿ ದೇ ಆರ್ ಬಿಗ್ ಅಲ್ವಾ? ಹಾಂ, ಪೈಲಟ್ ಅಂತ ಇದೆ, ಅದೆಲ್ಲ ಹ್ಮ್, ಓಪನ್ ಎ. ಅದೇ ಹೌದು. ಹಾಂ, ಅದಲ್ಲದೆ ಬೇಕಾದಷ್ಟು ಮಾಡೆಲ್ಗಳಿದೆ. ಅಂದ್ರೆ ಅವುಗಳೆಲ್ಲ ದೊಡ್ಡ ಹೆಸರುಗಳು ಅಂತ, ತುಂಬಾ ಡೇಟಾದ ಮೇಲೆ ಅದನ್ನ ಟ್ರೈನ್ ಮಾಡಿರ್ತಾರೆ. ಅದರಿಂದ ಬಹಳಷ್ಟು ಕೇಪಬಲ್. ಬಟ್ ನಾವು ಕೂಡ ಈ ತರ ಮಾಡೆಲ್ಗಳನ್ನ ಬಿಲ್ಡ್ ಮಾಡುವುದು ಪ್ರಯತ್ನ ಮಾಡಬಹುದು. ಬಟ್ ಆ ಲೆವೆಲಿಗೆ ಕೆಲಸ ಅಂದರೆ ಇವಾಗ ನಮ್ಮ ಕಾಮನ್ ಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ಈ ಚಾಟ್ ಜಿಪಿಟಿ, ಮೇಟಾ, ಇವಾಗ ಜೆಮಿನಿ ಇದೆಲ್ಲ ಬಂದು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಅಷ್ಟೇ ಅಲ್ವಾ? ಗೂಗಲ್ ಇದೆಯಲ್ಲ ಅವ್ರದ್ದು ಜೆಮಿನಿ, ಹ್ಮ್, ಓಪನ್ ಎ ಅಂತ ಒಂದು ಕಂಪನಿ ಇದೆ, ಅವ್ರದ್ದು ಚಾಟ್ ಜಿಪಿಟಿ. ಆಮೇಲೆ ಆಂಥ್ರೋಪಿಕ್ ಅಂತ ಇನ್ನೊಂದಿದೆ, ಅವ್ರದ್ದು ಕ್ಲಾಡ್ ಅಂತ ಇದೆ. ಬೇಕಾದಷ್ಟು ದೊಡ್ಡ ದೊಡ್ಡ ಕಂಪನಿಗಳಿದೆ. ಓಕೆ 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 ಸೊ ಇವಾಗ ಒಂಥರ ಇವಾಗ ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಬ್ರೂಕ್ ಬಾಂಡ್ ಕಾಫಿ ಅಲ್ವಾ? ಸೊ ದಟ್ಸ್ ದ ಒನ್. ವೆದರ್ ನೀವು ಇದನ್ನ ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡ್ತೀರಾ, ಬಟ್ ಬೇಸಿಕಲಿ ಕೆಲವೊಂದು ಪರ್ಪಸ್ಗೆ ಕೆಲವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಕೆಲವೊಂದು ಮಾಡ್ಲಿಕ್ಕಿಲ್ಲ. ಆ ಥರ ಡಿಫ್ರೆನ್ಸಸ್ ಇರುತ್ತೆ. ಅದೇ ಬ್ರೂಕ್ ಬಾಂಡ್ ಒಂದು ಟೇಸ್ಟ್ ಕೊಡುತ್ತೆ, ನೆಸ್ಕೆಫೆ ಮತ್ತೊಂದು ಕೊಡುತ್ತೆ, ಲೈಕ್ ದ್ಯಾಟ್. ಸೊ ಬೇಸಿಕಲಿ ಇವೆಲ್ಲ ಒಂದೇ ಆಗುತ್ತದು. ಓಕೆ, ಈಗ ಇದನ್ನು ನಾವು ಯೂಸ್ ಮಾಡಬೇಕು ಅಂತಂದರೆ ನಾವು ಆಟೋಮ್ಯಾಟಿಕಲಿ ಥ್ರೂ ಅವರ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಥವಾ ನಮ್ಮ ಸಿಸ್ಟಮಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಅರ್ಧಂಬರ್ಧ ವಿಷಯ ಗೊತ್ತಿರೋರಿಗೆ ಇದನ್ನು ಎಲ್ಲಿ ಯೂಸ್ ಮಾಡಬೇಕು, ಥ್ರೂ ಅದಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಏನು, ಮೀಡಿಯಮ್ ಏನು ಅಂತಲೂ ಇದೆ. ಹಾಂ, ಅದು ಇದೇನೆ ಮೀಡಿಯಂ ಬೇಕಾದ್ರೆ ನಮಗೆ ಗೊತ್ತಿರ್ದೇನೋ ಎಲ್ಲರೂ ಯೂಸ್ ಮಾಡ್ತಾನೆ ಇದೀವಿ ಆಲ್ರೆಡಿ. ಹೌದು. ಈಗ ಬೇಕಾದಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ, ಅದರಲ್ಲಿ ನಿಮಗೆ ರೆಕಮೆಂಡೇಶನ್ ಬರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇವಾಗ ನೀವೇನೋ ನಮ್ಮ ಈಗ ಭಾರತದ ಬಗ್ಗೆ ಅವ್ರ ಇಂಡಿಯಾದ ಬಗ್ಗೆ ಒಂದು ನ್ಯೂಸ್ ನೋಡಿದ್ರೆ, ನಿಮ್ಗೆ ಆಮೇಲೆ ಹೋದ್ರೆ ಇಂಡಿಯಾದ ಬಗ್ಗೆ ಮತ್ತೆ 10 ನ್ಯೂಸ್ ಬರುತ್ತೆ. ಅಥವಾ ನೀವು ಯಾವುದೋ ಫನ್ ಇವೆಂಟ್ ನೋಡಿದ್ರೆ ಅದೇ ಥರದ್ದು ತುಂಬ ಬರುತ್ತೆ. ಆಮೇಲೆ ರೆಕಮೆಂಡೇಶನ್ ಬರುತ್ತೆ. ನೀವೇನೋ ಒಂದು ಬ್ಯಾಗ್ ತಗೊಂಡ್ರೆ ಆಮೇಲೆ 10 ಬ್ಯಾಗ್ ರೆಕಮೆಂಡೇಶನ್ ಬರ್ತಾ ಇರುತ್ತಲ್ವಾ. ಇದೆಲ್ಲ ಏನು ಇದಕ್ಕೆಲ್ಲ ನಿಮ್ಮ ಲ್ಯಾಂಗ್ವೇಜಲ್ಲಿ ಆಲ್ಗೋರಿಸಮ್ ಅಂತ. ಆಲ್ಗಾರಿದಮ್ ಅಂದ್ರೆ ಸೆಟ್ ಆಫ್ ರೂಲ್ಸ್ ದಟ್ ಕಂಪ್ಯೂಟರ್ ಅಂಡರ್ಸ್ಟ್ಯಾಂಡ್ಸ್ ಅಂಡ್ ಪ್ರೊಡ್ಯೂಸಸ್ ದಿಸ್ ರಿಸಲ್ಟ್ಸ್ ಅಷ್ಟೇ. ಸೊ ಇವಾಗ ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ ಸೈಕಲಾಜಿಕಲಿ ದಿಸ್ ಈಸ್ ನಥಿಂಗ್ ಬಟ್ ಆಟೋ ಸಜೆಷನ್. ಆಟೋ ಸಜೆಷನ್ ಅಷ್ಟೇ. ಆಕ್ಚುಲಿ ದಟ್ಸ್ ಎ ವೆರಿ ವೆರಿ ಗುಡ್ ಅನಾಲಜಿ. ನೀವು ಇವಾಗ ಈ ಜನರೇಟಿವ್ ಮಾಡೆಲ್ಸ್ ಇದೆಯಲ್ಲ, ಇದನ್ನೆಲ್ಲ ಯು ಕ್ಯಾನ್ ಥಿಂಕ್ ಆಫ್ ಇಟ್ ಲೈಕ್ ಎ ವೆರಿ 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 ಪವರ್ಫುಲ್ ಆಟೋ ಕಂಪ್ಲೀಟ್ ಆರ್ ಆಟೋ ಸಜೆಷನ್ ಮಾಡಲ್ಲ ಅಷ್ಟೇ. ಸೊ ಹಾಗಾದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೇಸ್ಡ್ ಆನ್ ಸೈಕಾಲಜಿ, ಹ್ಯೂಮನ್ ಸೈಕಾಲಜಿ, ಕರೆಕ್ಟಾ? ಅದನ್ನ ಬೇಸ್ ಅದನ್ನ ಮಾಡಿ ಮಾಡ್ತಾರೆ. ಯಾಕಂದ್ರೆ ರೆಕಮೆಂಡೇಶನ್, ನಾನು ಕಮಿಂಗ್ ಬ್ಯಾಕ್ ಟು ದಟ್ ರೆಕಮೆಂಡೇಶನ್ ಸಿಸ್ಟಮ್. ನಿಮ್ಮ ಅರ್ಥದಲ್ಲಿ ರೆಕಮೆಂಡೇಶನ್ ಅಂದ್ರೆ ರೆಕಮೆಂಡೇಶನ್ ಅಂದ್ರೆ ಇದೆ ಸೇಮ್ ರೆಕಮೆಂಡೇಶನ್. ನಿಮ್ಗೆ ಒಂದು ಏನೋ ಒಂದು ಇಷ್ಟ ಆಯ್ತು ಅಥವಾ ನಿಮ್ಮ ಅಫಿನಿಟಿ ಇದೆ, ನಿಮ್ಮ ಬಯಾಸ್ ಇದೆ ಅದ್ರ ಕಡೆಗೆ ಅಂದ್ರೆ ಅದೇ ತರದ್ದು ಬಹಳಷ್ಟು ಕೊಟ್ರೆ, ಸೊ ಅವರು ಯಾರು ಅದರಲ್ಲಿ ದರ್ ಇಸ್ ಎ ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಲ್ಸೋ, ರೈಟ್? ನಿಮ್ಗೆ ಏನಾದರೂ ಒಂದು ಪರ್ಚೇಸ್ ಮಾಡಿದ್ರೆ ನೀವು ಇನ್ನು ಆ ಥರದ್ದು ಅಥವಾ ಅದಕ್ಕೆ ಸಿಮಿಲರ್ ಆಗಿರೋದು ಜಾಸ್ತಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಪ್ರಾಫಿಟ್ ಆಗುತ್ತಲ್ವ, ಅದಕ್ಕೆ ಆ ಥರ ಸಜೆಷನ್ಸ್ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆಲ್ರಿಗೂ ಅರ್ಥವಾಗಬೇಕು ಅಂತ ಅನ್ನೋದಾದ್ರೆ, ಇವಾಗ ಅಮೆಝಾನಲ್ಲಿ ನಾವೇನೋ ಪರ್ಚೇಸ್ ಮಾಡಿರ್ತೀವಿ ಅಥವಾ ನೋಡಿರ್ತೀರ, ಜಸ್ಟ್ ನೋಡಿರ್ತೀರ, ಆಮೇಲೆ ನಿಮ್ಗೆ ಅದೇ ಪಾಪಪ್ ಆಗ್ಬಿಡುತ್ತೆ. ಹೌದು ಹೌದು. They want you to buy more and consume more. ಅಂದ್ರೆ ನಮ್ಗೆ ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಅದು ರೆಕಮೆಂಡೇಶನ್ ಸಿಸ್ಟಮ್. ನಾನೊಂದು ಎಕ್ಸಾಂಪಲ್ ಕೊಟ್ಟಿರೋದು ಇದು. ಅದೇ ತರ ಇದು ಫೋನ್ ಹೇಳಿದೆ, ಆಟೋ ಅನ್ಲಾಕ್ ಇದೆ, ಆಮೇಲೆ ಸಜೆಷನ್ಸ್ ಇದೆ, ಆಮೇಲೆ ನೀವೆಲ್ಲ ಮೀಡಿಯಾದಲ್ಲಿ ಇರೋದ್ರಿಂದ ಬೇಕಾದಷ್ಟು ಕಡೆ ಸ್ಕ್ರಿಪ್ಟ್ ಎಲ್ಲ ಪ್ರಿಪೇರ್ ಮಾಡಕ್ಕೆ ಈ ಟೂಲ್ಗಳನ್ನು ಯೂಸ್ ಮಾಡ್ಬೋದು. ಮತ್ತೆ ಈ ಸ್ಪೆಲ್ ಚೆಕ್ಕರ್, ಗ್ರಾಮರ್ ಚೆಕ್ಕರ್ ಇದೆ, ಅದು ಎಲ್ಲ ಮುಂಚಿಂದು ರೂಲ್ ಬೇಸ್ಡ್ ರೀತಿ, ಇವಾಗೆಲ್ಲ ಅದನ್ನು AI ಜನರೇಟೆಡ್ ಆಗಿದೆ. ಅದಾದ್ಮೇಲೆ ಇದು ಶಾಪಿಂಗ್ ಬಗ್ಗೆ ಆಲ್ರೆಡಿ ಹೇಳಿದ್ವಿ. ಆಮೇಲೆ ಬೇಕಾದಷ್ಟು ಈ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು, ವಿಡಿಯೋ ಕ್ರಿಯೇಟ್ ಮಾಡೋದು, ಇಮೇಜ್ ಎಡಿಟಿಂಗ್ ಅದೆಲ್ಲ. ಆಮೇಲೆ ಈ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಲ್ಲಿ ಎಲ್ಲ ನನ್ನ ಡೊಮೈನ್ ಅದಕ್ಕೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಇವಾಗ ಪರ್ಸನ್ ಡಿಟೆಕ್ಷನ್ ಮಾಡೋದು ಅಥವಾ ವೆಹಿಕಲ್ಸ್ ಡಿಟೆಕ್ಟ್ ಮಾಡೋದು, ಅದು ಎಲ್ಲ ಇಟ್ ಈಸ್ ಕೈಂಡ್ ಆಫ್ ಪರ್ಕೊಲೇಟೆಡ್ ಇನ್ ಟು ಎವ್ರಿ ಆಸ್ಪೆಕ್ಟ್ ಆಫ್ ಲೈಫ್. ಎಲ್ಲ ಕಡೆ ಇದೆ ಅದು. ನಮಗೆ ಅದು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಯೂಸ್ ಮಾಡ್ತಾನೆ ಇರ್ತೀವಿ, ಗೊತ್ತಾಗಲ್ಲ ಅಷ್ಟೇ.
ಸೊ ನಾವು ಅದನ್ನ ಕನ್ಸ್ಯೂಮ್ ಮಾಡಿದ್ರು ವಿತೌಟ್ ಅವರ್ ನಾಲೆಡ್ಜ್ ಕನ್ಸ್ಯೂಮ್ ಮಾಡ್ತಾನೆ ಎಸ್ ಎಸ್ ಎಸ್. ಓಕೆ, ಇವಾಗ ನೀವು ಹೇಳ್ದಂಗೆ ಮತ್ತೆ ನಾವುಗಳು ಅರ್ಥ ಮಾಡ್ಕೊಂಡಂಗೆ ಇದು ಸೋಷಿಯಲ್ ಮೀಡಿಯಾ ಪಾಪ್ಯುಲರ್ ಲೆವೆಲ್ನಲ್ಲಿ ನಾನು ಹೇಳ್ತಿರೋದು ಅಲ್ಲೇ ಜಾಸ್ತಿ ಪಾಪ್ಯುಲರ್ ಆಗಿದೆಯೋ ಅಥವಾ ಒಂದು ಸೀರಿಯಸ್ ಆಗಿ ಡೆವಲಪ್ ಮಾಡ್ತೀವಿ ಆ್ಯಪ್ ಅಂತ ಹೇಳ್ತಿರಲ್ಲ, ಇವಾಗ ನಮಗೆ ಸೋಷಿಯಲ್ ಮೀಡಿಯಾ ಕನ್ಸ್ಯೂಮರ್ಸ್ನ ಒಂದು ಕಡೆ ಇಟ್ಬಿಡೋಣ, ಒಂಥರ ಎಂಟರ್ಟೈನ್ಮೆಂಟ್ ಅನ್ನೋ ಹಾಗೆ ಇಟ್ಕೊಂಡ್ಬಿಡೋಣ. ಈಗ ಇದನ್ನ ಹೆಲ್ತ್ ಸೆಕ್ಟರಲ್ಲಿ ಎಜುಕೇಶನ್ ಮತ್ತೆ ಬಿಸಿನೆಸ್ ಆಂಟ್ರಪ್ರಿನರ್ಶಿಪ್ ಇಂಥದ್ರಲ್ಲಿ ನಾವು AI ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಬೋತ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅಲ್ವಾ? ಅಲ್ಲಿ ನಮ್ಗೆ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ನಾವು ಹೇಗೆ ಅರ್ಥ ಮಾಡ್ಕೊಳಕ್ಕೆ ಅಲ್ಲಿ ಆಕ್ಚುಲಿ ನಿಮ್ಗೆ ಈಗ ಹೆಲ್ತ್ ಕೇರ್ ತಗೊಂಡ್ರೆ ಆಸ್ ಎನ್ ಎಕ್ಸಾಂಪಲ್ ಅಲ್ವಾ, ಹೆಲ್ತ್ ಕೇರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇಕಾದಷ್ಟು ಕೆಲಸಗಳು ಹ್ಯೂಮನ್ ಇಂದ ಆಗಿರೋದು. ಮುಂಚೆ ಎಲ್ಲ ಇವಾಗ ಎಕ್ಸ್ರೇ ಎಲ್ಲ ತೆಗೆದ್ರೆ ಎಕ್ಸ್ರೇ ನೋಡ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಇದು ಇಸ್ ಇಟ್ ಸಮಥಿಂಗ್ ರಾಂಗ್ ಆರ್ ಇಸ್ ಇಟ್ ಓಕೆ ಅಂತಲ್ಲ ಅಲ್ವಾ. ಆ ಥರದ ಬೇಕಾದಷ್ಟನ್ನು ಇವಾಗ ಆಟೋಮೇಟೆಡ್ ಮಾಡ್ಬೋದು. ಈಗ ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ನೋಡಿ, ನಿಮ್ಮ ಹ್ಯಾಬಿಟ್ಸ್ ನೋಡಿ, ನಿಮ್ಮ ಬ್ಲಡ್ ರಿಪೋರ್ಟ್ಸ್ ನೋಡಿ, ನಿಮ್ಮ ಏನು ರಿಸ್ಕ್ ಯಾವುದಿದೆ ಜಾಸ್ತಿ, ನಿಮಗೆ ಏನು ಸಜೆಷನ್ಸ್ ಕೊಡಬೇಕು ಅದನ್ನು ಒಂದು ಮಟ್ಟಿಗೆ, ಬಿಕಾಸ್ ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಲರ್ನಿಂಗ್ ಫ್ರಮ್ ಲಾಟ್ ಆಫ್ ದ ಡೇಟಾ ಜನರೇಟಿಂಗ್ ಇದು ರಿಸಲ್ಟ್ಸ್ ಅಲ್ವಾ, ಜನರೇಟಿಂಗ್ ಪ್ರೆಡಿಕ್ಷನ್ಸ್ ರಾದರ್. ಸೊ ಹೆಲ್ತ್ ಕೇರಲ್ಲಿ ತುಂಬ ಯೂಸ್ ಆಗುತ್ತೆ, ಎಸ್ಪೆಷಲಿ ಅಡ್ವಾನ್ಸ್ಡ್ ಹೆಲ್ತ್ ಕೇರಲ್ಲಿ ಬೇಕಾದಷ್ಟು ಈಗ ರೊಬೋಟಿಕ್ ಸರ್ಜರಿ ಅಂತೆಲ್ಲ ಅಂತಾರೆ, ಅಲ್ಲೂ ಬೇಕಾದಷ್ಟು ಕಂಪ್ಯೂಟರ್ ವಿಷನ್ ಟೆಕ್ನಿಕ್ಸ್ ಉಪಯೋಗ ಆಗುತ್ತೆ. ಅದಲ್ಲದೆ ಬೈ ಆ್ಯಂಡ್ ಲಾರ್ಜ್ ಮಾಸ್ಗೆ ಈ ರೆಕಮೆಂಡೇಶನ್ಸ್ ಕೊಡುವಂಥದ್ದು ಅದರಲ್ಲೂ ಆಗುತ್ತೆ, ಯೂಸ್ ಆಗುತ್ತೆ. ಮತ್ತು ನೀವು ಇನ್ನೊಂದು ಕೇಳಿದರೆ ಬಿಸ್ನೆಸ್ ಇಂಟೆಲಿಜೆನ್ಸ್, ಮತ್ತು ಅಲ್ಲಿ ಈಗ ಬ್ಯಾಂಕ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಯಾರು ಟಾರ್ಗೆಟ್ ಮಾಡ್ಬೋದು, ಈಗ ಯಾವುದೋ ಒಂದು ಪ್ರಾಡಕ್ಟ್ ಬಂದರೆ, ಒಂದು ಆಫರಿಂಗ್ ಇದೆ, ಫೈನಾನ್ಷಿಯಲ್ ಆಫರಿಂಗ್ ಇದ್ದರೆ ಯಾರನ್ನ ಟಾರ್ಗೆಟ್ ಮಾಡ್ಬೋದು, ಅದಕ್ಕೆಲ್ಲ ಬೇಕಾದಷ್ಟು AI ಅಲ್ಗಾರಿಥಮ್ಸ್, AI ಮಾಡೆಲ್ಸ್ ಉಪಯೋಗ. ಸೊ ಇನ್ನು ಎಜುಕೇಷನ್ ಸೆಕ್ಟರಲ್ಲಿ ಇವಾಗ AI ಬಂದ ಮೇಲೆ ಬೇಕಾದಷ್ಟು ಕಡೆ ಏನಾಗುತ್ತೆ ಅಂದರೆ, ಇವಾಗ ಇಟ್ ಈಸ್ ಸ್ಟಿಲ್ ಸಾರ್ಟ್ ಆಫ್ ಎಮರ್ಜಿಂಗ್ ಫೀಲ್ಡ್. ಈ ಕಸ್ಟಮೈಸ್ಡ್ ಕೋರ್ಸ್ ವರ್ಕ್ ಅಥವಾ ಕಸ್ಟಮೈಸ್ಡ್ ಕರಿಕ್ಯುಲಮ್ ಡಿಸೈನ್ ಮಾಡ್ಬೋದು. ಈಗ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿ ಇದ್ರೆ ಅವನ ಅಥವಾ ಅವಳ ಕೆಪಾಸಿಟಿ ನೋಡ್ಕೊಂಡು ಒಂದು ಕರಿಕ್ಯುಲಮ್ ಡಿಸೈನ್ ಮಾಡ್ಬೋದು. ಹೌದು, ಇದನ್ನ ವಿಕಾಸ್ ಚಂದ್ರ ಅಂತ ನಿಮ್ಮ ಅಲ್ಲೇ ಇದಾರಲ್ಲ ಸ್ಟೇಟ್ಸ್ ಅಲ್ಲಿ ಫಸ್ಟ್ ಜನರೇಷನ್ ಅಲ್ವಾ, ಅವರು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ. ಅವ್ರದನ್ನ ಎಕ್ಸಾಂಪಲ್ ನ ತುಂಬಾ ಸೀರಿಯಸ್ಲಿ ಮೊನ್ನೆ ಸಮಿಟ್ ಅಲ್ಲಿ ತಗೊಂಡ್ರು. ಹೆಲ್ತ್ ಅಂಡ್ ಎಜುಕೇಶನ್ ನ ತೆಗೆದುಕೊಂಡಿದ್ದಾರೆ. ಮತ್ತೆ ಅವ್ರ ಮನೆಯಿಂದ ಪ್ರಾಬಬ್ಲಿ ಅವ್ರ ವೈಫೈ ಅಂತ ಕಾಣಿಸುತ್ತೆ ಇಂಡಿಯಾನಲ್ಲಿ ಎಜುಕೇಶನ್ ಸೆಕ್ಟರ್ ಅಲ್ಲಿ. ಅವ್ರೇನು ಹೇಳೋದಂತ ಹೇಳಿದ್ರೆ, ಎಜುಕೇಶನ್ಗೆ ಇದೆಷ್ಟು ಹೆಲ್ಪ್ ಆಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಪುವರ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಮತ್ತೆ ಟೀಚಿಂಗ್ ಸ್ಟಾಫ್ ಕಡಿಮೆ ಇದ್ದಾರೆ, ಒನ್ ಅಲ್ಲಿ ಪಾಠ ಹೇಳ್ಕೊಡಕ್ಕಾಗುತ್ತೆ. ಹೆಂಗಾಗುತ್ತೆ ಅದೇನಾಗುತ್ತೆ ಅಂದ್ರೆ, ಈಗ ಟೀಚಿಂಗ್ ಸೆಕ್ಟರ್ ಅಲ್ಲಿ ನೋಡಿದ್ರೆ ಇಟ್ ಇಸ್ ಇಂಪಾಸಿಬಲ್ ಟು ಹ್ಯಾವ್ 1-to-1 ಟೀಚರ್ ಸ್ಟೂಡೆಂಟ್ ರೇಷಿಯೋ ಅಲ್ವಾ. ಒಂದು ಮಿನಿಮಮ್ ಅಂದ್ರೆ 20-30 ತನಕ ಹೋಗ್ಬೋದು. ಆದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಏನ್ ಮಾಡ್ಬೋದು ಅಂದ್ರೆ, ಒಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಅನ್ನು ತಗೊಂಡು ಆ ಸ್ಟೂಡೆಂಟ್ನ ಸ್ಟ್ರೆಂತ್ ಮತ್ತು ಒಂದು ಕೆಪಾಸಿಟಿ, ವೇರ್ ಈಸ್ ಸ್ಟ್ರಾಂಗ್, ವೇರ್ ಹಿ ಆರ್ ಶಿ ಈಸ್ ಸ್ಟ್ರಾಂಗ್, ವೇರ್ ಶಿ ಈಸ್ ವೀಕ್, ಆ ಥರ ಪ್ಯಾರಾಮೀಟರ್ಸ್ ತೊಗೊಂಡು ಅವ್ರಿಗೊಂದು ಕಸ್ಟಮೈಸ್ಡ್ ಕೋರ್ಸ್ ವರ್ಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಂತ ಇಟ್ಕೊಳ್ಳಿ. ಮ್ಯಾಥ್ಸಲ್ಲಿ ಸೇ ಎ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಈಸ್ ಸ್ಟ್ರಗಲಿಂಗ್ ಎ ಲಿಟ್ ಬಿಟ್. ಏನು ಮಾಡಬೇಕಾಗತ್ತೆ, ಮೇ ಬಿ ಯು ಹ್ಯಾವ್ ಟು ಗೋ ಬ್ಯಾಕ್ ಒನ್ ಕಾನ್ಸೆಪ್ಟ್ ಆರ್ ಕಪಲ್ ಆಫ್ ಕಾನ್ಸೆಪ್ಟ್ಸ್ ಬಿಹೈಂಡ್ ಅಲ್ವಾ. ಇವಾಗ 5th ಸ್ಟ್ಯಾಂಡರ್ಡಲ್ಲಿದ್ದರೆ ಯು ಮೇ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಟೀಚ್ 4th, 2nd, 3rd again. So that assessment can be done by artificial intelligence, and it can tailor the coursework to go back and teach from there. There are many companies and there are many startups who are doing this. Andre education sector alli kelsa personalized education modules for a student. ಅದನ್ನ ಮತ್ತೆ ತುಂಬಾ ಖರ್ಚಿಲ್ಲದೆ ಮಾಡ್ಬೋದು. ಇವಾಗ ನೀವು ಒಬ್ಬರನ್ನ ಹೈರ್ ಮಾಡಬೇಕಂದ್ರೆ, ಎಸ್, ಕಾಸ್ಟ್ ಎಕಾನಮಿಕ್ಸ್ ವರ್ಕ್ಸ್ ಬೆಟರ್ ದೇರ್. ಒಬ್ಬರನ್ನ ಹೈರ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಪೇ ಎ ಲಾಟ್ ಆಫ್ ಮನಿ ಆ್ಯಂಡ್ ದ್ಯಾಟ್ ವೋಂಟ್ ಸ್ಕೇಲ್. ಎಸ್ಪೆಷಲಿ ನಮ್ಮ ದೇಶದ ಥರ ದೇಶದಲ್ಲಿ ಬೇಕಾದಷ್ಟು ಕಡೆ ಸ್ಕೂಲ್ ಫೆಸಿಲಿಟೀಸ್ ಎಲ್ಲ ಅಷ್ಟೊಂದು ಇರಲ್ಲ, ಅಷ್ಟು ಗೊತ್ತಿರೋರು ಕಡಿಮೆ ಇರ್ತಾರೆ. ಈಗ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ತುಂಬ ಕಡಿಮೆ ಇರ್ತಾರಲ್ವಾ. ಅಂಥದ್ರಲ್ಲಿ ಅವರು ಜಸ್ಟ್ ದೇ ಕ್ಯಾನ್ ಫೋಕಸ್ ಆನ್ ರಿವ್ಯೂಯಿಂಗ್ ದ AI ಕಂಟೆಂಟ್ ಆ್ಯಂಡ್ ದ AI ಕ್ಯಾನ್ ಟೇಕ್ ಕೇರ್ ಆಫ್ ಪರ್ಸನಲೈಸ್ಡ್ ಕರಿಕ್ಯುಲಮ್ ಆರ್ ಕೋರ್ಸ್ ಆಫ್ ಪ್ರಿಪರೇಷನ್ ಫಾರ್ ಅ ಸ್ಟೂಡೆಂಟ್. ಅದು ಇನ್ನು ಎಮರ್ಜಿಂಗ್ ಅಂದ್ರೆ, ಬಟ್ ಇಟ್ ಹ್ಯಾಸ್ ಲಾಟ್ ಆಫ್ ಅಪರ್ಚುನಿಟೀಸ್ ದೇರ್, ಎಸ್ಪೆಷಲಿ ಮೇಕಿಂಗ್ ಸ್ಟೂಡೆಂಟ್ಸ್ ಬೆಟರ್. ಎಂಡ್ ಆಫ್ ದ ಡೇ ವಿ ವಾಂಟ್ ಆಲ್ ಅವರ್ ಚಿಲ್ಡ್ರನ್ ಟು ಸ್ಟಡಿ ವೆಲ್, ಡೂ ವೆಲ್ ಇನ್ ದೇರ್ ಅಕಾಡೆಮಿಕ್ಸ್ ಅಂಡ್ ಅದರ್ ಥಿಂಗ್ಸ್, ರೈಟ್? ಬಟ್ ತುಂಬಾ ಸಟಲ್ ಆಗಿ ಕೆಲಸ ಮಾಡ್ತಾ ಇರೋದು ಪಾಸ್ಟ್ ಸೆವೆರಲ್ ಇಯರ್ಸ್ ಇಂದ ಅಂತಂದ್ರೆ ಹೆಲ್ತ್ ಸೆಕ್ಟರ್ ಅಲ್ವಾ. ಹೆಲ್ತ್ ಸೆಕ್ಟರ್ ಅಲ್ಲಿ ಆಗ್ತಿದೆ, ಬ್ಯಾಂಕಿಂಗ್ ಅಲ್ಲಿ ಆಗ್ತಿದೆ. ಬ್ಯಾಂಕಿಂಗ್ ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ತುಂಬಾ ಆಗುತ್ತೆ. ಒಂದು ಇಫ್ ಐ ಕ್ಯಾನ್ ಕಮ್ ಟು ದಟ್ ಫ್ರಾಡ್ ಡಿಟೆಕ್ಷನ್ ಅಂತ, ಮುಂಚೆಯಿಂದ ಈಗ ದಟ್ ಟೆಕ್ನಾಲಜಿ ಹ್ಯಾಸ್ ಬಿನ್ ಕೆಪ್ಟ್ ಆನ್ ಅಡ್ವಾನ್ಸಿಂಗ್. ಈಗ ತುಂಬ ಅಡ್ವಾನ್ಸ್ ಆಗಿದೆ. ಇವಾಗ ನಿಮ್ಮ ಕ್ರೆಡಿಟ್ ಕಾರ್ಡ್
ಫ್ರಾಡ್ ಬಹಳ ಬೇಗ ಡಿಟೆಕ್ಟ್ ಆಗುತ್ತೆ ಇವಾಗ. ಮುಂಚಿನ ಥರ ಅಷ್ಟು ಇದಾಗಲ್ಲ. ನಿಮ್ಮ ಕ್ರೆಡಿಟ್ ಕಾರ್ಡ್ ಯಾರೋ ಸ್ಟೀಲ್ ಮಾಡಿ ಯೂಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಅವಾಗ ದೇ ಹ್ಯಾವ್ ಸರ್ಟನ್ ಅಲ್ಗಾರಿದಮ್ಸ್. ನೀವು ಬೆಂಗಳೂರಲ್ಲಿ ಇರ್ತೀರಾ, ಇವತ್ತು ನೀವು ಬೆಂಗಳೂರಲ್ಲಿ 1 ಗಂಟೆ ಮುಂಚೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದೆ, ದೇರ್ ಇಸ್ ನೋ ವೇ ಯು ಕ್ಯಾನ್ ಯೂಸ್ ದ ಸೇಮ್ ಕ್ರೆಡಿಟ್ ಕಾರ್ಡ್ ಇನ್ ಅನದರ್ 30 minutes ಇನ್ ಡೆಲ್ಲಿ ಫಾರ್ ಎಕ್ಸಾಂಪಲ್ ಅಲ್ವಾ. ಆ ಥರ ರೂಲ್ಸ್ಗಳೆಲ್ಲ ಈ ಅಲ್ಗಾರಿದಮ್ ವಿಲ್ ನೋಟ್, ಆ್ಯಂಡ್ ವೆನ್ ದಟ್ fraud happens, it will immediately detect and it will block the card or whatever. Adu one area where AI has been implemented for long time. Nan gottiro prakar there are other, I'm sure iga loan management or loan disbursement alli amele ee targeted andre advertisements, for example nimma spending pattern ಮತ್ತೆ ನಿಮ್ಮ ಅರ್ನಿಂಗ್ ಕೆಪಬಿಲಿಟಿ ನೋಡ್ಕೊಂಡು ನಿಮಗೆ ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ ಅನ್ನ ಟಾರ್ಗೆಟ್ ಮಾಡಿ ಹೇಳ್ತಾರೆ. ಇದನ್ನ ನಾವೆಲ್ಲರೂ ಫೀಲ್ ಮಾಡಿರ್ತೀವಿ. ಅದನ್ನು ಒಂಥರ ರೆಕಮೆಂಡೇಶನ್ ಸಿಸ್ಟಮ್ಸ್ ಇರುತ್ತೆ ಇಂಟರ್ನಲ್ಲಿ. ಅಂಡರ್ ದ ಹುಡ್ ಇಟ್ಸ್ ರೆಕಮೆಂಡೇಶನ್ ಅಂಡ್ ಇನ್ಫ್ಲುಯೆನ್ಸರ್ಸ್ ಬೋತ್ ಆರ್ ಸೇಮ್ ಅಥವಾ ಇನ್ಫ್ಲುಯೆನ್ಸಿಂಗ್ ಐ ಡೋಂಟ್ ನೋ, ಬಟ್ ಇಟ್ಸ್ ಇನ್ ಟೆಕ್ನಿಕಲ್ ಟರ್ಮ್ಸ್ ಇಟ್ಸ್ ಕಾಲ್ಡ್ ಎಸ್ ರೆಕಮೆಂಡೇಶನ್ ಸಿಸ್ಟಮ್. ಓಕೆ ಟೆಕ್ನಿಕಲ್. ಆಮೇಲೆ ಮೊನ್ನೆ ಸಮಿಟ್ ಅಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿತ್ತು, ಕಿರಣ್ ಮುಜುಮ್ದಾರ್ ಇನ್ ಹರ್ ಪ್ರೆಸೆಂಟೇಷನ್ ಅಲ್ಲಿ ಶಿ ವಾಸ್ ಟೆಲಿಂಗ್ ದಟ್ ಈಗ ಫಾರ್ ಎಕ್ಸಾಂಪಲ್ ನಮಗೆ ಕ್ಯಾನ್ಸರ್ ಸೆಲ್ಸ್ ಅದನ್ನ ಹೇಗೆ ನಾವು ಒಂದು ಹೆಲ್ತಿ ಸೆಲ್ನ ಕನ್ವರ್ಟ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ AI ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಹಾಗೆ ಹೇಳಿದ್ದು ಅಂತಂದರೆ ಹೈಬ್ರಿಡ್ ಮಾಡೆಲ್ಲು, ಬಯೋಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಶಿ ಯೂಸ್ ದ ವರ್ಡ್, ಹ್ಯೂಮನ್ ಇಂಟೆಲಿಜೆನ್ಸ್ ಅಂತ ನಾವುಗಳು ಹೇಳ್ಬೋದು. ಅದನ್ನು ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹೇಗೆ ಮಾಡೋಕ್ಕಾಗುತ್ತೆ ಅನ್ನೋದು ಕೂಡ ಇಟ್ ಈಸ್ ಅಂಡರ್ ಪ್ರಾಸೆಸ್ ಅಂತ ಹೇಳಿದ್ರು. ಆಗುತ್ತಾ ಅದು? ಆಗುತ್ತೆ. ಅದಕ್ಕೆ ಮೇನ್ಲಿ ಇನ್ ವೆರಿ ಸಿಂಪಲ್ ಟರ್ಮ್ಸ್ ಅದನ್ನು ಹ್ಯೂಮನ್ ಇನ್ ದ ಲೂಪ್ ಅಂತ ಹೇಳ್ತಾರೆ. ಹ್ಯೂಮನ್ ಇನ್ ದ ಲೂಪ್ ಅಂದರೆ ಇವಾಗ ಯು ಆರ್ ಆಸ್ಕಿಂಗ್ AI ಟು ಡೂ ಸಮಥಿಂಗ್, ರೈಟ್, ಬಟ್ ಯು ಡೋಂಟ್ ನೋ ಇಫ್ AI ಇಸ್ ಡೂಯಿಂಗ್ ಇಟ್ ಕರೆಕ್ಟ್ಲಿ ಆರ್ ನಾಟ್. ಈಗ AI ಅದನ್ನು ಸರಿಯಾಗಿ ಮಾಡ್ತಿದೆಯಾ ಇಲ್ವೋ ಅಂತ ನಿಮ್ಗೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತೀರಾ ನೀವು, AI ಇದ್ದು ರಿಸಲ್ಟ್ಸ್ ಇದೆಯಲ್ಲ ಅದನ್ನು ನೀವು ಅನಲೈಸ್ ಮಾಡ್ತೀರಾ. ಆಮೇಲೆ ನೀವು ಏನೋ ಸರಿಯಾಗಿಲ್ಲ ಅಂದರೆ ವಾಪಸ್ ಫೀಡ್ಬ್ಯಾಕ್ ಕೊಡ್ತೀರಾ AI ಸಿಸ್ಟಮ್ಗೆ. ಅದನ್ನು ಒಂದು AI ಅಂದರೆ ಒಂದು ಸಿಸ್ಟಮ್ ಇರುತ್ತೆ, ಅವಾಗ ಏನಾಗುತ್ತೆ ನೆಕ್ಸ್ಟ್ ಇಟ್ರೇಷನ್ಗೆ ದಟ್ ಕರೆಕ್ಟ್ಸ್ ಇಟ್ ಸೆಲ್ಫ್. ಈಗ ನಮ್ಮ ಡೊಮೈನಲ್ಲಿ ಎಸ್ಪೆಷಲಿ ಅದನ್ನು ತುಂಬ ಯೂಸ್ ಮಾಡ್ತೀವಿ ನಾವು. It will not be as complicated as what she is saying, that will be far more complicated, but biotech alla haudu but this is applicable in every field. ಈಗ ಎಜುಕೇಷನಲ್ಲೂ ಅಷ್ಟೇ ನೋಡಿ. ಈಗ AI ಒಂದು ಕೋರ್ಸ್ ವರ್ಕ್ ಪ್ರಿಪೇರ್ ಮಾಡ್ತು ಒಬ್ಬ ಹುಡುಗಂಗೆ ಅಂತ ಅಂದ್ಕೊಳ್ಳಿ, ಅದನ್ನು ಕೋಚ್ ಆರ್ ಎ ಮೆಂಟರ್ ಕ್ಯಾನ್ ರಿವ್ಯೂ ಆ್ಯಂಡ್ ಸಜೆಸ್ಟ್, ಇದು ಅಪ್ರೋಪ್ರಿಯೇಟ್ ಇಲ್ಲ, ಇದನ್ನು ಚೇಂಜ್ ಮಾಡು ಅಂತ. ಆ ಥರ ಮಾಡಿದರೆ ದಿಸ್ AI ಸಿಸ್ಟಮ್ಸ್ ಕ್ಯಾನ್ ಲರ್ನ್ ಓವರ್ ಟೈಮ್, ದೇ ವಿಲ್ ಕೀಪ್ ಗೆಟಿಂಗ್ ಬೆಟರ್. ಅದಕ್ಕೆ ಆ ಥರ ಎಲ್ಲ AI ಸಿಸ್ಟಮ್ಸಲ್ಲೂ ಅದೊಂದು ಆಸ್ಪೆಕ್ಟ್ ಇದ್ದೇ ಇರುತ್ತೆ, ಹ್ಯೂಮನ್ ಆಸ್ಪೆಕ್ಟ್ ಇದ್ದೇ ಇರುತ್ತೆ. ಆಮೇಲೆ ಬೇಕಾದಷ್ಟು ಕಡೆ ಸಿಂಪಲ್ ಥಿಂಗ್ಸ್ ಕ್ಯಾನ್ ಬಿ ಆಟೋಮೇಟೆಡ್ ಬೈ AI, ಅಡ್ವಾನ್ಸ್ ಥಿಂಗ್ಸನ್ನು ನೀವು ಮನುಷ್ಯರೇ ಮಾಡುವಂಥ ಸಿಸ್ಟಮ್ಸ್ ಇರುತ್ತೆ. ಎಸ್ಪೆಷಲಿ ಈಗ ಪ್ಯಾಥಾಲಜಿ ಅಥವಾ ಡಾಕ್ಟರ್ಸ್ ಏನೋ ಡಯಾಗ್ನೋಸಿಸಲ್ಲಿ, ಅದರಲ್ಲಿ ಈಗ AI ಕಂಪ್ಯೂಟರ್ ವಿಷನ್ ಅಂದರೆ ವಿಷನ್ ಬೇಸ್ಡ್ ಅನಾಲಿಸಿಸ್ ಎಲ್ಲ ಮಾಡಿ ಒಂದು ರಿಸಲ್ಟ್ ಕೊಡ್ಬೋದು. ಅದು ತಪ್ಪು ಇರ್ಬೋದಲ್ಲ, ತಪ್ಪು ಇದ್ರೆ ನಾವು ಆ ತಪ್ಪು ರಿಸಲ್ಟ್ ತಪ್ಪು ಮಾಡಿದ್ದೇನೆ ಅದನ್ನ ಇವ್ರಿಗೆ ಪೇಷಂಟ್ ಕೊಟ್ರೆ ವಿಲ್ ಬಿ ಸ್ಕೇರ್ಡ್. ಅವಾಗ ಏನ್ ಮಾಡ್ತಾರೆ ಡಾಕ್ಟರ್ಸ್ ಅದನ್ನ ಅನಲೈಸ್ ಮಾಡಿ ಹಿ ಕ್ಯಾನ್ ಗಿವ್ ಹಿಸ್ ಹ್ಯೂಮನ್ ಟಚ್ ಬೇಕಾಗುತ್ತೆ. ಅಟ್ ಲೀಸ್ಟ್ ಅಟ್ ದಿಸ್ ಪಾಯಿಂಟ್ ಮೋಸ್ಟ್ ಆಫ್ ದಿ AI ಸಿಸ್ಟಮ್ಸ್ ವುಡ್ ನೀಡ್ ಸಮ್ ಆರ್ ದಿ ಅದರ್ ವೇ ಆಫ್ ಹ್ಯೂಮನ್ ಟಚ್. ಮೇ ಬಿ ಇನ್ ಫ್ಯೂಚರ್ ದೇ ವಿಲ್ ಬಿಕಮ್ ಗುಡ್ ಇನಫ್ ಟು ಡೂ ಬೈ ದೆಮ್ಸೆಲ್ಸ್. ಓಕೆ, ಇವಾಗ ನಾನು ಯೂಸ್ ಮಾಡ್ತೀನಿ ಒನ್ಸ್ ಇನ್ ವೈಲ್ ಎಡಿಟ್ಗೆ, ಕಾಪಿ ಎಡಿಟಿಂಗಿಗೆ ಅಂತ ಯೂಸ್ ಮಾಡ್ತೀನಿ. ನಂಗೆ ಯಾವತ್ತೂ ಕೂಡ ಕೇಶವ್ ಐಟೆಲ್ಲು ಫಸ್ಟ್ ಕಾಪಿ ಯಾವತ್ತೂ ನಂಗೆ ಸಮಾಧಾನ ಕೊಟ್ಟಿಲ್ಲ. ಬಟ್ ಯು ಸಿ 10 ವರ್ಷ ಮುಂಚೆ ನೀವು ಇದರಲ್ಲಿ ವರ್ಡಲ್ಲಿ ಎಲ್ಲ MS ವರ್ಡ್ ನೀವು ಯೂಸ್ ಮಾಡಿದರೆ, ಐ ಡೋಂಟ್ ನೋ ವಿಚ್ ಒನ್ ಯು ಯೂಸ್, ಬಟ್ ಅದನ್ನ ಎಕ್ಸಾಂಪಲ್ ತೊಗೊಂಡ್ರೆ ಇಟ್ ವಾಸ್ ಸಿಂಪಲ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ ಅಂತ ಇರೋದು. ಆದರೆ ಇವತ್ತು ನೋಡಿದರೆ ನೀವು ಅದು ಕೋಪೈಲಟ್ ಅಂತ ಇರುತ್ತೆ, ಅದನ್ನು ಎನೇಬಲ್ ಮಾಡಿದರೆ ಯು ಕ್ಯಾನ್ ಜಸ್ಟ್ ಸೇ ದಟ್ ರೀರೈಟ್ ದಿಸ್ ಹೋಲ್ ಪ್ಯಾರಾಗ್ರಾಫ್ ಟು ಅಪೀಲ್ ಟು ಯಂಗರ್ ಆಡಿಯನ್ಸ್ ಆರ್ ಟು ಅಪೀಲ್ ಆರ್ ಮೇಕ್ ಇಟ್ ಮೋರ್ ಪ್ರೊಫೆಷನಲ್. ಅದನ್ನ ಅದು ಬಹಳ ಚೆನ್ನಾಗಿ ಮಾಡುತ್ತೆ ಇವಾಗ. ಐ ನೋ, ಐ ಮೀನ್ ಯು ಆರ್ ಫಾರ್ ಮೋರ್ all of us we deal with the language. Yeah, exactly. ಮತ್ತೆ ನಿಮಗೆ ಅಂದ್ರೆ ಯು ಹ್ಯಾವ್ ಗುಡ್ ನಾಲೆಜ್, ಬಟ್ ಕನ್ಸಿಡರ್ ಸಮ್ವನ್ ಹೂ ಇಸ್ ಫ್ರೆಶ್ ಔಟ್ ಆಫ್ ಕಾಲೇಜ್ ಅಲ್ವಾ ಅಂತವರಿಗೆ ಒಂದು ಕ್ಯಾಚ್ ಇದೆಯಲ್ಲ. ಈಗ ನಮಗೆ ವಿಷಯ ಗೊತ್ತಿದ್ರೆ ಅದು ಕಾಪಿ ಸರಿಗಿಲ್ಲ ಅಂತ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಆ ಎರರ್ ಹಂಗೆ ಪಾಸ್ ಆಗ್ತಾ ಹೋಗುತ್ತೆ. ಆ ತರ ಕೇಸ್ಗಳು ಸುಮಾರು ನೋಡಿದೀವಲ್ಲ ನಾವು. ಅಂದ್ರೆ ಇಂದಾಗಿ ಆ ತರ ಎರರ್ಗಳು ಪಾಸ್ ಆಗ್ತಾ ಇರೋದು ಆಗುತ್ತೆ, ಅದು ಖಂಡಿತ ಆಗುತ್ತೆ. ಅದಕ್ಕೆ ದಟ್ಸ್ ವೇರ್ ಹ್ಯೂಮನ್ ಎಲಿಮೆಂಟ್ ಕಮ್ಸ್ ಇನ್ ಟು ಪ್ಲೇ. ಅಂದ್ರೆ ಈಗ ಎಷ್ಟು ನಾವು ಈಗ ಸಿಂಪಲ್ ಥಿಂಗ್ಸ್ಗೆ ಫನ್ ಥಿಂಗ್ಸ್ಗೆ ಪರವಾಗಿಲ್ಲ, ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಒನ್ ಆಸ್ಪೆಕ್ಟ್, ಬಟ್ ವೇರ್ ಯು ಡೂ ಅ ಸೀರಿಯಸ್ ಬಿಸ್ನೆಸ್ ಆರ್ ಸೀರಿಯಸ್ ಥಿಂಗ್ ವಿತ್ AI,
that's where you always, at this point at least, you need some human or expert involvement at some point. But ಏನಾಗುತ್ತೆ ಅಂದರೆ ಯು ಬಿಕಮ್ ಮೋರ್ ಎಫಿಷಿಯಂಟ್. ಇವಾಗ ನೀವು ಮುಂಚೆ ಸೇ ಲೆಟ್ಸ್ ಟೇಕ್ ರೈಟಿಂಗ್ ಎ ಡಾಕ್ಯುಮೆಂಟ್. you would have spent 5 hours writing a document. I'm just giving an example. Yeah, seriously, Kishore, but I can understand. now you can do the same job in 30 minutes because a lot of things can be generated. Your role is more of a reviewer than a document creator. ನೀವು ಒಂದು ಐಡಿಯಾ ಕೊಟ್ರೆ ಸಾಕಷ್ಟು ಜನರೇಟ್ ಆಗಿರುತ್ತೆ. ಅದ್ರ But ಮೇಲೆ of course, whatever basic idea should be ours. yes, idea is always yours. Huh. See, these are tools that help. ಇವಾಗ ಒಂದು 20-30 ವರ್ಷ or 40 ವರ್ಷ ಮುಂಚೆ ಕಂಪ್ಯೂಟರ್ಸ್ ಬಂದಾಗ ಸೇಮ್ ಪ್ರಾಬ್ಲಮ್ ಥಿಂಗ್ ವಾಸ್ ದೇರ್, ರೈಟ್? ಜಾಬ್ ಹೊರಟೋಯ್ತು, ಕೆಲಸ ಹೊರಟೋಯ್ತು. ಅದಕ್ಕೆ ಕಮಿಂಗ್ ಟು ದಟ್ ಜಾಬ್ ಪಾರ್ಟ್, AI is going to disrupt a little bit, right? It is going to remove some jobs, especially the menial jobs will go away. It will generate different kinds of jobs. ಅದು ಇದೆ. ಇವಾಗಲೇ ನಾವು ನೋಡ್ತಾ ಇದ್ದೀವಿ. ಈಗ AI ಇಂಡಸ್ಟ್ರಿನಲ್ಲಿ ಈಗ ನನ್ನ ಡೊಮೈನಿಂದ ಎಕ್ಸಾಂಪಲ್ ಕೊಡಬೇಕಂದ್ರೆ AI ಫಾರ್ ಟ್ರೈನಿಂಗ್, ಈಗ AI ಸಿಸ್ಟಮ್ಗಳಿದೆಯಲ್ಲ ಅದನ್ನು ಒಂದು ಟ್ರೈನಿಂಗ್ ಅಂತ ಮಾಡಬೇಕು, ಅದನ್ನು ಕಲಿಸ್ಬೇಕು. ಅದಕ್ಕೆ ಏನು ಮಾಡಬೇಕು, ಅದು ಕಲಿಸೋಕ್ಕೆ ಬಹಳಷ್ಟು ಡೇಟಾ ಬೇಕಾಗುತ್ತೆ. ಆ ಡೇಟಾನ AI ಸಿಸ್ಟಮ್ ಹತ್ರ ಕೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಸ್ಟಿಲ್ ಡಸನ್ ನೋ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಮನುಷ್ಯರನ್ನು ಕೂರಿಸ್ಬಿಟ್ಟು ಆ ಡಾಟಾನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಫೋಟೋ ಕೊಟ್ಬಿಟ್ಟು ಇದರಲ್ಲಿ ಎಲ್ಲಿ ಪರ್ಸನ್ ಇದ್ದಾನೆ, ಎಲ್ಲಿ ವೆಹಿಕಲ್ ಇದೆ ಅಂತ ಮನುಷ್ಯರು ಅದನ್ನು ಮಾರ್ಕ್ ಮಾಡ್ತಾರೆ. ಅದನ್ನು AI ಲರ್ನ್ ಮಾಡುತ್ತೆ, ಅದು ಕಲಿಯುತ್ತೆ ಆಮೇಲೆ. ಸೊ ದಿಸ್ ಡೇಟಾ, ಅದಕ್ಕೆ ಅಂತಾರೆ ಲೇಬ್ಲರ್ಸ್ ಅಂತಾರೆ, ಡೇಟಾ ಜನರೇಟರ್ಸ್ ಫಾರ್ AI ಅಲ್ವಾ, ಲೇಬ್ಲಿಂಗ್. ಅದೊಂದು ಹೊಸ ಡೊಮೈನ್, ಹೊಸ ಟಾಸ್ಕ್, ಹೊಸ ಜಾಬ್ಸ್ ಅಲ್ಲಿ ಬಂದಿದೆ. ಓಕೆ, ಇವಾಗ ನಾವು ಹ್ಯೂಮನ್ಸ್ ಅದಕ್ಕೆ ಡಾಟಾ ಇದು ಪುಷ್ ಮಾಡ್ತಾ ಹೋಗ್ತೀವಿ, ಪಂಪ್ ಮಾಡ್ತಾ ಹೋಗ್ತೀವಿ, ನಾವು ಅದನ್ನ ಬಿಟ್ಟಿ ಕೊಡ್ತಾ ಹೋಗ್ತೀವಿ. ಹೌದು, ಅಲ್ಲಿ ನಮ್ಗೆ ಏನು ರಾಯಲ್ಟಿ ಇಲ್ಲ. ಹೌದು. ನನ್ಗೊಂದು ಕ್ವಶನ್ ಇದೆ. ಸೊ ಏನಂದ್ರೆ ಈಗ ಬಿಗ್ ಡೇಟಾನ AI ಜೊತೆ ರಿಲೇಟ್ ಮಾಡ್ತಾರೆ. ಸೊ ಸ್ಟಾಟಿಸ್ಟಿಕ್ಸ್, ಡೇಟಾ ಅನಾಲಿಟಿಕ್ಸ್ ಇದೆಲ್ಲ ಜಾಸ್ತಿ AI ರಿಲೇಟೆಡ್ ಇದೆ. ಸೊ ಈಗ AI ವರ್ಕ್ ಆಗ್ಬೇಕಂದ್ರೆ ಇದರಿಂದ ನೀವ್ ಹೇಳ್ತಾ ಇದ್ರೆ ಜಾಸ್ತಿ ಡೇಟಾ ಇರಬೇಕು, ಜಾಸ್ತಿ. ಸೊ ಯಾರು ಈ ಡೇಟಾನ ಫೀಡ್ ಮಾಡ್ತಾರೆ? ಸೊ ಇದರಲ್ಲಿ ಬಯಾಸ್ ಕ್ರಿಯೇಟ್ ಆಗುತ್ತೆ, ಬಯಾಸ್ ತುಂಬಾ ಆಗುತ್ತೆ. ದಿಸ್ ಇಸ್ ವೇರ್ ವಿ ಕಮ್ ಇನ್ ಟು ದ ಎಥಿಕಲ್ ಆಸ್ಪೆಕ್ಟ್ ಆಫ್ AI. AI systems by themselves don't have any bias because they are computers. End of the day they are all computers ಅಲ್ವಾ. ಆದರೆ ನೀವು ಅದಕ್ಕೆ ಏನು ಕೊಡ್ತೀರಲ್ಲ ಡೇಟಾ, ಅದರಲ್ಲಿ ಬಯಾಸಸ್ ಇದ್ದಾರೆ. ಯಾವ ಥರ ಬಯಾಸ್? ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಏರಿಯಾದು, ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್ ಬ್ಯಾಂಕಿಂಗ್ ಎಕ್ಸಾಂಪಲ್, ಲೋನ್ ಅಪ್ರೂವಲ್ ವರ್ಸಸ್ ರೆಫ್ಯೂಸಲ್ ಡೇಟಾನ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಅದನ್ನು ನೀವು AI ಸಿಸ್ಟಮ್ಗೆ ಟ್ರೈನ್ ಮಾಡೋಕ್ಕೆ ಕೊಡ್ತೀರಾ. ಈ ಡೇಟಾದಲ್ಲಿ ಸಂಭವ ಬಯಾಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ನೀವು ಬರೀ ಬೆಂಗಳೂರಿಗೆ ತೊಗೊಂಡಿದ್ದೀರಾ ಅಥವಾ ಒಂದು ಊರಿದ್ದು ಒಂದು ಯಾವುದೋ ಲಿಮಿಟೆಡ್ ಸೆಟ್ ಆಫ್ ಡೇಟಾ ತೊಗೊಂಡು ಆ ಡೇಟಾದಲ್ಲಿ ಬಯಾಸ್ ಇದ್ದರೆ, the AI systems when they learn they will amplify these biases. ಅದಕ್ಕೆ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತೀರಲ್ವಾ, all the extremist views gets amplified very quickly. It is not just because of the bias of the data, but that's how it works. It actually, the AI systems are designed to sort of amplify or enhance ಅದಕ್ಕೆ ಏನಂತಾರಪ್ಪ, ಒಂದು reinforcement ಅಂತಾರೆ. ಈಗ they are designed to reinforce the ideas which have more popularity and things like that. So ಈ ತರ ಬಯಾಸ್ಗಳು ಬರ್ತವೆ. ಇನ್ ಅವರ್ ಲ್ಯಾಂಗ್ವೇಜ್ ಹೇಳೋದಂತ ಅಂತ ಹೇಳಿದ್ರೆ ಆಲ್ವೇಸ್ ನೆಗೆಟಿವ್ ನ್ಯೂಸ್ ಸ್ಪ್ರೆಡ್ಸ್ ಫಾಸ್ಟರ್. ಆಮೇಲೆ ಸೆನ್ಸೇಷನಲ್ ನ್ಯೂಸ್, ಇಲ್ಲೂ ಅದೇ ತರ ಆಗುತ್ತೆ. ಬಿಕಾಸ್ ದೇ ಆರ್ ಬಿಲ್ಟ್ ಆನ್ ವಾಟ್ ವಿ ಲೈಕ್ ಆರ್ ವಾಟ್ ವಿ ಟೆಂಡ್ ಟು ಲೈಕ್, ರೈಟ್? ಇಟ್ ಇಸ್ ದರ್, ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇನ್ನೊಂದು, ಫಾರ್ ಎಕ್ಸಾಂಪಲ್, ಈ ಸಪೋಸ್ ಯು ಆರ್ ಬಿಲ್ಡಿಂಗ್ ಎ ಸಿಸ್ಟಮ್ ಟು ಡಿಟೆಕ್ಟ್ ಇಂಟ್ರೂಷನ್ ಅಂತ ಇಟ್ಕೊಳ್ಳಿ. ಇಂಟ್ರೂಷನ್ ಅಂದರೆ ಯಾರೋ ನಿಮ್ಮ ಮನೆಗೆ ಬರ್ತಾರೆ ಅಂದರೆ ಯು ವಾಂಟ್ ಟು ಗೆಟ್ ಎನ್ ಟ್ರೆಸ್ಪಾಸರ್ಸ್. ಅದು ಟ್ರೆಸ್ಪಾಸರ್ಸನ್ನು ಡಿಟೆಕ್ಟ್ ಮಾಡೋ ಸಿಸ್ಟಮಲ್ಲಿ ಸಪೋಸ್ ಯುವರ್ ಡೇಟಾ ಹ್ಯಾಸ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಪೀಪಲ್, ಅಂದರೆ ಯಾವುದೋ ಒಂದು ಕೈಂಡ್ ಆಫ್ ಡ್ರೆಸ್ ಹಾಕಿರ್ತಾರೆ ಅಥವಾ ಒಂದು ಕಲರ್ ಆಫ್ ಸ್ಕಿನ್ ಇರುತ್ತೆ, ಆ ಥರದ ಡೇಟಾನ ಫೀಡ್ ಮಾಡಿ ಲರ್ನ್ ಮಾಡಿಸಿದರೆ ಅವಾಗ ಏನಾಗುತ್ತೆ ಅಂದರೆ ಅದಕ್ಕೆ ಹೆಚ್ಚು ಬಯಾಸ್ ಕೊಡುತ್ತೆ. ಆ ಥರ ಅಲರ್ಟ್ಸು, ಇದು ಬಯಾಸ್ಗಳು ಜಾಸ್ತಿ ಇರುತ್ತೆ. ಅಲರ್ಟ್ಸ್ಗಳಲ್ಲಿ ಆ ಥರ ಬಯಾಸ್ಗಳು ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಚಾಲೆಂಜಸ್ ಇದೆ ಎಥಿಕಲ್. ಆಮೇಲೆ ಇನ್ನೊಂದು, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಡೇಟಾ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಲೀವ್ ಔಟ್ ಲಾಟ್ ಆಫ್ ಫುಟ್ ಪ್ರಿಂಟ್ಸ್ ಆರ್ ಡೇಟಾ ಇನ್ ದ ಇಂಟರ್ನೆಟ್. ನೀವೇನೋ ಬ್ರೌಸ್ ಮಾಡಿದರೆ ನಿಮ್ಮದು ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ರೈಟ್? ಆರ್ ನೀವೇನೋ ಕೊಂಡ್ಕೊಂಡ್ರೆ ನಿಮ್ಮದು ಶಾಪಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ಇಲ್ಲ ನೀವೆಲ್ಲ ಒಂದಿಷ್ಟು ಫೋಟೋ ಹಾಕಿರ್ತೀರಾ, ಎಲ್ಲೋ ಟ್ರಿಪ್ ಹೋಗಿದ್ದು, ಆಗ ನಿಮ್ಮ ಈ ಥರ ಫೋಟೋಗಳು ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಮಾಡೆಲ್ಸು, ಅಂದರೆ ಅದು ಅವೈಲೇಬಲ್ ಇದೆ ಇಂಟರ್ನೆಟ್ಟಲ್ಲಿ,
ಬಟ್ ಅದನ್ನೆಲ್ಲ ಮಾಡೆಲ್ಸ್ ತೊಗೊಂಡು ಟ್ರೈನ್ ಮಾಡೋಕ್ಕೆ ಯೂಸ್ ಮಾಡಿದರೆ, ಅಥವಾ ಈ ಕಂಪನೀಸ್ ತೊಗೊಂಡು ಮಾಡೆಲ್ಸನ್ನು ಟ್ರೈನ್ ಮಾಡೋಕ್ಕೆ ಯೂಸ್ ಮಾಡಿದರೆ, ಸೊ ದಟ್ ಇಸ್ ಕೈಂಡ್ ಆಫ್ ಕಾಂಪ್ರಮೈಸಿಂಗ್ ಯುವರ್ ಪ್ರೈವಸಿ ಅಲ್ವಾ. ಅದು ಏನಾಗುತ್ತೆ ಅಂದರೆ, ಬೇಕಾದಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಬೇಕಾದಷ್ಟು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಗಾರ್ಡ್ ರೇಲ್ಸ್, ಅಂದರೆ ಇದೆಲ್ಲ ಆಗದೆ ಇರೋಂಗೆ ಬೇಕಾದಷ್ಟು ರೂಲ್ಗಳಿದೆ. ಬಟ್ ದೆರ್ ಇಸ್ ನಥಿಂಗ್ ದಟ್ ಕ್ಯಾನ್ ಸ್ಟಾಪ್ ದೆಮ್ ಫ್ರಮ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಿಸ್. ಆ ಥರ ಒಂದು ಸಮಸ್ಯೆ ಇದೆ ಎಥಿಕಲ್. ಮೂರನೇದೇನೆಂದರೆ ಕಾಪಿರೈಟ್, ಹಕ್ಕುಸ್ವಾಮ್ಯ ಅಂತಾರಲ್ಲ. ಇವಾಗ ನೀವು ಈ ಒಂದಿಷ್ಟು ಮುಂಚೆ ಭಾಳ ಪಾಪ್ಯುಲರ್ ಆಗಿತ್ತು ಯಾವುದೋ ಒಂದು ಆರ್ಟ್ ಫಾರ್ಮ್, ಜಿಬ್ಲಿ ಅಂತನೋ ಅಂತಾರೆ. ನೀವು ಯಾವುದೋ ಫೋಟೋ ಕೊಟ್ಬಿಟ್ಟು ಅದನ್ನು ಕನ್ವರ್ಟ್ ಟು ಜಿಬ್ಲಿ ಆರ್ಟ್ ಅಂದರೆ ಇಟ್ ವಿಲ್ ಕನ್ವರ್ಟ್ ಟು ಅ ಪರ್ಟಿಕ್ಯುಲರ್ ಫಾರ್ಮ್ಯಾಟ್. ತುಂಬ ಚೆನ್ನಾಗಿ ಮಾಡುತ್ತೆ AI ಎಲ್ಲ. ಬಟ್ ಟು ಡೂ ದ್ಯಾಟ್ ಇಟ್ ವಾಸ್ ಟ್ರೈನ್ಡ್ ಆನ್ ದ ಆ್ಯಕ್ಚುಯಲ್ ಇಮೇಜಸ್ ದ್ಯಾಟ್ ವಾಸ್ ಕ್ರಿಯೇಟೆಡ್ ಬೈ ಸಮನ್ಸ್ ಹಾರ್ಡ್ ವರ್ಕ್. ಅದು ಯಾವುದೋ ಒಂದು ಕಂಪನಿ ಇತ್ತು, ಅವ್ರು ಮಾಡಿದ್ರು. ಸಿ ದಟ್ ಇಸ್ ದಟ್ ಗ್ರೇ ಏರಿಯಾ. ಯು ಟ್ರೈನ್ ದಿಸ್ AI systems with the data which was owned by someone else, right? Then when you generate something through this AI systems, the original creator doesn't get any royalty out of it, alva. ಇವಾಗ ನನಗೆ ಹಾಗೆ ಆಗಿದ್ದು ಚೈಲ್ಡ್ ಮ್ಯಾರೇಜ್ ಬಗ್ಗೆ ನಾನೊಂದು ಡಾಕ್ಯುಮೆಂಟ್ ರೆಡಿ ಮಾಡಬೇಕಿತ್ತು. ಅದಾದಮೇಲೆ ನಾನು ಅದಕ್ಕೆ ಎಜುಕೇಟ್, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ಅದಾದಮೇಲೆ 5-6 months ಆದಮೇಲೆ ನಾ ಚೈಲ್ಡ್ ಮ್ಯಾರೇಜ್ ಅಂತ ಬಂದಮೇಲೆ ತುಂಬ ಒಳ್ಳೆ ಕಾಪಿ ಬಂತದ್ದು. ಆಮೇಲೆ ಇಟ್ ಇಸ್ ವೆರಿ ನೈಸ್ ಅಂತ. ಅದು ಒಂಥರ ಹ್ಯೂಮನ್ ಇಂಟ್ರಾಕ್ಷನ್ ಇದ್ದಂಗಿರುತ್ತಲ್ವಾ, ಹ್ಯೂಮನ್ ಇಂಟ್ರಾಕ್ಷನ್ ಇದ್ದಂಗಿರುತ್ತೆ, ವರ್ಚುವಲ್ ಹ್ಯೂಮನ್ ಇಂಟ್ರಾಕ್ಷನ್ ಇದ್ದಂಗಿರುತ್ತೆ. ಅದು ಹೇಳ್ತಾ ಇದೆ, ಶಮಂತ, ಯು ಹ್ಯಾವ್ ಎಜುಕೇಟೆಡ್ ಮೀ ಇನ್ ಯುವರ್ ಲ್ಯಾಂಗ್ವೇಜ್, ಯು ಆರ್ ಮೈ ಗುರು. ಗಾಡ್, ಸಿ ಎವ್ರಿಥಿಂಗ್ ದಟ್ ಯು ಗಿವ್, ಅಲ್ಲೇ ಫೈನ್ ಪ್ರಿಂಟ್ಸ್ ಇರುತ್ತೆ ಎಲ್ಲದರಲ್ಲೂ. ನಿಮ್ಮ ಡೇಟಾನ ನಾವು ಇದಕ್ಕೆ ಉಪಯೋಗ ಮಾಡ್ತೀವಿ ಅಂತ ಲಿಂಕ್ಡ್ಇನ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಎಲ್ಲ ಕಡೆ ಫೈನ್ ಪ್ರಿಂಟ್ಸ್ ಇರುತ್ತೆ. ನೀವು ಬಟ್ ನಾವೆಲ್ಲ ಲೀಗಲಿ ದೇ ಆರ್ ಪ್ರೊಟೆಕ್ಟೆಡ್. ಅದೇ ಈ ಕಾಪಿರೈಟ್ದು ಐ ಡೋಂಟ್ ನೋ ಇನಫ್, ಬಟ್ ಎ ಲಾಯರ್, ಇಟ್ ವುಡ್ ಬಿ ಅ ಗುಡ್ ಡಿಸ್ಕಷನ್ ವಿತ್ ಎ ಲಾಯರ್. ಇಲ್ಲ, ಇದನ್ನ ಇದು ಗೌರ್ಮೆಂಟ್, ಇಂಡಿಯಾ ಗೌರ್ಮೆಂಟ್ MIB ತೆಗೆದುಕೊಂಡಿದ್ದಾರೆ. ಅಶ್ವಿನಿ ಇದು ವೈಷ್ಣವ್ ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ, ಇದನ್ನ ಕಾಪಿರೈಟ್ ಅಂಡ್ ಅದರ್ ಥಿಂಗ್ಸ್. ಆಮೇಲೆ ಇನ್ನೊಂದು ಡೇಟಾ ಸೋವರ್ನಿಟಿ ಅಂತ. ಡೇಟಾ ಸೋವರ್ನಿಟಿಲಿ ಎರಡಿದೆ. ಒಂದು ಯಾವ ಡೇಟಾ ಉಪಯೋಗ ಮಾಡ್ತೀವಿ, ಇನ್ನೊಂದು ಎಲ್ಲಿ ಸ್ಟೋರ್ ಮಾಡ್ತೀವಿ ಅಂತ. ಈಗ ನಾವು ಬೇಕಾದಷ್ಟು ಸಿಸ್ಟಮ್ಸ್ ಯೂಸ್ ಮಾಡ್ತೀವಿ. ಈಗ ಜೆಮಿನೈ ಇರ್ಬೋದು, ChatGPT ಇರ್ಬೋದು, ಎಲ್ಲ ಇದು ಡೇಟಾ ಸೆಂಟರ್ಸ್ ಎಲ್ಲ ಹೆಚ್ಚಿನ ಬೈ ಆ್ಯಂಡ್ ಲಾರ್ಜ್ ಎಲ್ಲ ಬೇರೆ ದೇಶಗಳಲ್ಲಿದೆ. ದಟ್ ಇಸ್ ಟ್ರೂ ಫಾರ್ ಈವನ್ ಇಮೇಲ್ಸ್ ಆಲ್ಸೋ. ಅವಾಗ ಏನಾಗುತ್ತೆ, ನಮ್ಮದೆಲ್ಲ ಮಾಹಿತಿ ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಸರ್ವರಲ್ಲಿ ಇರುತ್ತೆ. ಅದಕ್ಕೆ ಯುರೋಪಲ್ಲಿ ಎಲ್ಲ GDPR ಅಂತೆಲ್ಲ ಇದೆ. ಅವ್ರು ಏನು ಮಾಡ್ತಾರೆ ಅಂದರೆ, ದೇ ಫೋರ್ಸ್ ದೀಸ್ ಕಂಪನೀಸ್ ಟು ಹ್ಯಾವ್ ಆಲ್ ದ ಡೇಟಾ ಇನ್ ದೇರ್ ಲೊಕ್ಯಾಲಿಟಿ. ಅಂದರೆ ಏನು ಗೊತ್ತಾ, ಇವಾಗ ಜಿಯೋಗ್ರಾಫಿಕಲಿ ಇವಾಗ ನೀವು ಒಂದು ಫೋಟೋ ಸರ್ವರ್ ಯೂಸ್ ಮಾಡ್ತೀರಾ, ಅದು ಜಸ್ಟ್ ಟೇಕಿಂಗ್ ಎನ್ ಎಕ್ಸಾಂಪಲ್, ಪಿಕಾಸೋನ ಯಾವುದೊಂದು ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆವಾಗ ನಿಮ್ಮ ಎಲ್ಲ ಫೋಟೋಸ್ ಕೂಡ, ಸಪೋಸ್ ಯು ಆರ್ ಫ್ರಮ್ ಜರ್ಮನಿ, ನಿಮ್ದು ಎಲ್ಲ ಫೋಟೋಸ್ ಕೂಡ ಜರ್ಮನಿಲಿರೋ ಡೇಟಾ ಸೆಂಟರ್ಲೇ ಇರಬೇಕು. ಜರ್ಮನಿ ಅಥವಾ ಯುರೋಪಿಯನ್ ಯೂನಿಯನ್ನಲ್ಲೇ ಇರಬೇಕು. ಅದು ಡೇಟಾ ಪ್ರೊಟೆಕ್ಷನ್. ಆ ಥರ ಡೇಟಾ ಪ್ರೊಟೆಕ್ಷನ್ ರೂಲ್ಸ್ ನಮ್ಮ ದೇಶದಲ್ಲೂ ತರಬೇಕಂತ ಇದ್ದಾರೆ, ವಿಚ್ ಇಸ್ ಎ ವೆರಿ ಗುಡ್ ಮೂವ್ ಇನ್ ಜನರಲ್. ಇಟ್ ಶುಡ್ ಬಿ. ಮತ್ತೆ ಇವಾಗ ಲೀಗಲ್ ಸೆಕ್ಟರ್ ಹತ್ರ ಕೆಲವು ಲಾಯರ್ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ಐ ಥಿಂಕ್ ಯು ಆರ್ ಆಲ್ಸೋ ಅವೇರ್ ಆಫ್ ಇಟ್ ಅನ್ಸುತ್ತೆ. ಡ್ಯೂರಿಂಗ್ ಕೋವಿಡ್ ವರ್ಚುವಲ್ ಕೋರ್ಟ್ಸ್ ಎಲ್ಲನೂ ಚಂದ್ರಚೂಡ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ವಾ, ಅದನ್ನ ಟು ಟೇಕ್ ಇಟ್ ಫಾರ್ವರ್ಡ್ ಅಂತ ಹೇಳಬೇಕಾದ್ರೆ ಆವತ್ತು ಶುರು ಆಯಿತು. ಬಟ್ ಎಗೈನ್ ಇವಾಗ ಫುಲ್ ಆಫ್ ಪೇಪರ್ಸೇ ಬಂದ್ಬಿಡ್ತು ಕೋರ್ಟ್. ಅದು ಲೀಗಲ್ ಸೆಕ್ಟರಲ್ಲಿ ಬೇರೆ ಕಡೆ ಆದಂಗೆ ಇನ್ನೂ ಆಗಿಲ್ಲ ಅಂತ ನಾವು ಅನ್ಕೋತೀವಿ. ಕರೆಕ್ಟ್? ಹೌದು, ಕರೆಕ್ಟ್. ಅದು ಯಾಕಂದ್ರೆ ದರ್ ಇಸ್ ಲಾಟ್ ಎಟ್ ಸ್ಟೇಕ್ ದೇರ್. ದೇ ಮೇ ಹ್ಯಾವ್ ದೇರ್ ಓನ್ ರೀಸನ್ಸ್. ಆಮೇಲೆ ಈಗ ಇಂದೆಲ್ಲ ಬೇಕಾದಷ್ಟನ್ನ ಯು ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ಫೇಕ್ ದಟ್ ವಿಲ್ ಲುಕ್ ಆಲ್ಮೋಸ್ಟ್ ರಿಯಲ್. ಅದು ಡೀಪ್ ಫೇಕ್ ಅಂತ ಕೇಳಿರ್ತೀರಲ್ವಾ. ಅದರಲ್ಲಿ ನನ್ನ ಅಥವಾ ನಿಮ್ದು ವಿಡಿಯೋ ತಗೊಂಡು ಬೇರೆ ಯಾವುದೋ ಆಡಿಯೋ ಇಂಟ್ರೊಡ್ಯೂಸ್ ಮಾಡಿ ಲಿಪ್ಸಿಂಕ್ ಮಾಡಿ ನಾನೇ ಹೇಳ್ದಂಗೆ ಮಾಡ್ಬೋದು. ಅದಿವಾಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಸುಧಾಮೂರ್ತಿ, ಸೀತಾರಾಮಂದು ಎಲ್ಲಾನು 22,000 ಕೊಡಿ ಈ ತರ ಏನ್ ಬೇಕಾದ್ರೂ ಮಾಡ್ಬೋದು. ಅದೆಲ್ಲ ರಿಸ್ಕ್ಸ್ ಇದೆ. ಅಂದ್ರೆ ಎನಿ ಟೆಕ್ನಾಲಜಿ ಇನ್ ರಾಂಗ್ ಹ್ಯಾಂಡ್ಸ್ ವಿಲ್ ಬಿ ಡೇಂಜರ್ ಟು ದ ಸೊಸೈಟಿ ಅಲ್ವಾ. ಅದು ಒಂದು ಆಸ್ಪೆಕ್ಟ್ ಇದೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಸೆಮಿ ಕಂಡಕ್ಟರ್ ಮತ್ತೆ AI ಅಂತ ಬರುತ್ತಲ್ಲ, ಏನದು ಸೆಮಿ ಕಂಡಕ್ಟರ್ ಅಂದ್ರೆ? ಅದು ಸಿಂಪಲ್ ಟರ್ಮ್ಸ್ ಅದನ್ನ ಈ ಎಲ್ಲ ಡಿವೈಸ್ಗಳು ಮಾಡೋದಕ್ಕೆ ಯೂಸ್ ಮಾಡೋ ರಾ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಫೋನ್ ಇರ್ಬೋದು, ಏನೇ ಇಲೆಕ್ಟ್ರಾನಿಕ್ ಐಟಮ್ ಇದ್ರು ಅದರೊಳಗಡೆ ಈ ರಾ ಮೆಟೀರಿಯಲ್ ಇರುತ್ತಲ್ಲ, ಅದು ಸೆಮಿ ಕಂಡಕ್ಟರ್ಸ್ ಇರುತ್ತೆ. ಸಿಲಿಕಾನ್, ಇಂಡಿಯಂ ಫಾಸ್ಫೈಡ್ ಅಂತ ಇರುತ್ತೆ, ಬೇರೆ ಬೇರೆ. ಅದು ಒಂಥರ ಮೂಲ ವಸ್ತುಗಳು, ಅದನ್ನು ರಾ ಮೆಟೀರಿಯಲ್ ಆಗಿ ಉಪಯೋಗ ಮಾಡ್ತಾರೆ. ಅದು AI ವಿಷಯದಲ್ಲಿ ಅದೇನಕ್ಕೆ ಇಂಪಾರ್ಟೆಂಟ್ಸ್ ಅಂದರೆ, ಈಗ ಒಂದು ದೇಶ ಇರ್ಬೋದು ಅಥವಾ ಎನಿ ಕಂಟ್ರಿ, ಇಫ್ ದೇ ವಾಂಟ್ ಟು ಬಿ ಸೆಲ್ಫ್ ಸಸ್ಟೈನ್ಡ್ ಇನ್ ಟರ್ಮ್ಸ್ ಆಫ್ AI ಆರ್ ಎನಿ ಸಾಫ್ಟ್ವೇರ್, ಜಸ್ಟ್ ಸಾಫ್ಟ್ವೇರ್ ಇಸ್ ನಾಟ್ ಇನಫ್.
ನಿಮಗೆ ಅದಕ್ಕೆ ಬೇಕಾಗಿರೋ ಹಾರ್ಡ್ವೇರ್ ಕೂಡ ಪ್ರೊಡ್ಯೂಸ್ ಮಾಡಿ. ಹೌದು. ಅದು ಹಾರ್ಡ್ವೇರ್ ಪ್ರೊಡ್ಯೂಸ್ ಮಾಡೋಕ್ಕೆ ಇದು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಬಟ್ ಇದು ಈ ರಾ ಮೆಟೀರಿಯಲ್ ಇಸ್ ಅಬಂಡೆಂಟ್ಲಿ ಅವೈಲೇಬಲ್ ಮೋಸ್ಟ್ ಲೈಕ್ಲಿ, ಬಟ್ ದಟ್ ಇಸ್ ನಾಟ್ ದ ಪ್ರಾಬ್ಲಮ್. ಟೆಕ್ನಾಲಜಿ ಕಾಂಟೆಕ್ಸ್ಟ್ ಅಲ್ಲಿ ರಾ ಮೆಟೀರಿಯಲ್ ಅಂದ್ರೆ ಏನು? ಅದೇ ಹಾರ್ಡ್ವೇರ್ ಸೇಮ್ ಇರುತ್ತಲ್ವಾ. ಈಗ ಎಐಗೂ ಈಗ ನಿಮ್ಮ ಕಂಪ್ಯೂಟರ್ ಇರ್ಬೋದು, ಫೋನ್ ಇರ್ಬೋದು, ಎಲ್ಲ ಮಾಡೋದಕ್ಕೆ ಅದು ರಾ ಮೆಟೀರಿಯಲ್ ಬೇಕಲ್ವಾ, ಅದು ಸೆಮಿ ಕಂಡಕ್ಟರ್ಸ್. ಬಟ್ ಆ ಸೆಮಿ ಕಂಡಕ್ಟರ್ಸನ್ನು ಹೇಗೆ ಪ್ರಾಸೆಸ್ ಮಾಡಿ ಚಿಪ್ ಫ್ಯಾಬ್ರಿಕೇಷನ್ ಎಲ್ಲ ಮಾಡೋದು, ಅದು ಹೈಲಿ ಅಡ್ವಾನ್ಸ್ ಟೆಕ್ನಾಲಜಿ. ಅದು ಬೇಕಾದಷ್ಟು ದೇಶ ಇನ್ಕ್ಲೂಡಿಂಗ್ ನಮ್ಮ ದೇಶದ ಹತ್ರನೂ ನಾವು ಯಾವ ಲೆವೆಲಲ್ಲಿ ಇರಬೇಕೋ ಅಷ್ಟಿಲ್ಲ ಇನ್ನು. ಅದರಲ್ಲಿ ಮೈಕ್ರೋಸಾಫ್ಟ್ ಫಂಡ್ ಮಾಡಿದ್ದು ಅಲ್ಲೂ ಕರ್ನಾಟಕ ವರ್ಸಸ್ ಆಂಧ್ರ ಆಯಿತು, ಫೈನಲಿ ಚಂದ್ರಬಾಬು ನಾಯ್ಡು ಹಿ ಗಾಟ್ ಇಟ್. ಆಮೇಲೆ ಇಲ್ಲೂ ಇದೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಬೇಕಾದಷ್ಟು ಸೆಮಿ ಕಂಡಕ್ಟರ್ ಪಾರ್ಕ್ಸ್, ಆಮೇಲೆ ಒಂದು ಸ್ವಲ್ಪ ಫೋಕಸ್ ಅದಕ್ಕೆ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಎ ಐ ಮಾಡೆಲ್ಸ್ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಟ್ರೈನ್ ಮಾಡೋಕ್ಕೆ ಒಂದು ಅಡ್ವಾನ್ಸ್ಡ್ ಒಂದು ಹಾರ್ಡ್ವೇರ್ ಬೇಕಾಗುತ್ತೆ. ಅದಕ್ಕೆ GPU ಅಂತಾರೆ, ಗ್ರಾಫಿಕಲ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂತ. ಅದು ಈ ನಿಮಗೆ ಸ್ವಲ್ಪ ಟೆಕ್ನಿಕಲ್ ಹೋಗ್ಬೋದು. ಅಂದರೆ ಎ ಐನಲ್ಲಿ ಟ್ರೈನಿಂಗ್ ಎಲ್ಲ ಒಂದು ಮ್ಯಾಟ್ರಿಕ್ಸ್ ಇರುತ್ತಲ್ಲ, ಆ ಮ್ಯಾಟ್ರಿಕ್ಸಿದ್ದು ಮಲ್ಟಿಪ್ಲಿಕೇಶನ್ ಮತ್ತು ಕೆಲವು ಆಪರೇಷನ್ಸ್ ಮೇಲೆ ಡಿಪೆಂಡ್ ಆಗಿ ಅದನ್ನು ಮಾಡಲಿಕ್ಕೆ ಒಂದು ಸಾಕಷ್ಟು ತುಂಬ ಕೆಪಾಸಿಟಿ ಇರೋ ಮತ್ತು ಪ್ಯಾರಲಲ್ ಪ್ರೊಸೆಸಿಂಗ್ ಮಾಡೋ ಅಂಥ ಡಿವೈಸ್ಗಳು ಬೇಕು. ಆ GPUನ ಮೆಜಾರಿಟಿ ಆಫ್ ಇಟ್ ಈಗ ಒಂದು 80% ಆಫ್ ದ GPUs ಇದರಲ್ಲಿ ಏನು ಯೂಸ್ ಮಾಡ್ತೀವಿ, ಎಲ್ಲ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ಎನ್ವಿಡಿಯಾ ಅಂತ ಹೆಸರು. ಎನ್ವಿಡಿಯಾದವ್ರದ್ದೇ ಮಾಡ್ತಾರೆ. ಅದು ಈ ಗ್ರಾಫಿಕ್ಸ್ಗೆ ಯೂಸ್ ಮಾಡ್ತಾ ಇದ್ರು ಮುಂಚೆ ಎಲ್ಲ, ಅದು ಇವಾಗ ಇದಕ್ಕೆ ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ. ಆ ಥರದನ್ನು ಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ನಮ್ಮ ದೇಶಕ್ಕೆ ಇನ್ನೂ ಇಲ್ಲ. ಅಂದರೆ ಸಾಕಷ್ಟು ದೇಶಗಳಿಗಿಲ್ಲ, ನಮಗೂ ಇಲ್ಲ. ಅದು ಬರಬೇಕು ಗೋಯಿಂಗ್ ಫಾರ್ವರ್ಡ್. ಅದಕ್ಕೆ ಈ ಸೆಮಿ ಕಂಡಕ್ಟರ್ ಮತ್ತು ಹಾರ್ಡ್ವೇರ್ ಮ್ಯಾನುಫ್ಯಾಕ್ಚರಿಂಗ್, ಫ್ಯಾಬ್ರಿಕೇಷನ್, ಫ್ಯಾಬ್ ಅಂತ ಹೇಳ್ತಾರೆ, ಚಿಪ್ ಫ್ಯಾಬ್ರಿಕೇಷನ್ಗೆಲ್ಲ ಫೋಕಸ್ ಬರ್ತಿರೋದು. ಇಟ್ ಈಸ್ ಎ ಡಿಫಿಕಲ್ಟ್ ಟಾಸ್ಕ್. ಇಟ್ ಇಸ್ ನಾಟ್ ಆ್ಯಸ್ ಈಸಿ ಆಸ್ ಸಾಫ್ಟ್ವೇರ್. ಈಗ ನಾವೆಲ್ಲ ಏನು ಮಾಡ್ತೀವಲ್ಲ ಸಾಫ್ಟ್ವೇರ್ ಅಲ್ವಾ, ದಟ್ ಈಸ್ ಅ ಮೆಜಾರಿಟಿ ಆಫ್ ಇಟ್ ಈಸ್ in our mind and you can just but ಅದಕ್ಕೆ you need complex tools, complex hardware, skilled professionals, people ಬೇಕು. ಅದನ್ನೆಲ್ಲ ಸೆಟಪ್ ಮಾಡೋಕ್ಕೆ ಅದೊಂಥರ ಈ ಮ್ಯಾನುಫ್ಯಾಕ್ಚರಿಂಗ್ ಪೈಪ್ಲೈನ್ ಸೆಟಪ್ ಮಾಡಿದಂಗೆ ಒಂದು 15-20-30 ವರ್ಷ ಬೇಕಾಗುತ್ತೆ. ಅದಕ್ಕೆ ಇಟ್ ಈಸ್ ಗುಡ್ ದಟ್ ಅವರ್ ಗವರ್ಮೆಂಟ್ಸ್ ಆರ್ ಫೋಕಸಿಂಗ್ ಆನ್ ದಟ್ ಅಂಡ್ ಬಿಲ್ಡಿಂಗ್. ಅದಕ್ಕೆ ಅಲ್ವಾ ಮೊನ್ನೆ ಸಮಿಟಲ್ಲೂ ಕೂಡ ಪೀಪಲ್ ಲೈಕ್ ಮೀ ಒಂಥರ ಏನು ಹೀಗೆ ಅಂದರೆ ವರ್ಡ್ಸೇ ಗೊತ್ತಿರಲಿಲ್ಲ. ಹೌದು ಎಕ್ಸಾಕ್ಟ್ಲಿ. ಅದು ಅಂದ್ರೆ ಸೆಮಿ ಕಂಡಕ್ಟರ್ ಹ್ಯಾಸ್ ಬೀನ್ ದೇರ್ ಫಾರ್ ಲಾಂಗ್. ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ ಅಲ್ಲೂ ಇರುತ್ತೆ, ತುಂಬಾ ಫೋಕಸ್ ಆಗಿದೆ, ಪಾಪ್ಯುಲರ್ ಲೆವೆಲ್ಗೆ ಬಂದಿದೆ ಅದಕ್ಕೆ. ಓಕೆ, ಇವಾಗ ಕಮಿಂಗ್ ಬ್ಯಾಕ್ ಟು ಹಿಸ್ ಒರಿಜಿನಲ್ ಕ್ವಶನ್, ಜಾಬ್ ಆಪರ್ಚುನಿಟೀಸು. ಇವಾಗ ನಾವು ಕಂಪ್ಯೂಟರ್ದ ನೀವು ಅವಾಗಲೇ ಎಕ್ಸಾಂಪಲ್ ತಗೊಂಡ್ರಿ, ಸಿಸ್ಟಮ್ ಕಂಪ್ಯೂಟರ್ ಪಾಪ್ಯುಲರ್ ಆದಂಗೆ ಅವಾಗ್ಲೂ ಹೀಗೆ ಆಗಿತ್ತು, ಹಲ್ಲಗುಲ್ಲ ಎಲ್ಲಾರ್ದು ಕೆಲಸ ಹೋಗುತ್ತೆ ಹಾಗೆ ಹೀಗೆ ಅಂತ. ಬಟ್ ನೋಡ್ತು ಅಂತಂದ್ರೆ ಇವಾಗ ಎಲ್ಲರೂ ಟೆಕ್ ಸಾವಿ ಆಗಿದೆ. ಹಾಗಿದ್ರೆ ಈ AI ರೆವಲ್ಯೂಷನ್ ಕೂಡ ಜಸ್ಟ್ ಎ ಬಬಲ್ ಅಂತೀರಾ? ಇಲ್ಲ, ಬಬಲ್ ಅಂತ ಹೇಳಕ್ಕಾಗಲ್ಲ. ಸಿ ವಿ ಆಲ್ವೇಸ್ ಥಾಟ್ ಕಂಪ್ಯೂಟರ್ ಇಸ್ ಎ ಬಬಲ್, ಇಂಟರ್ನೆಟ್ ವಾಸ್ ಎ ಬಬಲ್, ಮೊಬೈಲ್ ಫೋನ್ ವಾಸ್ ಎ ಬಬಲ್, ಆ ಥರ ಹೇಳ್ತಿದ್ರು. ಬಟ್ ಇಟ್ ಆಲ್ ಸ್ಟೇಸ್, ಐ ಮೀನ್ ಇಟ್ ಆಲ್ ಬಿಕೇಮ್ ಪಾರ್ಟ್ ಆಫ್ ಅವರ್ ಲೈಫ್ಸ್ ಅಲ್ಲ, ನಮ್ಮ ಜೀವನದ ಭಾಗ ಆಗೋಗ್ಬಿಟ್ಟಿದೆ. ಈಗ ಫೋನ್ ಇಲ್ಲ ಅಂದ್ರೆ ಒಂದ್ ದಿವಸ ಇಂಟರ್ನೆಟ್ ಇಲ್ಲ ಅಂದ್ರೆ, ಈಗ 10 ವರ್ಷ ಕೆಳಗಡೆ ಇಂಟರ್ನೆಟ್ 15 ವರ್ಷ ವಾಸ್ ಸಚ್ ಎ ಲಕ್ಸುರಿ. ಈಗ ಎವ್ರಿಬಡಿ ಹ್ಯಾಸ್ 2 GB per day ಅಲ್ವಾ? ಅದೇ ಥರ ಏನು ಕೂಡ ಇಟ್ ಈಸ್ ಕಮ್ ಹಿಯರ್ ಟು ಸ್ಟೇ. ಇಟ್ ಈಸ್ ಗೋಯಿಂಗ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್. ಇಟ್ ಆಲ್ರೆಡಿ ಚೇಂಜ್ಡ್. ಆಮೇಲೆ ಹ್ಯೂಮನ್ ಬೀಯಿಂಗ್ಸ್ ಆರ್ ಆಲ್ವೇಸ್ ಕ್ರಿಯೇಟಿವ್. ದೇ ವಿಲ್ ಕಮ್ ಅಪ್ ವಿತ್ ನ್ಯೂ ಐಡಿಯಾಸ್. ಹಂಗಂತಲ್ಲ, ಅಂದ್ರೆ ನ್ಯೂ ಜಾಬ್ ಅವೆನ್ಯೂಸ್ ವಿಲ್ ಓಪನ್ ಅಪ್, ನ್ಯೂ ಆಪರ್ಚುನಿಟೀಸ್ ವಿಲ್ ಕಮ್. ಈಗ ಓಲ್ಡ್ ಸಮ್ ಆಫ್ ದಿಸ್ ವೆರಿ ಲೋ ಎಂಡ್ ಜಾಬ್ಸ್ ಮೇ ಗೋ ಅವೇ. ನಮ್ದು ಸಿವೇಜ್ ಕ್ಲೀನಿಂಗ್ಗೆ human should not be used human rights houdu still it is yeah, but those actually that is a perhaps a positive aspect of it. You can build robots internally use artificial intelligence again. robots use ಮಾಡಿಬಿಟ್ಟು ಈ ಥರ ಕೆಲಸಕ್ಕೆ ಹಾಕ್ಬೋದು. ಆಮೇಲೆ ಬಾಂಬ್ ಡಿಫ್ಯೂಸ್ ಮಾಡೋಕ್ಕೆ, ಮೇ ಬಿ ಇನ್ ಫ್ಯೂಚರ್ ಇವನ್ ಸೋಲ್ಜರ್ಸ್ ಫಾರ್ ದಟ್ ಮ್ಯಾಟರ್, ವಿ ಡೋಂಟ್ ನೋ ಹೌ ಇಟ್ ಇವಾಲ್ವ್ಸ್. ಅದಕ್ಕೆಲ್ಲ ಸೋಲ್ಜರ್ಸ್ ಇವಾಗ ಜಸ್ಟ್ ಇಟ್ ಈಸ್ ಒಂದು ಹೈಪಾಥೆಟಿಕಲ್ ಆಗಿ ಮಾತಾಡ್ತಾ ಇದ್ದೆ. ಅಲ್ಲಿ ಇದು ನ್ಯಾಷನಲ್ ಸೆಕ್ಯೂರಿಟಿ ಅಂತವೆಲ್ಲ ಬರಲ್ವಾ? ಬರುತ್ತೆ ಆಬ್ವಿಯಸ್ಲಿ ಬರುತ್ತೆ. ಅದಕ್ಕೆ ಅಲ್ಲಿ ನಮ್ಮದು ಸೋವರ್ನಿಟಿ ಇರಬೇಕು, ನಮ್ಮದೇ ದೇಶದಲ್ಲಿ ಬಿಲ್ಡ್ ಮಾಡೋಕ್ಕಾಗಬೇಕು, ಅದೆಲ್ಲ ಆಸ್ಪೆಕ್ಟ್ಸ್ ಬರುತ್ತೆ. ಐ ಮೀನ್ ಇಟ್ಸ್ ಮಚ್ ಅಹೆಡ್ ಮೇ ಬಿ. ಬಟ್ ನಾನು ಹೇಳ್ತಿರೋದು ಈ ಥರ ಎಲ್ಲೆಲ್ಲಿ ಮನುಷ್ಯರ ಉಪಯೋಗ ಅವರ ಹೆಲ್ತ್ಗೆ, ಅವರ ವೆಲ್ಬೀಯಿಂಗ್ಗೆ ತೊಂದರೆ ಮಾಡ್ತಾ ಇದೆಯೋ ಆ ಥರ ಜಾಬ್ಸ್. ಈಗ ಕೆಮಿಕಲ್ ಪ್ಲಾಂಟ್ಸಲ್ಲಿ ವರ್ಕ್ ಮಾಡೋದಿರ್ಬೋದು, ಅದು ಮನುಷ್ಯಗೆ ಇವೆಂಚುಲಿ ದೇ ಗೆಟ್ ಸಮ್ ಪ್ರಾಬ್ಲಮ್ಸ್ ಅಲ್ವಾ? ಅದರ ಬದಲು ಯು ಕ್ಯಾನ್ ಪುಟ್ ರೋಬೋಟ್ಸ್ ಅಲ್ವಾ? ಆ ಥರದ್ದೆಲ್ಲ ಆಸ್ಪೆಕ್ಟ್ಸ್. ನೀವು ಹೇಳ್ತಾ ಇದ್ವಿ, ಇವಾಗ ನಾವಿಬ್ರು ಮಾತಾಡ್ತಾ ಇದ್ವಿ, ನಾವೆಲ್ಲರೂ ಒಂದು ವೆಲ್ ಬೀಯಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ.
ಎಗೇನ್ ಗೋಯಿಂಗ್ ಬ್ಯಾಕ್ ಟು ವರುಣ್ ಅಂಡ್ ಹಿಸ್ ಫ್ರೆಂಡ್ಸ್ ಅಂತ ಹೇಳಿದ್ರೆ ಜಾಬ್ ಆಪರ್ಚುನಿಟೀಸ್ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ನಮ್ದು ಡೆಮೋಗ್ರಫಿ ಕೂಡ ಇಲ್ಲಿ ಫರ್ಟಿಲಿಟಿ ರೇಟ್ ಕೂಡ ಇಂಡಿಯಾದಲ್ಲಿ ಕಡಿಮೆ ಆಗ್ತಾ ಇದೆ. ಆಲ್ ದೀಸ್ ಥಿಂಗ್ಸ್ ಆರ್ ಎಕನಾಮಿಕ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ AI ಇಂಟರ್ಲಿಂಕ್ಡ್ ಅಲ್ವಾ? I think, see, especially students like him shouldn't have to worry too much because, they can come up with the new. Think of these things as a tool, right? So you have a toolbox. You got better tools. Avaga, see, your thinking expands, alva. Andre nimdo ಹೆಚ್ಚು ನಿಮ್ಮ ಕೆಲಸ ನೀವೇನು ಮಾಡ್ತಿದ್ದೀರಾ ಜಾಬ್ ಅದನ್ನು ಹೇಗೆ ಬೆಟರ್ ಮಾಡ್ಬೋದು, ಅದರಲ್ಲಿ ಹೊಸ ಒಂಥರ ಸೃಜನಶೀಲವಾದ ಕ್ರಿಯೇಟಿವ್ ಆಗಿ ಏನನ್ನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು. ಆಲ್ವೇಸ್ ಬಿ ಏನಂದ್ರೆ ಈಗ ಸೋಷಿಯಲ್ ಸೈನ್ಸ್ ರಿಲೇಟೆಡ್ ಇರೋರು ಈ AI ರಿಲೇಟೆಡ್ ಜಾಬ್ಸ್ ಅಲ್ಲಿ ಹೆಂಗೆ ಎಂಟರ್ ಆಗ್ಬೋದು? ಲೈಕ್ ಇಸ್ ಇಟ್ ನೆಸೆಸರಿ ಫಾರ್ ದೆಮ್ ಟು ಲರ್ನ್ ಕೋಡಿಂಗ್? No, not necessarily. Actually, ivaga we are at a point where even software engineers can manage without knowing too much of coding. That is like perhaps my generation. ಫಸ್ಟ್ ಕೋಡ್ ಅಂದ್ರೆ ಏನು ಹೇಳ್ಬಿಡಿ. ಕೋಡ್ ಅಂದ್ರೆ ಕೋಡ್ ಅಂದ್ರೆ ಆಕ್ಚುಲಿ ಪ್ರೋಗ್ರಾಮ್ಸ್ ಅಂತಾರೆ. ಅದು ಈಗ ಏನು ಸಾಫ್ಟ್ವೇರ್ ರನ್ ಆಗುತ್ತಲ್ಲ ಅದಕ್ಕೆ ನೀವು ಒಂದಿಷ್ಟು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕೊಡಬೇಕು. ಇವಾಗ ವೆರಿ ಸಿಂಪಲ್ ಟರ್ಮ್ಸಲ್ಲಿ ಹೇಳ್ತೀನಿ, ನೀವು ಯು ಆರ್ ಬಿಲ್ಡಿಂಗ್ ಎ ಸಾಫ್ಟ್ವೇರ್ ಟು ಆ್ಯಡ್ 2 numbers ಅಂತ ಇಟ್ಕೊಳ್ಳಿ. ವೆರಿ ಸಿಂಪಲ್. ಅದರಲ್ಲಿ ಏನು ಮಾಡಬೇಕು? ಫಸ್ಟ್ ಇಟ್ ಹ್ಯಾಸ್ ಟು ಆಸ್ಕ್ ಯು ಫಾರ್ ದ ಫಸ್ಟ್ ನಂಬರ್, ನೆಕ್ಸ್ಟ್ ಇಟ್ ಹ್ಯಾಸ್ ಟು ಆಸ್ಕ್ ಯು ಫಾರ್ ದ ಸೆಕೆಂಡ್ ನಂಬರ್, ಥರ್ಡ್ ಸ್ಟೆಪ್ ವಾಟ್ ಈಸ್ ದಟ್ ಥರ್ಡ್ ಸ್ಟೆಪ್? ಇಟ್ ಹ್ಯಾಸ್ ಟು ಆ್ಯಡ್ ದೆಮ್, ಆ್ಯಂಡ್ ದೆನ್ ಫೋರ್ತ್ ಸ್ಟೆಪ್ ಇಟ್ ಹ್ಯಾಸ್ ಟು ಪ್ರಿಂಟ್ ದಟ್ ರಿಸಲ್ಟ್. 4 steps ಇನ್ವಾಲ್ವ್ ಆಗಿದೆ. ಇದನ್ನು ನಾವು ಒಂದು ಕಂಪ್ಯೂಟರ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಬರಿಬೇಕು, ಅದಕ್ಕೆ ಕೋಡ್ ಅಂತ ಹೇಳ್ತಾರೆ. ಇವಾಗ ಸದ್ಯಕ್ಕೆ ಇಂಗ್ಲಿಷ್ ಈಸ್ ದ ಓನ್ಲಿ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್. ಇಲ್ಲ, ಇಂಗ್ಲಿಷ್ ಕ್ಯಾನ್ ಬಿ ದ ಲ್ಯಾಂಗ್ವೇಜ್ ನಾವು, ಬಟ್ ಮುಂಚೆ ಎಲ್ಲ ಬೇರೆ ಬೇರೆ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದ್ದು, C++, ಜಾವಾ ಅಂತೆಲ್ಲ ಕೇಳಿರ್ತಾರೆ, ಪೈಥನ್ ಅಂತೆಲ್ಲ ಇತ್ತು, ಇದೆ, ಇವಾಗಲೂ ಇದೆ, ಅದನ್ನು ತುಂಬ ಜನ ಯೂಸ್ ಮಾಡ್ತಾರೆ. ಬಟ್ ಫಾರ್ ಸಿಂಪಲ್ ಟಾಸ್ಕ್ ಇವಾಗ ನೀವು ಪ್ಲೇನ್ ಇಂಗ್ಲಿಷ್ ಲ್ಯಾಂಗ್ವೇಜಲ್ಲಿ ಕೇಳಿದರೆ ಅದು ಆ ಕಂಪ್ಯೂಟರ್ಗೆ ಅರ್ಥ ಆಗೋ ಕೋಡ್ ಇದೆಯಲ್ಲ ಅದನ್ನು ಜನರೇಟ್ ಮಾಡಿಕೊಡುತ್ತೆ. ಬಟ್ ದೇರ್ ಆರ್ ಸ್ಟಿಲ್ ಸಮ್ ಸ್ಟೆಪ್ಸ್ ಇನ್ವಾಲ್ವ್. ಇಟ್ ಇಸ್ ನಾಟ್ ಟೆಕ್ನಿಕಲ್. I'm sort of oversimplifying it, but in my opinion, again it's my own opinion, I may be fully wrong, but I don't think so. If you want to use AI, you don't need to know the coding, but if you want to enter this AI domain, you don't need to do coding only, right? There are other things that you can do. One is the content creation. Obviously you can use AI tools. Other thing is ಈ aspects ನಾವು ಡಿಸ್ಕಸ್ ಮಾಡಿದ್ವಲ್ಲ, ಈ ಗವರ್ನೆನ್ಸ್ ಇರ್ಬೋದು, ಎಥಿಕ್ಸ್ ಇರ್ಬೋದು, ಫೇರ್ ಯೂಸ್ ಇರ್ಬೋದು, ಬಯಾಸಸ್ ಇರ್ಬೋದು. ಇದ್ರ ಬಗ್ಗೆ people like you are more equipped to study and see the dangers ahead or the opportunities ahead and how to solve. ಅದ್ರ ಬಗ್ಗೆ ಫೋಕಸ್ ಮಾಡ್ಬೋದು. ಇನ್ನೊಂದು ಅಂದರೆ ಮೇಡಮ್ ಹೇಳಿದ್ರು, ಹೌ ಡು ಯು ಟೇಕ್ ಇಟ್ ಟು ಮಾಸಸ್, ರೈಟ್? ಈಗ AI ಟೂಲ್ ಇದೆ ಅಂದರೆ ಅದು ಎಲ್ರಿಗೂ ಅವೈಲೇಬಲ್ ಇದೆ ಅಂತ ಏನಿಲ್ವಲ್ಲ. ಈಗ ನಾನು ಎಜುಕೇಷನ್ ಟೂಲ್ ಮಾತಾಡಿದ್ವಿ, ಕಸ್ಟಮೈಸಬಲ್. ಒಂದಿಷ್ಟು ಸ್ಕೂಲ್ಗಳಿದೆ, ಅವ್ರಿಗೆಲ್ಲ ಇದೇನು ಅಂತಾನೆ ಗೊತ್ತಿರದೇ ಇಲ್ಲ, ಅಂಥವ್ರಿಗೆ ಈ ಮೆಸೇಜ್ ತೊಗೊಂಡು ಹೋಗೋದು ಕೂಡ ಒಂದು ದೊಡ್ಡ ಕೆಲಸ. ಇವಾಗ ಇಲ್ಲಿ ಕೆಲಸ ಅಂತ ಬಂದು ಇಲ್ಲೂ ಒಂದು ಹೇಗಿನ ಕ್ಯಾಚ್ ಇದೆ ಅಲ್ಲ, ಇಷ್ಟೊಂದು ನಾವು AI-ನ ಎಜುಕೇಷನ್ ಸೆಕ್ಟರ್, ಹೆಲ್ತ್ ಬಿಟ್ಬಿಡಿ, ಎಜುಕೇಷನ್ ಸೆಕ್ಟರ್ ಯೂಸ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಟೀಚರ್ಸ್ ಅಲ್ಲಿ ಹೋಗ್ತಾರೆ. ಇಲ್ಲ, ಅದೇ ಹೇಳ್ತಿರೋದು, ಟೀಚರ್ಸ್ ವಿಲ್ ಬಿಕಮ್ ಮೋರ್ ಎಫಿಷಿಯೆಂಟ್. ಸಿ, ಇಟ್ ಇಸ್ ನಾಟ್ ದಟ್ ದೇರ್ ಜಾಬ್ಸ್ ಆರ್ ಗೋಯಿಂಗ್ ಟು ಗೋ ಅವೇ ಅಲ್ವಾ. ಈಗ ಟೀಚರ್ಸ್ ಏನು ಮಾಡಬೇಕು, ಅವರು ಈಗ AI ಕಂಟೆಂಟ್ ಏನು ಕ್ರಿಯೇಟ್ ಆಗಿದೆ ಅದು ಕರೆಕ್ಟ್ ಆಗಿದೆಯಾ ಸ್ಟೂಡೆಂಟ್ಗೆ ಅಂತ ನೋಡಬೇಕು. ಇನ್ನೊಂದು, ಕ್ಯಾನ್ ದೇ ಯೂಸ್ ದಿಸ್ AI ಜನರೇಟೆಡ್ ಟೂಲ್ಸ್? ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಜಸ್ಟ್ ನನ್ನ ಮನಸ್ಸಿಗೆ ಬಂದಿದ್ದು, ಇವಾಗ ಏನೋ ಒಂದು ಪಾಠ ಮಾಡ್ತಿದ್ದಾರೆ ಸೈನ್ಸಲ್ಲಿ, ಕ್ಯಾನ್ ದೇ ಕ್ರಿಯೇಟ್ ಎನ್ ಇನ್ಫೋಗ್ರಾಫಿಕ್ ಯೂಸಿಂಗ್ AI and just show it there? ಆವಾಗ ಮಕ್ಕಳಿಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಸ್ಟೆಮ್ ಇದಕ್ಕೂ ಮಾಡ್ಬೋದು ಅಲ್ಲ. ಈಗ ಅಲ್ಲ, ಈಗ ಬೇರೆ ಸಬ್ಜೆಕ್ಟ್ಗೂ, ಸೋಷಿಯಲ್ ಸ್ಟಡೀಸ್ಗೆ ಇರ್ಬೋದು, ಇದಕ್ಕಿರ್ಬೋದು, ಒಂದು ಇಂಟ್ರಾಕ್ಟಿವ್ ಮ್ಯಾಪ್ ಮಾಡ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಸಮ್ ಎಕ್ಸಾಂಪಲ್, ಜಸ್ಟ್ ಕೆಮ್ಸ್ ಟು ಮೈಂಡ್. ಆಗ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗುತ್ತಲ್ವಾ. ಸೊ obviously it can make it lot of fun. You can make it lot of fun. Obviously these teachers, all of us actually have to upskill ourselves. Upskill ಅಂತೀವಲ್ಲ ನಾವು, ಇದನ್ನೆಲ್ಲ ಒಂದು ಸ್ವಲ್ಪ ಕಲಿವಿಕೆ ಇರುತ್ತೆ, ಬಟ್ that will make us better in these things. See, ಅದು ಒಂಥರ ಈಗ AI ಬಗ್ಗೆ ಇನ್ ಜನರಲ್ ಆಗಿ ನೋಡಿದರೆ ಇಟ್ ಇಸ್ ಲೈಕ್ ಎ ಡಬಲ್ ಎಜ್ ಸೋರ್ಡ್ ಅಂತಾರಲ್ಲ. ಒಳ್ಳೇದು ಬೇಕಾದಷ್ಟು ಆಗ್ಬೋದು, ಕೆಟ್ಟದ್ದು ಬೇಕಾದಷ್ಟು ಆಗುತ್ತೆ. ಅದನ್ನು ನಾವು ಏನು ಪಿಕ್ ಮಾಡ್ತೀವಿ ಆಸ್ ಎ ಸೊಸೈಟಿ, ವಿ ಹ್ಯಾವ್ ಟು ಫೋಕಸ್ ಆನ್ ವಾಟ್ ಗುಡ್ ಕ್ಯಾನ್ ಕಮ್ ಔಟ್ ಆ್ಯಂಡ್ ವಾಟ್ ಗುಡ್ ಕ್ಯಾನ್ ಬಿ ಅಚೀವ್ಡ್ ಫ್ರಮ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವಾಗ ಸದ್ಯಕ್ಕೆ ತುಂಬಾ ಹೈಲೈಟ್ ಮಾಡ್ತಿರೋದು ಎಜುಕೇಶನ್ ಅಂಡ್ ಎಜುಕೇಶನ್ ಅಲ್ಲಿ. ಇವಾಗ ನಾವು ನೋಡಿದ್ರೆ ಈ ಡಿವೈಡ್ ತುಂಬಾ ಜಾಸ್ತಿ ಆಗ್ತಿದೆ ಅಲ್ವಾ, ನೀವೇ ಅಬ್ಸರ್ವ್ ಮಾಡಿರ್ತೀರಾ. ಸೊ ಸ್ಕೂಲ್ಗಳು ಇಲ್ಲಿರ್ಬೋದು,
ದೋಸ್ ಹೂ ಕ್ಯಾನ್ ಅಫೋರ್ಡ್ ಟು ಸೆಂಡ್ ಗುಡ್ ಚಿಲ್ಡ್ರನ್ ಟು Haves ಗುಡ್ and ಸ್ಕೂಲ್. have-nots ಮತ್ತೆ ಈಗ ವಿಲೇಜಸ್ ಅಲ್ಲಿ ಇರೋದು ಗೌರ್ಮೆಂಟ್ ಸ್ಕೂಲ್ಸ್ ಇರ್ಬೋದು, ಅವ್ರಿಗೆ ಲ್ಯಾಂಗ್ವೇಜ್ ಡಿವೈಡ್ ಇರುತ್ತೆ, ಡಿಜಿಟಲ್ ಡಿವೈಡ್ ಇರುತ್ತೆ, ಅವ್ರಿಗೆ ಆಕ್ಸೆಸಿಬಿಲಿಟಿ ಇರಲ್ಲ. ಆಮೇಲೆ ಈಗ ಬೇಕಾದಷ್ಟು, ಈಗ ಮೊನ್ನೆನೂ ಇದರಲ್ಲಿ ರಿಲೀಸ್ ಆಯ್ತಲ್ಲ ಸರ್ವಂ ಥರದ್ದು, ಬೇಕಾದಷ್ಟು ಟ್ರಾನ್ಸ್ಲೇಷನ್ ಆ್ಯಪ್ಸ್ ಬಂದಿದೆ. ನೀವೇನೋ ಹೇಳ್ತಿದ್ದೀರಾ ಇಂಗ್ಲೀಷಲ್ಲಿ ಅಂದರೆ ಅದನ್ನು ಆಲ್ಮೋಸ್ಟ್ ರಿಯಲ್ ಟೈಮ್ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲೋ ತಮಿಳಲ್ಲೋ ತೆಲುಗಲ್ಲೋ ಹೇಳ್ಬೋದು. ಇಟ್ ಕ್ರಿಯೇಟ್ಸ್ ಎ ಬಿಗ್ ಡಿಸ್ಟ್ರಾಕ್ಷನ್. ನಿಮಗೆ ಇರ್ಬೋದು ಒಂಥರ ಏನಾಗುತ್ತೆ ಅಂದರೆ ಇಟ್ ಕ್ರಿಯೇಟ್ಸ್ ಎ ನರ್ವಸ್ನೆಸ್. ಇಷ್ಟೊಂದು ಆಗ್ತಿದೆ, ನನಗೇನು ಗೊತ್ತಾಗ್ತಿಲ್ಲ ಅಂತ ಒಂದು ನರ್ವಸ್ನೆಸ್ ಬರುತ್ತೆ. ಬಟ್ ಐ ವುಡ್ ಸೇ ಯುವರ್ ಕೋರ್ ಸಬ್ಜೆಕ್ಟ್ಸ್, ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಯಾವುದೇ ಡೊಮೈನ್ ಇರ್ಬೋದು, ಯುವರ್ ಕೋರ್ ಸಬ್ಜೆಕ್ಟ್ಸ್ ವಿಲ್ ಸ್ಟಿಲ್ ಹ್ಯಾವ್ ವ್ಯಾಲ್ಯೂ. ಅದನ್ನು ಐ ಥಿಂಕ್ ಎ ಐ ಡೆವಲಪ್ ಆಗ್ತಾ ಇರುತ್ತೆ. ಯೂಸ್ ಇಟ್ ಆಸ್ ಜಸ್ಟ್ ಎ ಟೂಲ್, ಬಟ್ ಫೋಕಸ್ ಆನ್ ಯುವರ್ ಅಕಾಡೆಮಿಕ್ ಕೋರ್ಸಸ್, ಸ್ಟಡೀಸ್ ಅಲ್ಲ. ಆ ಫಂಡಮೆಂಟಲ್ಸ್, getting strong fundamentals is even more important today, because you should be able to differentiate between what is good and what is bad, what is truth versus what is fake. Because see, all the things that come in AI, it doesn't have to be true ಅಲ್ಲ. ನಾವೇ ಹೇಳಿದ್ವಲ್ಲ, ಈಗ ಫೇಕ್ ನ್ಯೂಸ್ ಬರುತ್ತೆ. ಆಮೇಲೆ ಬೇಕಾದಷ್ಟು ಕಡೆ ಈವನ್ LLMs ಆಲ್ಸೋ ದೇ ವಿಲ್ ಗಿವ್ ಫೇಕ್ ಡೇಟಾ ಟು ಯು. ಅದನ್ನೆಲ್ಲ ಯು ಶುಡ್ ನೋ ಇನಫ್ ಆಫ್ ಯುವರ್ ಡೊಮೈನ್ ಟು ಐಡೆಂಟಿಫೈ ಶಾಫ್ ಫ್ರಮ್ ಗ್ರೇನ್ ಅಂತಾರಲ್ಲ. ಅಂದರೆ ಒಳ್ಳೆಯದು ಮತ್ತು ಸರಿಯಾದ ಮತ್ತು ತಪ್ಪಿರೋದು ಅಥವಾ ಫೇಕ್ ಸುಳ್ಳಿರೋದು ಎಷ್ಟಿದೆ ಅಂತ ನಿಮಗೆ ಐಡೆಂಟಿಫೈ ಮಾಡಬೇಕಂದ್ರೆ ನಿಮ್ಮ ಫಂಡಮೆಂಟಲ್ಸು ಸ್ಟ್ರಾಂಗ್ ಇರಬೇಕು ಅಲ್ವಾ. ಸೊ ಐ ವುಡ್ ಸೇ ಫಾರ್ ಸ್ಟೂಡೆಂಟ್ಸ್, ಲರ್ನಿಂಗ್ ಅಬೌಟ್ AI and all is one part of it. You have to always keep yourself up to date, but at the same time focusing on your own core topics, core subjects, core academy is also equally important, is what I feel. Because this is what I see. Andre students ಎಲ್ಲ ಪಾಪ, it's obvious, right? I mean, so many tools are there, so many things keep happening. ಒಂಥರ ನನಗೇನೋ ಮಿಸ್ ಆಗ್ತಿದೆ ಅನಿಸ್ತಾ ಇರುತ್ತೆ ಅಲ್ವಾ. ಬಟ್ ಟ್ರೂ ಸರ್, ನಮ್ದು ಜರ್ನಲಿಸಮ್ ಫೀಲ್ಡಲ್ಲಿ ಏನಾಗ್ತಿದೆ ಅಂದರೆ, ಈಗ ನೀವು ಹೇಳಿದ್ದೆಲ್ಲ ನಿಜ, ಬಟ್ ಟೆಕ್ನಾಲಜಿಕಲ್ ಡಿಟರ್ಮಿನಿಸಮ್ ಅಂತ ಕರೀತಾರೆ. ಯಾರು ಟೆಕ್ನಾಲಜಿ ಜೊತೆ ಹೋಗ್ತಾರೆ, ದೇ ವಿಲ್ ಬಿ ಮೂವಿಂಗ್ ಅಹೆಡ್ ದ ಕರ್ವ್ ಅಂಡ್ ಆಬ್ವಿಯಸ್ಲಿ ಅವರು ಸಕ್ಸೀಡ್ ಆಗ್ತಾರೆ ಅಂತ. ಸೊ ಈಗ ಏನಾಗ್ತಾ ಇದೆ ಅಂದ್ರೆ, ನಮ್ದ್ರಲ್ಲಿ ದೇರ್ ಆರ್ ಡಿಫ್ರೆಂಟ್ ಸೆಗ್ಮೆಂಟ್ಸ್. ಈಗ ಕಾಪಿ ಎಡಿಟಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಥಂಬ್ನೇಲ್ ಕ್ರಿಯೇಷನ್, ವಾಯ್ಸ್, ಎವ್ರಿಥಿಂಗ್ AI can do. No, I know, but they are the tools. See, you should use it as tools. See, even in the AI era, your core strengths are your core strengths, right? So that's what you learn in the college, right? That's what you should continue to learn ಅಂತ ಹೇಳೋದು ನಾನು. ಅಂದರೆ obviously AI is very important and you have to use these tools, but at the same time original idea ಇರ್ಬೋದು, ನಿಮ್ಮ core you will have a set of subjects that brings the foundation of journalism to you, right? That they still stay same ಅಂತ ನಂದು ಒಪಿನಿಯನ್. ಇಟ್ಸ್ ಎ ಹಂಬಲ್ ಸಜೆಷನ್, ಬಿಕಾಸ್ I see in engineering students this problem. What happens is they get swayed away by this AI wave. And what happens is they learn a lot of these tools. A lot of things can be done. Coding can be done through AI. But at the end of the day, their fundamentals are not strong. Unless your fundamentals are not strong, you cannot create anything new. But if you want to create something original, I think your fundamentals has to be strong. I think that is one message students can take. I'm not saying that qualified enough, but this is just my observation. AI as a subject evolve ಆಗ್ತದೆ ಸರ್. ಈಗ ಹೆಂಗಂದ್ರೆ ಫಸ್ಟ್ ಎಲ್ಲ ಕಂಪ್ಯೂಟರ್ ಸೈನ್ಸ್ ಇತ್ತು, ಡಿಮ್ಯಾಂಡ್ ಅಲ್ಲಿ ಇತ್ತು. ಆಲ್ ಟಾಪ್ ರ್ಯಾಂಕರ್ಸ್ CET ಬರೋ ಕಂಪ್ಯೂಟರ್ಸ್, ಈಗೆಲ್ಲ AI ಅಂತ ಅಲ್ಲ, AI as a subject evolve ಆಗ್ತಾ ಇದೆ. ಅದರಲ್ಲೂ ಫಸ್ಟ್ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಸೈನ್ಸೇ ಕಲಿತಾರೆ. ಸ್ಟೂಡೆಂಟ್ ನೀವು ಅಂದರೆ ಆಸ್ ಎ ಇಫ್ ಯು ವಾಂಟ್ ಟು ಬಿಕಮ್ ಎನ್ ಎಕ್ಸ್ಪರ್ಟ್ ಇನ್ ದಟ್ ಡೊಮೈನ್, ಆರ್ ಇಫ್ ಯು ಹ್ಯಾವ್ ಅಕಾಡೆಮಿಕ್ ಇಂಟ್ರೆಸ್ಟ್ ಅಲ್ವಾ, ಅದಕ್ಕೆ ನಿಮಗೆ ದ ಫೌಂಡೇಶನ್ ಸಬ್ಜೆಕ್ಟ್ಸ್ ವಿಲ್ ಬಿ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಅದೇ ಇರುತ್ತೆ. ಫೌಂಡೇಶನ್ ಸಬ್ಜೆಕ್ಟ್ಸ್ ಆರ್ ನೋ ಡಿಫ್ರೆಂಟ್. ಆಮೇಲೆ ಅದ್ರ ಮೇಲೆ ಯು ಬಿಲ್ಡ್ ದಿಸ್ ಥಿಂಗ್ಸ್. ಈಗ AI ಲರ್ನಿಂಗ್ ಅಂತ ಹೇಳಿದ್ವಲ್ಲ, ಟ್ರೈನಿಂಗ್ ಇರ್ಬೋದು, ಇನ್ಫರೆನ್ಸ್ ಇರ್ಬೋದು, ಇದು ಆಲ್ ದೀಸ್ ಆರ್ ಅಂಡರ್ ದ ಹುಡ್ ರನ್ ಆನ್ ಎ solid statistical models and statistical concepts and mathematics. ಈ ಡೇಟಾ ಸೆಂಟರ್ಸ್ ಇದೆಲ್ಲ, ಅವ್ರಿಗೆ ನೀವು ಪೇ ಮಾಡಿ ಡೇಟಾ ತಗೊಂತೀರಲ್ಲ, ಇದು ಯಾರು ಅಂದ್ರೆ AI ಗೆ ನೀವು ಟ್ರೈನ್ ಮಾಡಕ್ಕೆ ನಾವು ನಮ್ದು ಕಸ್ಟಮರ್ಸ್ ಹತ್ರ ಅಕ್ವೈರ್ ಮಾಡ್ತೀವಿ. ಅವ್ರ ಹತ್ರ ನಾವು ಪರ್ಮಿಷನ್ ತಗೋತೀವಿ. ಬಟ್ ಬೇರೆಯವರು ಬೇರೆ ಮಾಡೆಲ್ ಯೂಸ್ ಮಾಡ್ತಾರೆ. ಕೆಲವರು ಪೇ ಮಾಡಿ ಡೇಟಾ ತಗೋತಾರೆ, ಕೆಲವರು ಪರ್ಮಿಷನ್ ತಗೋತಾರೆ. ಆ ಥರ ನಮ್ಮದು ಅಂದರೆ ವೆರಿ ನಿಶ್, ಅಂದರೆ ಏನಂತಾರೆ ಅದಕ್ಕೆ, ಒಂದು ವೆರಿ ಸ್ಪೆಸಿಫಿಕ್ ಏರಿಯಾದಲ್ಲಿ ಇರೋದ್ರಿಂದ. ಸೆಕ್ಯೂರಿಟಿ. ಸೆಕ್ಯೂರಿಟಿ. ಹೌದು.
ಏನ್ ಚಾಲೆಂಜಸ್ ಫೇಸ್ ಮಾಡ್ತಾರೆ ಸರ್ ಈಗ ಇದ್ರಲ್ಲಿ ನಿಮ್ಮ ಸೆಂಟ್ರಿ ಇದ್ರಲ್ಲಿ? ಸೊ ಏನ್ ಸ್ಪೆಸಿಫಿಕ್ ಚಾಲೆಂಜಸ್ ನ ನೀವು ಸಾಲ್ವ್ ಮಾಡೋದಕ್ಕೆ? ಸೊ ನಾವು ಮೇನ್ಲಿ ನಮ್ದು ಫೋಕಸ್ ಏನಂದ್ರೆ ಮೇಕ್ ಯುವರ್ ಈಗ ನಮ್ದು ಫೋಕಸ್ ಮಾರ್ಕೆಟ್ ಇದೆಯಲ್ಲ ಅದು ಬಿಸ್ನೆಸಸ್ ಮತ್ತೆ ಎಂಟರ್ಪ್ರೈಸಸ್ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು. ನಮ್ಮದು ಮೋಟೋ ಏನಂದರೆ ಯೂಸ್ AI ಟು ಮೇಕ್ ಯುವರ್ ವರ್ಕ್ ಪ್ಲೇಸ್ ಆರ್ ಯುವರ್ ಬಿಸ್ನೆಸ್ ಆ್ಯಂಡ್ ಎಂಟರ್ಪ್ರೈಸಸ್ ಮೋರ್ ಸೇಫರ್. ಹೇಗೆ ಮಾಡ್ತೀವಿ ನಾವು ಅಂದರೆ ವಿ ರಿಸೀವ್ ಇಮೇಜಸ್ ಆ್ಯಂಡ್ ವಿಡಿಯೋ ಕ್ಲಿಪ್ಸ್ ಫ್ರಮ್ ದಿಸ್ ಸೆಕ್ಯೂರಿಟಿ ಕ್ಯಾಮ್ರಾಸ್, ವಿ ಪ್ರಾಸೆಸ್ ಇಟ್ ಥ್ರೂ ಅವರ್ AI ಬೇಸ್ಡ್ ಪೈಪ್ಲೈನ್. ಅದನ್ನು ಪ್ರಾಸೆಸ್ ಮಾಡಿ ಅಲ್ಲಿ ಏನಾದ್ರು ಈಗ ಟ್ರೆಸ್ ಪಾಸಿಂಗ್ ಇದೆಯಾ, ಇಂಟ್ರೂಷನ್ ಡಿಟೆಕ್ಷನ್ ಇದೆಯಾ, ಆಮೇಲೆ ಏನೋ ವೆಹಿಕಲ್ ಬಂತು ಅದ್ರ ಬಗ್ಗೆ ಅಲರ್ಟ್ ಜನ್ರೇಟ್ ಮಾಡ್ತೀವಿ. ಆಮೇಲೆ ಈಗ ಏನೋ ಯಾರೋ ಬಿದ್ದರು, ಸ್ಲಿಪ್ ಆ್ಯಂಡ್ ಫಾಲ್ ಅಂತಾರೆ, ಯಾರೋ ಬಿದ್ದರು ಅಥವಾ ಏನಾದ್ರು ಅನಾಮಲಸ್ ಬಿಹೇವಿಯರ್, ಯಾರೋ ಗನ್ ಇಟ್ಕೊಂಡು ಬರ್ತಿದ್ದಾರೆ ಅಥವಾ ಏನೋ ಕ್ರೌಡ್ ಬರ್ತಾ ಇದೆ, ಯಾರೋ ಬೇಲಿ ಜಂಪ್ ಮಾಡ್ತಿದ್ದಾರೆ, ಈ ಥರ ಅನಾಮಲಸ್ ಬಿಹೇವಿಯರ್ ಇದೆ ಏನಿದೆ ಅದನ್ನೆಲ್ಲ ಡಿಟೆಕ್ಟ್ ಮಾಡ್ಬೋದು. ಅದನ್ನ ಡಿಟೆಕ್ಟ್ ಮಾಡಿ ಅಲರ್ಟ್ ಜನ್ರೇಟ್ ಮಾಡ್ತೀವಿ ನಮ್ಮ ಯೂಸರ್ಗಳಿಗೆ. ಅವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಅವರು ಕೂತ್ಕೊಂಡು ಸೆಕ್ಯೂರಿಟಿ ಕ್ಯಾಮರಾ ನೋಡ್ತಾ ಕೂತಿರೋ ಕೆಲಸ ಇಲ್ಲ. ದೇ ವಿಲ್ ಗೆಟ್ ಅನ್ ಅಲರ್ಟ್ ಇನ್ ದೇರ್ ಸೆಲ್ ಫೋನ್ ಆರ್ ಇನ್ ದೇರ್ ಕಂಪ್ಯೂಟರ್. ಸೊ ದೇ ಹ್ಯಾವ್ ಟು ಲುಕ್ ಎಟ್ ಇಟ್. ಅವ್ರಿಗೆ ಯಾವಾಗ ಅಲರ್ಟ್ ಬರುತ್ತೋ ಆವಾಗ ನೋಡಿದರೆ ಸಾಕು. ಅಂದರೆ ಎಸ್ಪೆಷಲಿ ಆಫ್ ಅವರ್ಸಲ್ಲಿ ಮಾನಿಟರ್ ಮಾಡೋದು ಅದೆಲ್ಲ ಈಸಿ ಆಗುತ್ತೆ ನಮ್ಮ ಸಿಸ್ಟಮ್. ಇಟ್ ಮೇಕಪ್ಸ್ ನಮ್ಮದು ಸಿಸ್ಟಮ್ ಏನಂದರೆ ಇಟ್ ವಿಲ್ ಮೇಕ್ ದಟ್ ಪೀಪಲ್ ಯಾರು ಅದನ್ನು ಮಾನಿಟರ್ ಮಾಡ್ತೀಯಾರಲ್ಲ, ಇಟ್ ವಿಲ್ ಮೇಕ್ ದ ಮೋರ್ ಎಫಿಷಿಯೆಂಟ್. ಕ್ವಾಲಿಟಿ ಆಫ್ ಎಜುಕೇಷನ್, ಕ್ವಾಲಿಟಿ ಆಫ್ ಹೆಲ್ತ್ ಕೇರ್, ರೈಟ್? ಅಂಡ್ ಈವನ್ ಅಗ್ರಿಟೆಕ್ ಹೌದು, ಎಲ್ಲಾನು ಎಂಟರ್ ಇಂಡಿಯಾ ಶುರು ಮಾಡಿದೆ. ಅಗ್ರಿಟೆಕ್ಕಲ್ಲೂ ಬೇಕಾದಷ್ಟು ಕಡೆ ಈಗ ಡ್ರೋನ್ಗಳನ್ನು ಯೂಸ್ ಮಾಡಿ ಡಿಸೀಸ್ ಡಿಟೆಕ್ಟ್ ಮಾಡೋದು ಎಲ್ಲ ಆಗ್ತಾ ಇದೆ ಅಲ್ವಾ? ಆ ಥರದ್ದು ಬೇಕಾದಷ್ಟು ಇಟ್ ವಿಲ್ ಹೆಲ್ಪ್ ಪೀಪಲ್ ಆಲ್ಸೋ. ಈಗ ಒಂದು ಹೆಲ್ತ್ ಕೇರ್ದು ಎಕ್ಸಾಂಪಲ್ ತಗೊಳ್ಳೋದು ಅಂದರೆ ಬೇಕಾದಷ್ಟು ಕಡೆ ಮಕ್ಕಳಿಗೆಲ್ಲ ಏನೋ ಟೆಸ್ಟ್ ಎಲ್ಲ ಮಾಡಿಸ್ತಾರೆ. ಬ್ಲಡ್ ಟೆಸ್ಟ್ ಮಾಡಿಸಲ್ಲ ಅಂತೂ ಈ ಐ ಟೆಸ್ಟು ಮತ್ತು ಏನೋ ಡಿಫಿಷಿಯನ್ಸಿ ಟೆಸ್ಟ್ಗಳೆಲ್ಲ ಮಾಡ್ತಾರೆ. ಆದರೆ ಇದನ್ನೊಬ್ಬ ಒಂದು ಸ್ಕೂಲಲ್ಲಿ ಒಂದು ವಿಲೇಜ್ ಸ್ಕೂಲಲ್ಲಿ ಒಂದು 500 ಮಕ್ಕಳಿದ್ರೆ ಅದು 500 ಮಕ್ಕಳು ಡೇಟಾನ ಒಬ್ಬ ಕೂತ್ಕೊಂಡು ನೋಡಿದ್ರೆ ಇಟ್ಸ್ ಎ ಮ್ಯಾಮತ್ ಟಾಸ್ಕ್. ಅದರ ಬದಲು ಯು ಕ್ಯಾನ್ ಗಿವ್ ಇಟ್ ಟು AI ಸಿಸ್ಟಮ್ ಆ್ಯಂಡ್ ಆಸ್ಕ್ ಇಟ್ ಟು ಐಡೆಂಟಿಫೈ ಆಲ್ ದ ಔಟ್ಲೈಯರ್ಸ್. ಯಾರಿಗೆ ಏನು ಪ್ರಾಬ್ಲಮ್ ಇದೆ, ಯಾರು ಮೆಡಿಕೇಶನ್ ತಗೋಬೇಕು ಅಂತ ಅವ್ರನ್ನ ತೋರಿಸಿದ್ರೆ ಇಟ್ಸ್ ಈಸಿ, ಇಟ್ ವಿಲ್ ಡೂ ಇಟ್ ವೆರಿ ಈಸಿಲಿ. ಕಮ್ಮಿ ಆಗುತ್ತೆ. ಕರೆಕ್ಟ್. ಸೊ ವಾಟ್ ಐ ವಾಂಟ್ ಟು ಆಡ್ ದಟ್ ಈಗ ಏನಂದ್ರೆ ಈಗ ಸ್ಟೂಡೆಂಟ್ಸ್ಗೆ ಯೂನಿವರ್ಸಿಟಿ ಮತ್ತೆ ಇನ್ಸ್ಟಿಟ್ಯೂಷನ್ಸ್ AI ಬಗ್ಗೆ ಜಾಸ್ತಿ ಹೇಳ್ಕೊಡ್ಬೇಕು. ದೇ ಶುಡ್ ಎಜುಕೇಟ್ ದೆಮ್ ಅಬೌಟ್ ಯೂಸಿಂಗ್ ದಿಸ್. ಐ ಥಿಂಕ್ ಸೊ. ಈಗ ಮುಂಚೆ ಎಲ್ಲ ಏನಾಗೋದು ಅಂದ್ರೆ ಒಂದು 15 ವರ್ಷ ಮುಂಚೆ ಎಲ್ಲ ಇರೆಸ್ಪೆಕ್ಟಿವ್ ಆಫ್ ಯುವರ್ ಸ್ಟ್ರೀಮ್ ಯುಡ್ ಲರ್ನ್ ಕಂಪ್ಯೂಟರ್ ಅಲ್ವಾ ಸ್ಕೂಲಲ್ಲಿ. ಇವಾಗೆಲ್ಲ ಹಾಗೆ ಆಗೋಗಿದೆ. ನಾವೆಲ್ಲರೂ ಕೂಡ ಬೇರೆ ತರ ಅದು ಒಂಥರ ಎಸೆನ್ಷಿಯಲ್ ಸ್ಕಿಲ್ ತರ. ಸೊ ಐ ಥಿಂಕ್ ವಿ ಆರ್ ರೀಚಿಂಗ್ ಎ ಪಾಯಿಂಟ್ ವೇರ್ AI ಕ್ಯಾನ್ ಆಲ್ಸೋ ಬಿ ಟಾಟ್ ಆಸ್ ಎನ್ ಎಸೆನ್ಷಿಯಲ್ ಸ್ಕಿಲ್ ವಿತ್ ಅ ವೆರಿ ಏನಂತಾರೆ ವೆರಿ ಹೈ ಲೆವೆಲ್ ಸೂಪರ್ಫಿಷಿಯಲ್ ಕಸ್ಟಮೈಸ್ಡ್ ವೇನಲ್ಲಿ. ಅಂದರೆ ಈಗ ನೀವು ಸೋಷಿಯಾಲಜಿ ಸ್ಟೂಡೆಂಟ್ಸ್ ಆದರೆ ನೀವು ಯಾವ ಆಸ್ಪೆಕ್ಟ್ ಕಲಿಬೇಕು, ಅಟ್ಲೀಸ್ಟ್ ಬೇಸಿಕ್ ಟೂಲ್ಸ್ ಅಂತೂ ಎಲ್ಲರೂ ಕಲಿಬೇಕು. ಇವಾಗ ನೀವು ಡಾಕ್ಯುಮೆಂಟ್ ಎಡಿಟಿಂಗ್ ಇರ್ಬೋದು, ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕೆ ಯಾವ ಥರ ಟೂಲ್ ಯೂಸ್ ಮಾಡ್ಬೋದು, ಅದು ಬೇಕೋ ಬೇಡೋ ಎಲ್ಲರೂ ಯೂಸೇ ಮಾಡ್ತಾರೆ. ಅದ್ರ ಬದಲು ಫಾರ್ಮಲ್ ಆಗಿ ಎಜುಕೇಟ್ ಮಾಡ್ಬೋದು. ಆಮೇಲೆ ಮೀನ್ ಟು ಸೇ ಒಂದು ಸಬ್ಜೆಕ್ಟ್ ಒಂದು ಪೀರಿಯಡ್ ಅದಕ್ಕೆ ಕೊಡ್ಬೋದು. ಐ ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ ಟು ಡೂ ದಟ್. ಯಾಕಂದ್ರೆ ಇಲ್ಲಾಂದ್ರೆ ನಾವು ವಿ ಆರ್ ವೈಡನಿಂಗ್ ದಿಸ್ ಗ್ಯಾಪ್. ಈ ಗ್ಯಾಪನ್ನು ಜಾಸ್ತಿ ಮಾಡ್ತಾ ಹೋಗ್ತೀವಿ. ಒಂದಿಷ್ಟು ಮಕ್ಕಳು, ಒಂದಿಷ್ಟು ಸ್ಟೂಡೆಂಟ್ಸು ಅದ್ರ ಬಗ್ಗೆ ತುಂಬ ಗೊತ್ತಿರೋರು ಇರ್ತಾರೆ, ಒಂದಿಷ್ಟು ಜನಕ್ಕೆ ಏನು ಗೊತ್ತೇ ಇರಲ್ಲ. ಹಾಗಾಗೋ ಬದಲು ಈ ತರ ಬ್ರಿಡ್ಜಿಂಗ್ ದ ಗ್ಯಾಪ್, ಆಡಿಂಗ್ ಇನ್ ಕರಿಕ್ಯುಲಮ್ ಇಸ್ ಗುಡ್. ಕಂಟ್ರೀಸ್ ಜೊತೆ ಕಾಂಪೀಟ್ ಮಾಡ್ಬೇಕಂದ್ರೆ ಕಾಂಪೀಟ್ ಮಾಡೋದಂತ ಇಟ್ಸ್ ಫಾರ್ ಯುವರ್ ಓನ್ ಏನೋ ಅಪ್ ಸ್ಕಿಲ್ಲಿಂಗ್ ಅಂತ ಹೇಳ್ಬೋದು. ಅಥವಾ ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾಸ್ ಇದೆಲ್ಲ ಮೇನ್ಲಿ ನಮ್ಗೆ ಒಂದು ಹೆಜಿಮೋನಿ ತರ ಎಲ್ಲ ವೆಸ್ಟ್ ಇದೆಲ್ಲ ಅವರೇ ಕ್ರಿಯೇಟ್ ಮಾಡಿರೋದು, ಎಲ್ಲ ಅವರೇ ಕಂಟ್ರೋಲ್ ಇಟ್ಟಿರೋದು. ಎಲ್ಲೂ ಅದೇ ತರ ಇದೆ ನೋಡಿ. ಈ ಚಾಟ್ GPT ಇದೆಲ್ಲ ವೆಸ್ಟ್. ನಮ್ಮ ಇಂಡಿಯನ್ ಒರಿಜಿನಲ್ ಯಾವ್ದೋ ತರ ತುಂಬಾ ಇಲ್ಲ. ಈಗೀಗ ಬರ್ತಾ ಇದೆ, ಬಟ್ ತುಂಬಾ ಕೆಲಸ ಆಗೋದು ಬಾಕಿ ಇದೆ ಅದ್ರಲ್ಲಿ. ಅದು ಇನ್ನೊಂದು ಆಸ್ಪೆಕ್ಟ್ ಏನಂದ್ರೆ ಈಗ ನೀವು ಚಾಟ್ GPT ತಗೊಂಡ್ರಿ, ಇಟ್ಸ್ ಎ ಲ್ಯಾಂಗ್ವೇಜ್ ಮಾಡೆಲ್, ಅಂದರೆ ಇಟ್ಸ್ ಎ ಜನರೇಟಿವ್ ಮಾಡೆಲ್, ಅಂದರೆ ಇದು ಕಂಟೆಂಟ್ ಜನರೇಟ್ ಮಾಡುತ್ತೆ. ಬಟ್ ಅದರ ನಾನು ಗೆಸ್ ಮಾಡ್ತಾ ಇದ್ದೀನಿ, ಅದರ ಪರ್ಸೆಂಟೇಜ್ ಆಫ್ ಕಂಟೆಂಟ್ ಈಗ ಇಂಡಿಯನ್ ಕಂಟೆಂಟ್ ಏನಿದೆ ನಮ್ಮ ಭಾಷೆಗಳದ್ದು, ಕನ್ನಡ ಇರ್ಬೋದು, ಹಿಂದಿ, ಇಂಡಿಯನ್ ಲ್ಯಾಂಗ್ವೇಜು, ಅಥವಾ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಅಥವಾ ನಮ್ಮ ಕಲ್ಚರ್ದು ಕಂಟೆಂಟ್ ಬಹಳ ಕಡಿಮೆ ಇರುತ್ತೆ ಅದರ ಟ್ರೈನಿಂಗ್ ಡೇಟಾದಲ್ಲಿ. ದೇ ವುಡಂಟ್ ಹ್ಯಾವ್ ಆಕ್ಸೆಸ್. ಆಗ ಏನಾಗುತ್ತೆ, ನಿಮ್ಮ ಆನ್ಸರ್ಸ್ ಕೂಡ ನೀವು ಅದರಿಂದ ಏನು ತಗೋತಿರಲ್ಲ, ಅಲ್ಲಿ ಯು ವಿಲ್ ಸಿ ಸಮ್ ಬಯಸ್ ಬಿಕಾಸ್ ದೀಸ್ ಮಾಡೆಲ್ಸ್ ಟಿಲ್ಟ್ ಟು ದ ಡೇಟಾ ದೇ ಹ್ಯಾವ್ ಇನ್ ಅಬಂಡೆಂಟ್, ರೈಟ್? ವೆನ್ ದೇ ಗಿವ್ ಸಮ್ ಆನ್ಸರ್ಸ್ ಅಲ್ಲಿ ಬಯಸ್ ಇದ್ದೇ ಇರುತ್ತೆ. ಅದಕ್ಕೆ ನೀವು ನೋಡಿರ್ಬೋದು, ಈಗ ಚಾಟ್ GPTಲಿ ಇಂಗ್ಲೀಷಲ್ಲಿ ಕೇಳಿದರೆ ಅದು ತುಂಬ ಚೆನ್ನಾಗಿ ಕೊಡುತ್ತೆ. ಅದೇ ನೀವು ಕನ್ನಡದಲ್ಲಿ ಕೇಳಿದರೆ ಕ್ವಾಲಿಟಿ ಇಸ್ ನಾಟ್ ದಟ್ ಬಿಕಾಸ್ ದ ಟ್ರೈನಿಂಗ್ ಡೇಟಾ ಡಿಂಟ್ ಹ್ಯಾವ್ ಇನಫ್ ಕನ್ನಡ ಕಂಟೆಂಟ್.
ಅದು ಟ್ರಾನ್ಸ್ಲೇಷನಲ್ಲೂ ಇದೆ ಪ್ರಾಬ್ಲಮ್ಮು ಎಲ್ಲ. ಅದಕ್ಕೆ ನಮ್ಮ ದೇಶಕ್ಕೋಸ್ಕರ ಮಾಡಬೇಕಾದ್ರೆ ಸಾಕಷ್ಟು ಆ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಈಗ ಮಾಡ್ತಾ ಇದೀವಿ. ಮಹಾರಾಷ್ಟ್ರದಲ್ಲಿ ಮಹಾವಿಸ್ತಾ ಅಂತ ಏನೋ ರೆಡಿ ಮಾಡಿದಾರಂತೆ. ಅಂಡ್ ಐ ಡೋಂಟ್ ನೋ ಅದು ಅಲ್ಟಿಮೇಟ್ ಅದು ಲೋಕಲ್ ಇಂಡಿಯನೈಸ್ ಆಗಿರೋದು. ಸರ್ವಂ ನೋಡಿದೆ. ಆಮೇಲೆ ಇನ್ನೊಂದಿಷ್ಟು ಏನು ಭಾರತ್ ಜನ್ ಅಂತ ಯಾವ್ದೋ ಹೌದು, ಅದು ಕೂಡ ಇವಾಲ್ವ್ ಆಗ್ತಾ ಇದೆ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಬಟ್ ವಿಲ್ ಗೆಟ್ ದೇರ್ ಹೋಪ್ಫುಲಿ. ಇವಾಗ ನಮಗೆ ಕನ್ನಡ ಇದೇ ಇರ್ಲಿಲ್ಲ, ಟೈಪಿಂಗ್ ವರ್ಡ್ಸ್ ಇರ್ಲಿಲ್ಲ. ಅದಿರ್ಲಿಲ್ಲ, ಅದಿದೆ. ಟ್ರಾನ್ಸ್ಲೇಷನ್ ಇದೆ ಇವಾಗ. ಟ್ರಾನ್ಸ್ಲೇಷನ್ ಇಸ್ ರೀಸನಬಲಿ ಗುಡ್. ಒಂದೊಂದ್ಸಲಿ ಮಿಸ್ಟೇಕ್ಸ್ ಆಗುತ್ತೆ ಬಟ್ ಓವರ್ ಟೈಮ್ ಸಿ ದ ಬ್ಯೂಟಿ ಆಫ್ ದಿಸ್ ಇಂಗ್ಲಿಷ್ ಇಸ್ ಗುಡ್, ಲ್ಯಾಂಗ್ವೇಜ್ ಇಸ್ ಓಕೆ. ಹೌದು. ಅರೆ ಈ ಸಿಸ್ಟಮ್ದು ಒಂದು ಸ್ಟ್ರೆಂತ್ ಏನಂದ್ರೆ ಇಟ್ ಇಂಪ್ರೂವ್ಸ್ ಓವರ್ ಟೈಮ್. ಸಮಯ ಆದಂಗೆ ಇಟ್ಸ್ ಲೈಕ್ ಹ್ಯೂಮನ್ ಇನ್ ದಟ್ ಸೆನ್ಸ್. ಈಗ ನಾವು ಏನೋ ಫಸ್ಟ್ ಒಂದು ಹೊಸ ಭಾಷೆ ಕಲಿತೀವಿ ಅಂದರೆ ನಂಗೆ ಒಂದು ಪೇಜ್ ಓದೋಕ್ಕೆ ಅರ್ಧ ಗಂಟೆ ಬೇಕು. ಬಟ್ ಆಫ್ಟರ್ 1 year 2 years ಐ ವಿಲ್ ಬಿ ವೆರಿ ಫ್ಲೂಯೆಂಟ್ ಇನ್ ದಟ್. ಅದೇ ಥರ ಈ ಸಿಸ್ಟಮ್ಗಳು ಕೂಡ ಜಾಸ್ತಿ ಜನ ಉಪಯೋಗ ಮಾಡ್ತಾ ಇದ್ದಂಗೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಮ್ಮದೇ ದೇಶದಲ್ಲಿ ನಮ್ಮದೇ ಮಾಡೆಲ್ಗಳು, ನಮ್ಮದೇ ಸಿಸ್ಟಮ್ಗಳು, ನಮ್ಮದೇ ಡೇಟಾ ಸರ್ವರ್ಸ್ ಎಲ್ಲ ಇದ್ದರೆ ಒಳ್ಳೇದು. ಒಂಥರ ಡೇಟಾ ಸೋವರ್ನಿಟಿ ಅಂತ ಬರುತ್ತೆ. ಇವಾಗ ನೀವು ನೋಡಿದರೆ 4 ಹಾಟ್ಸ್ಪಾಟ್ಸ್ ಅಂತ ಹೇಳ್ಬೋದು. ಈಗ US ನಲ್ಲಿ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಆಮೇಲೆ ಚೈನಾದಲ್ಲಿ ಬಹಳಷ್ಟು ರಿಸರ್ಚ್ ಹೊರಟಿದೆ. ಚೈನಾದಲ್ಲಿ ಇಟ್ಸ್ ಆಲ್ಮೋಸ್ಟ್ ಕಂಪೇರಬಲ್ ಟು US ನಾವು. ಅಷ್ಟೊಂದು ಒಳ್ಳೆ ಮೊನ್ನೆ ಡೀಪ್ ಸಿಕ್ ಅಂತ ಒಂದು ಮಾಡೆಲ್ ಬಂದಿತ್ತು, ಬಹಳಷ್ಟು ಅದರದ್ದು ಇದಾಗಿತ್ತು, ಬಹಳಷ್ಟು ವರ್ಕ್ ನಡೀತಾ ಇದೆ. ಯುರೋಪಲ್ಲೂ ತಕ್ಕ ಮಟ್ಟಿಗೆ ಆಗ್ತಾ ಇದೆ. ಹಾಗೆ ನಮ್ದು ಒಂದು ಬ್ಲಾಕ್ ಅದೊಂಥರ 3 ಐಲ್ಯಾಂಡ್ ತರ ನೋಡ್ಬೋದು. ಬಟ್ ಅವರ್ ಹೋಪ್ ಇಸ್ ದಟ್ ವಿ ಶುಡ್ ಆಲ್ಸೋ ಗೆಟ್ ಟು ದಟ್ ಲೆವೆಲ್. ಅಂದ್ರೆ ಇಂಡಿಯಾ ಬಟ್ ಅನ್ಫಾರ್ಚುನೇಟ್ಲಿ ಏನೇನು ಅಮೆರಿಕಾದಲ್ಲಿ US ಅಲ್ಲಿ ಆಗ್ತಾ ಇದೆಯೋ ಮೋಸ್ಟ್ ಆಫ್ ದಟ್ ಆರ್ ಡೆವಲಪ್ಡ್ ಬೈ ಇಂಡಿಯನ್ಸ್ ಅಲ್ವಾ? ಅದು ಸರಿ. ಅದು ಓನ್ಲಿ ಇಟ್ ಇಸ್ ಹ್ಯೂಮನ್ ಆರ್ ಪರ್ಸನಲ್ ಈಸ್ ಒನ್ ಪಾರ್ಟ್. ಈಗ ಅದನ್ನು ಯಾರು ಮಾಡ್ತಿದ್ದಾರೆ ಎಂಪ್ಲಾಯೀಸ್ ಒನ್ ಪಾರ್ಟ್. ಬೇರೆ ಇರುತ್ತಲ್ಲ, ಅದಕ್ಕೆ ಇಕೋಸಿಸ್ಟಮ್ ಬೇಕು, ನಿಮಗೆ ರಿಸರ್ಚ್ ಲ್ಯಾಬ್ಸ್ ಬೇಕು, ರಿಸರ್ಚ್ಗೆ ಫಂಡ್ ಮಾಡಬೇಕು. ರಿಸರ್ಚ್ಗೆ ಫಂಡ್ ಮಾಡಬೇಕು. ಆಮೇಲೆ ಇಕೋಸಿಸ್ಟಮ್ ಮಕ್ಕಳು ಅದನ್ನು ಸ್ಟಡಿ ಮಾಡಿ ಅದರಲ್ಲಿ ಇಂಟ್ರೆಸ್ಟ್ ತರಿಸ್ಬೇಕು. ಈಗ ಡಿಗ್ರಿ ಆದಮೇಲೆ ಯಾರು ರಿಸರ್ಚ್ಗೆ ಹೋಗ್ತೀನಿ ಅಂದರೆ ಅವನಿಗೆ ಫೈನಾನ್ಷಿಯಲ್ ಬ್ಯಾಕಿಂಗ್ ಇರಬೇಕಲ್ಲ, ಅಷ್ಟೊಂದು ಫಂಡಿಂಗ್ ಇರಬೇಕು. ನಮ್ಮಲ್ಲಿ ಆ ಥರ ನೋಡಿದರೆ ಐ ಮೀನ್ ಲೆಟ್ಸ್ ಬಿ ರಿಯಲಿಸ್ಟಿಕ್, ವೆರಿ ಹ್ಯಾಂಡ್ಫುಲ್ ಆಫ್ ಕಾಲೇಜಸ್ ಆರ್ ದೇರ್. ಆ ಥರ ಜಾಸ್ತಿ ಸಪೋರ್ಟ್ ಸಿಸ್ಟಮ್ ಇಲ್ಲ. ಅದು ಬರಬೇಕಲ್ಲ. ಅದು ಆ ಕಂಟ್ರೀಸಲ್ಲಿ ಆ ಇಕೋಸಿಸ್ಟಮ್ ಬಿಲ್ಡ್ ಮಾಡಿದ್ದಾರೆ. ಅದೆಲ್ಲ ಮುಂದೆ ಇದೆ ಅಂದರೆ 1-2 ದಿವಸದಲ್ಲಿ ಆಗಿಲ್ಲ. ಅವ್ರು 20-30 ವರ್ಷ ಟೈಮ್ ಕೊಟ್ಟಿದ್ದಾರೆ. ನಾವು ಆ ಥರ ಟೈಮ್ ಕೊಟ್ಟರೆ ನಮ್ಮ ದೇಶನಲ್ಲಿ ಅಂದರೆ ನಮ್ಮಲ್ಲಿ ಪೊಲಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂತ ಅಂತೀರಾ? ಅವ್ರ ಹೋಪ್ ಇಸ್ ದಟ್ ಇಟ್ ಶುಡ್ ಹ್ಯಾಪನ್. ಆಮೇಲೆ ಹೌದು, ಆಪ್ಟಿಮಿಸ್ಟಿಕ್ ಆಗಿ ಐ ಮೀನ್ ಇಟ್ ಶುಡ್ ಹ್ಯಾಪನ್. ಹೋಪ್ಫುಲಿ ಗವರ್ಮೆಂಟ್ಸ್ ವಿಲ್ ಸ್ಟಾರ್ಟ್ ಪೇಯಿಂಗ್ ಮೋರ್ ಅಟೆನ್ಷನ್ ಟು ದಿಸ್. ಮತ್ತೆ ಐ ಮೀನ್ ಸಮ್ ಥಿಂಗ್ಸ್ ಇಟ್ ನೀಡ್ಸ್ ಎ ಮೈಂಡ್ ಸೆಟ್ ಚೇಂಜ್ ಅಮಂಗ್ ಅಸ್ ಆಸ್ ಪಬ್ಲಿಕ್, ಆಸ್ ಬ್ಯೂರೋಕ್ರಸಿ, ಆಸ್ ರೂಲರ್ಸ್ ಎಲ್ಲ ಅದೊಂದು ಮೈಂಡ್ ಸೆಟ್ ಚೇಂಜ್ ಬೇಕಾಗುತ್ತೆ. And we cannot let some problems in the infrastructure hamper this. ಈಗ ಬೇಕಾದಷ್ಟಕ್ಕೆ ಯು ಕ್ಯಾನ್ ಡಿಕಪಲ್ ಇಟ್ ಆ್ಯಂಡ್ ಇಂಡಿಪೆಂಡೆಂಟ್ಲಿ ಗ್ರೋ ಆಲ್ಸೋ. ಈಗ ರಿಸರ್ಚ್ ಗ್ರಾಂಟ್ಸ್ ಎಲ್ಲ ಬೇಕಾದಷ್ಟು ಇಂಡಿಪೆಂಡೆಂಟ್ ಆಗಿರ್ಬೋದು. ಈ ಸಿವಿಕ್ ಪ್ರಾಬ್ಲಮ್ಸ್ನ ಸಪ್ರೇಟ್ ಆಗಿಟ್ಟು ಇದಕ್ಕೂ ಏನೋ ಪೊಲಿಟಿಕಲ್ ಇಶ್ಯೂಸ್ ಅಂಡ್ ಬ್ಯೂರೋಕ್ರಾಟಿಕ್ ಇಶ್ಯೂಸ್ ಸಪ್ರೇಟ್ ಪಕ್ಕಕ್ಕಿಟ್ಟು ಇದಕ್ಕೆ ಫಂಡ್ ಮಾಡ್ಬೋದು. ಹೋಪ್ಫುಲಿ ಗವರ್ಮೆಂಟ್ಸ್ ವಿಲ್ ಗೆಟ್ ದೇರ್. ಇಟ್ ಆಲ್ ಟೇಕ್ ಸಮ್ ಟೈಮ್. ಓಕೆ, ಒಂದು ಪಾಪ್ಯುಲರ್ ಡೌಟ್ ಇದು. ಈಗ ನಮ್ಮಲ್ಲಿ BBMP, GBA ಇವೆಲ್ಲ ಏನೇನೋ ಆಗಿದೆಯಲ್ಲ, ಹಾಗಾಗಿ ಸಮ್ ಆಫ್ ಅವರ್ ಪೊಲಿಟಿಷಿಯನ್ಸ್ ಆರ್ ರೂಲರ್ಸ್. ಅವ್ರು ಹೇಳ್ತಾರೆ ನಾವು ಕಸ ಎತ್ತೋದಕ್ಕೆ AI ಯೂಸ್ ಮಾಡ್ಕೋತೀವಿ ಅಂತ. ಇವಾಗ ಎಲ್ಲಿ ಕಸ ಇದೆ ಎಲ್ಲಿ ಕಸ ಇಲ್ಲ ಅಂತ ಐಡೆಂಟಿಫೈ ಮಾಡೋಕ್ಕಂತೂ ಈ ಕಂಪ್ಯೂಟರ್ ವಿಷನ್ ಬೇಸ್ಡ್ ಸಿಸ್ಟಮ್ಸ್ ಮಾಡ್ಬೋದು. ಅದೇನು ಕಷ್ಟ ಅಲ್ಲ. ಈಗ IISc ನಲ್ಲಿ AI ಯೂಸ್ ಮಾಡಿಕೊಂಡು ಎಂಟೈರ್ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಡ್ರಾಟ್ ಹಿಟ್ ಆಗಿದೆ ಅಂತ ಇಟ್ಸ್ ಎ ವೆರಿ ಗುಡ್, ಇಟ್ ಈಸ್ ಎ ಮಾಡೆಲ್. ಮತ್ತೆ ಅದನ್ನ ದಟ್ ಈಸ್ ದ ಓನ್ಲಿ ಮಾಡೆಲ್ ಇನ್ ದ ಕಂಟ್ರಿ ವಿಚ್ ವಾಸ್ ಹೈಲೈಟೆಡ್ ಇನ್ ಸಮಿಟ್. ಕರೆಕ್ಟ್. ಅಲ್ಲಿ ಒಂದು ಮಲ್ಟಿ ಮಾಡೆಲ್ ಲರ್ನಿಂಗ್ ಅಂತ ಬರುತ್ತೆ. ಈಗ ಇನ್ಪುಟ್ ಟೈಪ್ ಮೇಲೆ ರಿಲೈ ಮಾಡಿತ್ತು. ಅಂದರೆ ಈಗ ವಿಷನ್ ಅಂದರೆ ಬರೀ ಇಮೇಜಸ್ ತೊಗೊಂಡು ಇದು ಮಾಡ್ಬೋದು. ಆಮೇಲೆ ಅಥವಾ ಬರೀ ಆಡಿಯೋ ತೊಗೊಂಡು ಏನೋ ಒಂದು ಅನಲೈಸ್ ಮಾಡೋವಂಥದ್ದು. ಈಗ ಈ ಮಲ್ಟಿ ಮಾಡೆಲ್ ಸಿಸ್ಟಮ್ಸಲ್ಲಿ ಯು ಕ್ಯಾನ್ ಗಿವ್ ಮಲ್ಟಿಪಲ್ ಟೈಪ್ಸ್ ಆಫ್ ಇನ್ಪುಟ್. ಈಗ ಫಾರ್ ಎಕ್ಸಾಂಪಲ್ ಈಗ IISc ಅಂತ ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ಸಲ್ಲಿ ಅವ್ರ ಹತ್ರ ಮೆಟೀರಿಯಾಲಜಿಕಲ್ ಡೇಟಾ ಇರುತ್ತೆ, ಅಂದರೆ ಹವಾಮಾನ ವರದಿಗಳು ಅದೆಲ್ಲ ಇರುತ್ತೆ. ಅದ್ರ ಜೊತೆ ಸ್ಯಾಟಲೈಟ್ ಆಕ್ಸೆಸ್ ಇರುತ್ತೆ, ಇಮೇಜಸ್ ಸಿಗುತ್ತೆ. ಅದಾದಮೇಲೆ ಗ್ರೌಂಡ್ ರಿಪೋರ್ಟ್ಸ್, ಅಂದರೆ ನೀರು ಮಳೆ ಎಷ್ಟು ಬಂತು, ಎಷ್ಟು ಕಲೆಕ್ಟ್ ಆಗಿದೆ, ಅದು ಎಲ್ಲ ಇರುತ್ತೆ. ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಅನ್ಸಾಂಬಲ್ ಥರ, ಅಂದರೆ ಅಷ್ಟು ಡೇಟಾನ ಸೇರಿಸ್ಬಿಟ್ಟು ಅದರಿಂದ ಯು ಕ್ಯಾನ್ ಡೂ ಸಮ್ ಪ್ರೆಡಿಕ್ಷನ್ಸ್ ಮಾಡ್ತಾ ಇರ್ಬೋದು. ಅವ್ರು ಆಬ್ವಿಯಸ್ಲಿ ಮಾಡ್ತಾ ಇದ್ದಾರೆ. ನಾನು IISc ಬೀನ್ ಕ್ಲೋಸ್ಲಿ ವಾಚಿಂಗ್. ಅವರು AI ನ ತುಂಬಾ ಚೆನ್ನಾಗಿ ಯೂಸ್ ಆರ್ಟ್ ಪಾರ್ಕ್ ಅಂತ ಅವ್ರದ್ದು ಇದೆ, ಮೆಡಿಕಲ್ ರಿಸರ್ಚ್ ಇಟ್ಕೊಂಡಿದ್ದಾರೆ. ಸೊ ದೇ ಆರ್ ಕ್ರಿಯೇಟಿಂಗ್ ಅ ಡ್ಯಾಶ್ ಬೋರ್ಡ್ ಯೂಸಿಂಗ್ AI. ಸೊ ಮಲೇರಿಯಾ, ಡೆಂಗು ಇದರದೆಲ್ಲ ಒಂದು ಡ್ಯಾಶ್ ಬೋರ್ಡ್ ಇದೆ. ಸೊ AI ಗೆ ಅವರು ಏನ್ ಟ್ರೈನ್ ಮಾಡ್ತಾ ಇದಾರೆ ಅಂದ್ರೆ
ವೆನ್ ದೇರ್ ಇಸ್ ಅ ಸ್ಪೈಕ್, ಸೊ ಇವರು ಇಲ್ಲಿ ಡಿಪ್ಲಾಯ್ ಮಾಡ್ತಾರೆ ಪರ್ಸನ್ಸ್ ನ, ಮಲೇರಿಯಾನ ಕಂಟ್ರೋಲ್ ಮಾಡಕ್ಕೆ, ಡೆಂಗ್ಯೂನ ಕಂಟ್ರೋಲ್ ಮಾಡಕ್ಕೆ, ವೆರಿ ಗುಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಅವರು ಆಕ್ಚುಲಿ ಕೊಲಾಬ್ರೇಟ್ ಮಾಡಿ ಮಾಡ್ತಾ ಇದಾರೆ. ಇದು ಕ್ವಶನ್ ಇಸ್, ಗೌರ್ಮೆಂಟ್ ಇನ್ನು ಏನೇನು ಬಳಸ್ಕೊಳ್ಬಹುದು ಇದೇ ತರ ಅಂದ್ರೆ ವಿ ಆರ್ ಲ್ಯಾಕಿಂಗ್. ಬಟ್ ನಮೀಗ ಬ್ಯಾಂಗ್ಳೂರ್ ಸಿಟಿ ಪೊಲೀಸು ಕ್ಯಾಮ್ರಾಸ್ ಬಳಸ್ಬೋದು ಇವಾಗ ಸೆಂಟ್ರಿಯಲ್ಲಿ ಇರೋ ತರ. ಬಟ್ ಆರ್ ದೇ ಎಫಿಷಿಯೆಂಟ್ಲಿ ಡೂಯಿಂಗ್? ಇನ್ನು ವಿ ಕ್ಯಾನ್ ಟ್ರಾಫಿಕ್ ವಯಲೇಷನ್ಸ್ ಇದೆಯಲ್ಲ ಅದನ್ನೆಲ್ಲ ಮೆಜಾರಿಟಿ ಯು ಕ್ಯಾನ್ ಡೂ ಯೂಸಿಂಗ್ AI. ಅಂದ್ರೆ ಈಗ ಯು ಜಸ್ಟ್ ಹ್ಯಾವ್ ಟು ಕೋಆರ್ಡಿನೇಟ್ ವಿತ್ ದ ರೆಡ್ ಲೈಟ್. ಯಾರು ರೆಡ್ ಲೈಟ್ ಸ್ಕಿಪ್ ಮಾಡ್ತಾರೆ ಅವ್ರನ್ನೆಲ್ಲ ತಗೊಂಡು, ಮತ್ತೆ ನಂಬರ್ಸ್ ಎಲ್ಲ ಅವ್ರ ಡೇಟಾಬೇಸ್ ಅಲ್ಲಿ ಇದ್ದೇ ಇರುತ್ತೆ. ಯು ಕ್ಯಾನ್ ಆಲ್ವೇಸ್ ಟ್ರಿಗರ್ RTO ಎಲ್ಲ ತಗೋಬಹುದು, ಅದು ಮಾಡ್ಬೋದು. ಆಮೇಲೆ ಈ ಪಾಟ್ರೋಲ್ ಡಿಟೆಕ್ಷನ್, ಕಸ ಡಿಟೆಕ್ಷನ್ ಎಲ್ಲ, ದೀಸ್ ಆರ್ ದ ಪ್ರಾಬ್ಲಮ್ಸ್ ದಟ್ ಕ್ಯಾನ್ ಬಿ ಈಸಿಲಿ ಸಾಲ್ವ್. ಐಡೆಂಟಿಫೈಡ್ ಸಾಲ್ವ್ ಮಾಡೋದು ದೊಡ್ಡ ಇಶ್ಯೂ. ಅದೇ ದಟ್ ಕ್ಯಾನ್ ಬಿ ಈಸಿಲಿ. ಅದಕ್ಕೆ ಪೊಲಿಟಿಕಲ್ ಬ್ಯೂರೋಕ್ರಾಟಿಕ್. ಹೌದು. ಆಮೇಲೆ ಈ ಇದು ವಿಜಿಲೆನ್ಸ್ ಕೂಡ ವಿಜಿಲೆನ್ಸ್ ಮಾಡು. ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಆಪ್ಟಿಮೈಸ್ ದಟ್. ಈಗ ಬೇಕಾದಷ್ಟು ಕಡೆ ಅದನ್ನೆಲ್ಲ ಹ್ಯೂಮನ್ ಡ್ರಿವನ್ ಅಲ್ವಾ, ಯಾರೋ ಒಬ್ರು ವಾಲ್ ಬಿಡ್ತಾರೆ, ನೀರು ಬರುತ್ತೆ, ಆ ಥರ ಆಗುತ್ತೆ. ಅದನ್ನೆಲ್ಲ ಯು ಕ್ಯಾನ್ ಆಪ್ಟಿಮೈಸ್ ಸೊ ದ್ಯಾಟ್ ದೇರ್ ಇಸ್ ಎನ್ ಎಫಿಷಿಯಂಟ್ ಯೂಸೇಜ್ ಆಫ್ ವಾಟರ್. ಆಮೇಲೆ ಈಗ ಎಲೆಕ್ಟ್ರಿಕ್ ಗ್ರಿಡ್ಡಲ್ಲಿ ಕೂಡ ಬೇಕಾದಷ್ಟು ಕಡೆ ಯು ಕ್ಯಾನ್ ಮೆಷರ್ ದ ಕನ್ಸಂಪ್ಷನ್. ಆಮೇಲೆ ಎಲ್ಲಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ ಅಲ್ಲಿ ಯು ಕ್ಯಾನ್ ಸಿ ಪ್ರೆಡಿಕ್ಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಲೋಡ್ ಶೆಡಿಂಗ್ ಎಲ್ಲ ಮೋರ್ ಎಫಿಷಿಯೆಂಟ್ ಮಾಡ್ಬೋದು. BMTC ರೂಟ್ಗಳನ್ನು ಆಪ್ಟಿಮೈಸ್ ಮಾಡ್ಬೋದು ಬೇಸ್ಡ್ ಆನ್ ನಂಬರ್ ಆಫ್ ಪೀಪಲ್. ಅಲ್ಲಿ ಆಪ್ಟಿಮೈಸ್ ಮಾಡಿ ಹೇಳ್ಬೋದು. ರೋಡ್ ಟ್ರ್ಯಾಕ್ ಮಾಡ್ಬೋದು, ಅದು ಅಲ್ಲಿ ಪ್ರೆಡಿಕ್ಷನ್ಸ್ ಕೊಡ್ಬೋದು, ಇಷ್ಟು ಜನ ಬರ್ಬೋದು ಈ ಸಮಯದಲ್ಲಿ, ಏನೋ ಒಂದು ಸ್ಪೆಷಲ್ ಇವೆಂಟ್ ಇದ್ದರೆ ಎಷ್ಟು ಜನ ಬರ್ತಾರೆ, ಅದೆಲ್ಲ ಸ್ವಲ್ಪ ಮಟ್ಟಿಗೆ ಮಾಡ್ತಿದ್ದಾರೆ. ಆ ಥರ ಪಬ್ಲಿಕ್ ಅಂದರೆ ಗವರ್ನೆನ್ಸಲ್ಲಿ, ಪಬ್ಲಿಕ್ ಪಾಲಿಸಿ, ಇನ್ಫ್ರಾಸ್ಟ್ರಕ್ಚರ್ ಅಂತೂ ದೇರ್ ಲಾಟ್ ಆಫ್ ಅಪರ್ಚುನಿಟೀಸ್. ಬೇಕಾದಷ್ಟು ಹೌದು ತುಂಬಾ ಜನಕ್ಕೆ ಗೊತ್ತಿಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಬೇಕಾದಷ್ಟು ಆಗ್ತಿರತ್ತೆ. ಆಬ್ವಿಯಸ್ಲಿ ದೇರ್ ಇಸ್ ಲಾಟ್ ಆಫ್ ಪೀಪಲ್ ಹೂ ಡು ಗುಡ್ ವರ್ಕ್ ಇನ್ ದಿಸ್ ಥಿಂಗ್ಸ್ ಅಲ್ವಾ. ಬಟ್ ಇವಾಗ ತುಂಬಾ ಪಾಪ್ಯುಲರ್ ಲೆವೆಲ್ ಅಲ್ಲಿ AI ಅಂತ ಹೇಳಿದಾಗ ವಾಟ್ ಈಸ್ ದಟ್, ರೀಲ್ ಮಾಡೋದು ಮತ್ತೆ ಅದು ಒಂದು ಜಾಬ್ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಮಾಡಿದೆ ಅಂತ, ವಿತೌಟ್ ಎನಿ ರೆಗ್ಯುಲೇಟರಿ ಅದು ಡೇಂಜರಸ್ ಆಗಿ ಹೋಗ್ತಾ ಇದೆ. ಹೌದು, ಅದು ಇನ್ ಜನರಲ್. ಐ ಮೀನ್ ಬೀಯಿಂಗ್ ವೆರಿ ಕ್ಯಾಂಡಿಡ್ ವಿತ್ ಯು, ಸಿ ಆಲ್ ದೀಸ್ ಆ್ಯಪ್ಸ್, ಯಾವುದೇ ಸೋಷಿಯಲ್ ಮೀಡಿಯಾ ಆ್ಯಪ್ ಇದೆಯಲ್ಲ, ದೇರ್ ಗೋಲ್ ಇಸ್ ಟು ಗೆಟ್ ಯುವರ್ ಅಟೆನ್ಷನ್ ಆಸ್ ಮಚ್ ಆಸ್ ಪಾಸಿಬಲ್. ಅಂದರೆ ನೀವು ಎಷ್ಟೊತ್ತು ಅದರ ಎಲ್ಲ ಅಲ್ಗಾರಿದಮ್ಗಳು ಕೂಡ ಡಿಸೈನ್ ಆಗಿರೋದು ಹೆಂಗೆ, ನೀವು ಜಾಸ್ತಿ ಸಮಯ ಅದ್ರ ಮೇಲೆ ಸ್ಪೆಂಡ್ ಮಾಡಬೇಕು ಅಂತ. ನೀವು ರೀಲ್ಸ್ ಜಾಸ್ತಿ ನೋಡಬೇಕು, ಕಂಟೆಂಟ್ ಜಾಸ್ತಿ ನೋಡಬೇಕು, ಆಮೇಲೆ ಅವರು ಏನೋ ಕ್ರಿಯೇಟೆಡ್ ಮಾಡ್ತಿದಾರಲ್ಲ ಅದು ಎಲ್ಲ ಮಾಡ್ತಿದ್ದಾರೆ, ಅದನ್ನು ನೋಡ್ತಾ ಇರಬೇಕು. ಅವಾಗ ವಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್, ಅವರ್ ಟೈಮ್, ರೈಟ್? ಟೈಮ್ ಇಸ್ ಸಮಥಿಂಗ್ ದಟ್ ಯು ಕ್ಯಾನಾಟ್ ಗೆಟ್ ಬ್ಯಾಕ್ ಫಾರ್ ಎವ್ರಿಬಡಿ. ದಟ್ ಈಸ್ ದ ಮೋಸ್ಟ್ ವ್ಯಾಲ್ಯೂಬಲ್ ಥಿಂಗ್. ಅದನ್ನು ಜಾಸ್ತಿ ಇದ್ರ ಮೇಲೆಲ್ಲ ಸ್ಪೆಂಡ್ ಮಾಡ್ತಿದ್ರೆ ಆಸ್ ಎ ಸೊಸೈಟಿ ಇಟ್ ಈಸ್ ಕಾಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಎಸ್ಪೆಷಲಿ ಯಂಗ್ಸ್ಟರ್ಸ್, ಯು ಪ್ರಾಬ್ಲಿ ನೋ ಬೆಟರ್ ದೆನ್ ಮೀ, ಇಸ್ ದಟ್ ಇಟ್ ಈಸ್ ಕ್ರಿಯೇಟಿಂಗ್ ಸಮ್ ಕೈಂಡ್ ಆಫ್ ಎ ಪಿಯರ್ ಪ್ರೆಷರ್. ಯಾರಿಗೋ ಒಬ್ಬರಿಗೆ 1000 ಲೈಕ್ಸ್ ಬಂತು, 2000 ನನಗೆ ಬರಲಿಲ್ಲ, ಆ್ಯಂಡ್ ಇಟ್ ಕ್ರಿಯೇಟ್ಸ್ ಸಮ್ ಕೈಂಡ್ ಆಫ್ ಡಿಪ್ರೆಷನ್ ಆ್ಯಂಡ್ ದಿಸ್ ಫೋಮೋ ಅಂತಾರಲ್ಲ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಆ ಥರ ಎಫೆಕ್ಟ್ಗಳೆಲ್ಲ ಬರುತ್ತೆ. ಐ ಥಿಂಕ್ ದಿಸ್ ಈಸ್ ಸಮಥಿಂಗ್ ವೇರ್ ಗೌರ್ಮೆಂಟ್ಸ್ ಆರ್ ಆಲ್ಸೋ ಥಿಂಕಿಂಗ್. ಈ ಸಲ ಅವರು 16 ವರ್ಷಕ್ಕಿಂತ ಮಾಡಬಾರ್ದು, ವಿಚ್ ಇಸ್ ಗುಡ್ ಥಿಂಗ್ ಅಂತ ನಂಗೆ ಅನ್ಸೋದು. ಯಾಕಂದರೆ ಎಸ್ಪೆಷಲಿ ಈವನ್ ಪ್ರಾಬ್ಲಮ್ ಆಗಿದೆ ಕೇಶವ್, ಅಫ್ಲುಯೆಂಟ್ ಸ್ಕೂಲ್ಸ್ ಆ್ಯಂಡ್ 5-star schools they are against it. Yeah, I think it's a problem in general in the society. It's going to be a big problem that we are not realizing. Already it is a problem. ಬೇಕಾದಷ್ಟು ಕಡೆ ನೀವು ನೋಡ್ತಾ ಇರ್ತೀರಿ, ವರ್ಕರ್ಸ್ ಯಾರು ಮಾಡಬಾರ್ದು ಅಂತ, ವರ್ಕರ್ಸ್ ಎಲ್ಲ ಬೇಕಷ್ಟು ಜನ ಸುಮ್ಮನೆ ಫೋನ್ ನೋಡ್ತಾ ಕೂತಿರ್ತಾರೆ ವೆನ್ ದೇ ಆರ್ ಸಪೋಸ್ ಟು ಬಿ ವರ್ಕಿಂಗ್. ಹ್ಯೂಮನ್ ಇಂಟ್ರಾಕ್ಷನ್ ಕಡಿಮೆ ಆಗ್ತಿದೆ. ಆಮೇಲೆ ಅವ್ರ ಟೈಮ್ ಅದು ಟೈಮ್ ಹೋಗೋದು ಗೊತ್ತಾಗಲ್ಲ. ಹುಡುಗರಿಗೂ ಮಕ್ಳಿಗೂ ಅಷ್ಟೇ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಕ್ ಆದರೆ ಈ ಕಡೆ ಅಕಾಡೆಮಿಕ್ಸ್ಗೆ ಫೋಕಸ್ ಮಾಡಲ್ಲ. ಇವನ್ ಅಸ್, ರೈಟ್? ಐ ಮೀನ್ ಫರ್ಗೆಟ್ ಅಬೌಟ್ ಸ್ಟೂಡೆಂಟ್ಸ್, ಲೈಕ್ ವಿ ಆರ್ ಆಲ್ ಹೌ ಮಚ್ ಟೈಮ್ ವಿ ಸ್ಪೆಂಡ್ ಲಾಟ್ ಆಫ್ ಟೈಮ್ ಇನ್ ವಾಟ್ಸ್ಆ್ಯಪ್ಸ್ ಆ್ಯಂಡ್ ವಾಟ್ ನಾಟ್, ರೈಟ್? ಸೊ ದಟ್ ಈಸ್ ಸಮಥಿಂಗ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಇಟ್ಸ್ ಲೈಕ್ ಇಫ್ ಇಟ್ ಇಸ್ ವಿದಿನ್ ಎ ಲೆವೆಲ್, ಈಗ ಏನೋ ಸ್ವೀಟ್ ಎಲ್ಲ ತಿಂದಂಗೆ ಒಂದು ಲೆವೆಲ್ವರೆಗೆ ಚಂದ, ಅದಕ್ಕಿಂತ ಜಾಸ್ತಿ ತಿಂದರೆ ಇಟ್ಸ್ ಗೋಯಿಂಗ್ ಟು ಬಿ ಎ ಪ್ರಾಬ್ಲಮ್, ರೈಟ್? ಓಕೆ, ಇಲ್ಲಿ ಎಂತಪ್ಪ ಇದು ಕಾಂಟ್ರಡಿಕ್ಷನ್ ಇದೆ ಅಂತ ಹೇಳಿದ್ರೆ, ದೀಸ್ ಥಿಂಗ್ಸ್ ಕಮ್ಸ್ ಅಂಡರ್ ಆರೆಂಜ್ ಎಕಾನಮಿ ಅಲ್ವಾ? ಈಗ ಮೊನ್ನೆ ನಮ್ಮ ಬಜೆಟಲ್ಲಿ ಆರೆಂಜ್ ಎಕಾನಮಿ ಅಂತ ಹೇಳಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಆ್ಯಪ್ ಬೇಸ್ಡ್ ಇದಕ್ಕೆ ಸಪ್ರೇಟ್ ಪ್ರಯಾರಿಟಿ ನಮ್ಮ ಮೇಡಮ್ ಕೊಟ್ಟಿದ್ದಾರೆ. ಇಲ್ಲಿ ಎಂಥ ಕಾಂಟ್ರಡಿಕ್ಷನ್ ಇದೆ. ಒಂದು ಕಡೆ ಎಂಟರ್ಟೈನ್ಮೆಂಟ್ ಮೀಡಿಯಾ ವೇವ್ಸ್ ಅಂತ ಹೇಳುತ್ತೆ, ಮತ್ತೊಂದು ಕಡೆ ಈಗ ನಾವು ಮಾತಾಡ್ತಾ ಇರೋದು ಒಂದು ಎಥಿಕ್ಸ್. ಇವಾಗ ಕರ್ನಾಟಕ ಗೌರ್ಮೆಂಟ್ ಮೊನ್ನೆ ಒಂದು 10 ದಿನದ ಹಿಂದೆ ನಮ್ಮ IT ಮಿನಿಸ್ಟರ್
ಅದಕ್ಕೆ ಸಪ್ರೇಟ್ ಆಗಿ ಒಂದು ದಿನದ್ದು ಸೀರಿಯಸ್ ಡಿಸ್ಕಷನ್ ಆಗಿದೆ. ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಅಂತ ಹೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಅಶ್ಯೂರೆನ್ಸ್ ಅದು ಅದಕ್ಕೆ ಎಷ್ಟು ಮಟ್ಟಿಗೆ ಆಗುತ್ತೋ ಗೊತ್ತಿಲ್ಲ. ಅಂದ್ರೆ ನಾಳೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನೇ ಮೇಜರ್ ಆಗುತ್ತಾ? ಅದೇ ಅದು ಇಸ್ ಇಟ್ ಎ ಗುಡ್ ಥಿಂಗ್ that we have to think. Yes, that is ಅಂದ್ರೆ also it is actually a dangerous. circular economy ಅಲ್ಲ. ಯಾರೊಬ್ರು ರೀಲ್ ಮಾಡ್ತಾರೆ, ಅದನ್ನ ಒಂದು 10,000 ಜನ ನೋಡ್ತಾರೆ, ಇಲ್ಲಿ ಇನ್ನೊಬ್ಬ ಮಾಡ್ತಾನೆ, ಅದು ಇಟ್ ಕೀಪ್ಸ್ ರೊಟೇಟಿಂಗ್ ಅರೌಂಡ್. ಅಲ್ಲಿ there is no value addition. ಅಲ್ಲ, ಎಲ್ಲರೂ ಮಾಡ್ತಾರೆ ಮಾನಿಟೈಸ್, ಯೂಟ್ಯೂಬ್ ಅಂತಲ್ಲ, ಎಲ್ಲ ಆಪ್ಗಳು ಇರೋದೇ ಅದಕ್ಕೆ ಅಲ್ವಾ. ಆಮೇಲೆ ಐ ಮೀನ್ ಇಸ್ ಇಟ್ ವಾಟ್ ವ್ಯಾಲ್ಯೂ ಇಟ್ ಈಸ್ ಆ್ಯಡಿಂಗ್ ಟು ದ ಸೊಸೈಟಿ ಒಂದು. ಇನ್ನೊಂದು ವಾಟ್ ವ್ಯಾಲ್ಯೂ ಆಡ್ಸ್ ಟು ದ ಇಂಡಿವಿಜುವಲ್, ಎಕ್ಸೆಪ್ಟ್ ಫಾರ್ ಮೈ ಸೆಲ್ಫ್ ಗ್ರಾಟಿಫಿಕೇಶನ್ ದ್ಯಾಟ್ I am being viewed by 10,000 people. What other thing that adds? I'm not learning a new skill. I'm just or I'm not giving a message to the society. Human mind adu dopamine effect anta ಹೇಳ್ತಾರಲ್ಲ, ಅದು ಈ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಗೆ ಹ್ಯೂಮನ್ ಮೈಂಡ್ ಆಲ್ವೇಸ್ ಲುಕ್ಸ್ ಫಾರ್ ಇಟ್. ಅದಕ್ಕೆ ನಮಗೆ ಸ್ವೀಟ್ ತಿನ್ಬೇಕು ಅನ್ಸೋದು, ಖುಷಿ ಆಗೋದೆಲ್ಲ ಅದೇ ಸೇಮ್ ರೀಸನ್. ಇಟ್ಸ್ ಆಲ್ ಇಂಟರ್ನಲ್. ಇಸ್ ಎ ನ್ಯೂ ವರ್ಡ್ ಅಲ್ವಾ? ಇವಾಗ ಅದಕ್ಕೆ ಮುಂಚೆ ನಾವು ಏನು ಹೇಳ್ತಾ ಇದ್ವಿ? ಡೋಪಮೈನ್ ವರ್ಡ್ ಈಗ ಪಾಸ್ಟ್ 2-3 years ಇಂದ ಇಟ್ ಹಸ್ ಬಿಕಮ್ ವೆರಿ ಪಾಪ್ಯುಲರ್. ಅದು ದಿಸ್ ಇಸ್ ವೇರ್ ಅವರ್ ಸಮ್ ಆಫ್ ಅವರ್ ಏನ್ಷಿಯಂಟ್ ಟೆಕ್ನಿಕ್ಸ್ ಮೇ ಹೆಲ್ಪ್. ಅಂದರೆ ಈಗ ಯೋಗ ಇರ್ಬೋದು, ಧ್ಯಾನ ಇರ್ಬೋದು, ಪ್ರಾಣಾಯಾಮ, ಪ್ರಾರ್ಥನೆ, ಆ ಥರದ್ದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅದರಲ್ಲಿ ಟು ಕೀಪ್ ಅವರ್ ಮೈಂಡ್ ಕಾಮ್ ಆ್ಯಂಡ್ ಕಂಟ್ರೋಲ್ಡ್ ಇನ್ ಎ ಕಂಟ್ರೋಲ್ಡ್ ಮ್ಯಾನರ್. ಈಗ ಡಿ ಅಡಿಕ್ಷನ್ ಸೆಂಟರ್ ನಿಮ್ಮ ಹ್ಯಾಂಡ್ಸ್ ಅಲ್ಲಿ ಆಲ್ರೆಡಿ ಶುರು ಆಗಿದೆಯಂತೆ. ಹೌದು. ಡ್ರಗ್ ಡಿ ಅಡಿಕ್ಷನ್, ಫೋನ್ ಡಿ ಅಡಿಕ್ಷನ್, too many de-addiction. See, we are reaching a point where you need de-addiction from phones now. Andre digital detoxification is a big thing. ಒಂದು ದಿವಸ ಒಂದು ವಾರನ ಫೋನ್ ಮುಟ್ಟದೇ ಇರೋದು. So that itself is ಅಂದ್ರೆ there are a lot of good things happening, but see, these are remedies, but these are rather we are addressing the symptoms but not the root cause ಅಂತ. ರೂಟ್ ಕಾಸ್ ಅನ್ನು ಹೇಗೆ ಸಾಲ್ವ್ ಮಾಡ್ಬೇಕು, ಅದೇ ಅದು ನಂಗೂ ಗೊತ್ತಿಲ್ಲ. ನಾನು ಸರ್ಕಾರ ಮಾಡಬೇಕಾಗುತ್ತೋ ಐ ಡೋಂಟ್ ಥಿಂಕ್. ಸಿ ಇಟ್ ಇಸ್ ಎಲ್ಲ ಸರ್ಕಾರನೇ ಮಾಡಕ್ಕೆ ಆಗಲ್ಲ. ಆಮೇಲೆ ದೀಸ್ ಆರ್ ಇಂಡಿವಿಜುವಲ್ ಚಾಯ್ಸಸ್ ಅಂತ ಅನ್ಬೋದು. ಇಫ್ ಇಟ್ ಇಸ್ 18+, ಐ ಮೀನ್ ಕಂಪನೀಸ್ ಲೈಕ್ ಗೂಗಲ್ ಅಂಡ್ ದೀಸ್ ಪೀಪಲ್ ಅಲ್ವಾ ಶುರು ಮಾಡಿದ್ದು. ಇಟ್ ಈಸ್ ದೇರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಟು. ಸೊ but corporates again they see it is moral but it's not legal responsibility, right? See, legal they do, okay, to be fair. ಈಗ for example ನಾನೊಂದು ಕೇಳ್ತಿದ್ದೀನಿ, if you ask how to nobody should, but if you ask how to commit suicide, right, it will say no, I'm not going to give you the answer. ಈಗ ChatGPT ನು ಹೇಳುತ್ತೆ, you can just give a try if you want to. But ಅವರೆಲ್ಲ ಇವಾಗ ತಂದಿರೋದು ಎಷ್ಟೋ ಜನ ಅದನ್ನ ನೋಡ್ಕೊಂಡು ಮಾಡ್ಕೊಂಡಿದ್ದಾರೆ. ಹೌದು, ಆ ಥರ ಲೀಗಲ್ ಅವ್ರ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾರೆ. ಬಟ್ ವೆನ್ ಯು ಬಿಲ್ಡ್ ಅ ಬಿಸ್ನೆಸ್ ಮಾಡೆಲ್ ಅರೌಂಡ್ ದಿಸ್ ಥಿಂಗ್ಸ್ ಲೈಕ್ ಸೋಷಿಯಲ್ ಮೀಡಿಯಾ, ಸೋಷಿಯಲ್ ನೆಟ್ವರ್ಕಿಂಗ್, ಐ ಡೋಂಟ್ ಥಿಂಕ್ ದೇ ವುಡ್ ಕೇರ್ ಮಚ್ ಆಫ್ ಅಬೌಟ್ ಯುವರ್ individual emotional health, emotional well-being. I don't think they would care. I think it I don't know, but majority should come from family systems and all. I think community, family and those kind of things. I also don't have an answer. ಇಲ್ಲ, but because I belong to social sector ಅಲ್ಲ, ಒಂಥರ ಈ ಸಾರ್ಟ್ ಆಫ್ ಲೈಫ್ ಸ್ಟೈಲ್ ಹೇಗಾಗಿದೆ ಅಂದ್ರೆ ಮನ್ಮರ್ಜಿಯಾ, ಟೋಟಲಿ ಮನ್ಮರ್ಜಿಯಾ, ಯಾರು ಏನ್ ಬೇಕಾದ್ರೂ ಆಗ್ಬೋದು ಅಂತ. ಮತ್ತೆ ನನ್ನ ಕೆಲವು ಫ್ರೆಂಡ್ಸ್ ಕೌಂಟರ್ ಪಾರ್ಟ್ಸ್ ದೇ ಆರ್ ಇಂಟು ಎಮೋಷನಲ್ ಕೌನ್ಸಿಲಿಂಗ್ ಅಂಡ್ ರಿಲೇಶನ್ಶಿಪ್ ಕೌನ್ಸಿಲಿಂಗ್ ಅಲ್ಲಿ. ಇಲ್ಲಿ ನಾವು ಹೊರಗಡೆ ವಿಸಿಬಲ್ ವರ್ಲ್ಡ್ ಅಲ್ಲಿ, ವಿಸಿಬಲ್ ಸೆಕ್ಟರ್ ಅಲ್ಲಿ ವಿ ಟಾಕ್ ಅಬೌಟ್ ಜೆಂಡರ್ ಈಕ್ವಾಲಿಟಿ, ಪ್ಯಾರಿಟಿ, ಡಿಸ್ಪ್ಯಾರಿಟಿ ಎಲ್ಲ. ಒಳಗಡೆ ಈ ಫೋನಿಂದಾನೇ ಯಾವ ರೀತಿ ಫೇಸ್ಬುಕ್, ಇನ್ಸ್ಟಾ ಇಂದ ರಿಲೇಶನ್ಶಿಪ್ ಅನ್ನೋದು ಗೊತ್ತಾಗ್ತಾ ಇದೆ. ಈಗ AI ಲ್ಯಾಂಗ್ವೇಜ್ ಬಂತು ಅಂತ ಹೇಳಿದ್ರೆ ಟೋಟಲ್ ಡೆಡ್ ಎಂಡ್. ಹೌದು, ಅಲ್ಲಿ ಅದರದ್ದು ತುಂಬಾ ಇಂಪ್ಯಾಕ್ಟ್ಸ್ ಕೆಲವೆಲ್ಲ ನಮ್ಗೆ ಇವಾಗ ವಿ ಕಾಂಟ್ ಇವನ್ ಫೋರ್ಸಿ ಅಷ್ಟೊಂದು ಇರ್ಬೋದು. ಅಂದ್ರೆ ವಿ ಕಾಂಟ್ ಇಮ್ಯಾಜಿನ್ ವಾಟ್ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬ್ರಿಂಗ್. ಅಲ್ಲಿ ದಿಸ್ ಇಸ್ ವೇರ್ ಅಂದ್ರೆ ನಮ್ದು ಸಂಯಮ ಅಂತೆಲ್ಲ ಅಂತಾರಲ್ಲ ಮುಂಚಿನವರು, ಅದು ನಮ್ಮ ಸೆಲ್ಫ್ ಡಿಸಿಪ್ಲಿನ್ ಅದೆಲ್ಲ ಮ್ಯಾಟರ್ ಆಗುತ್ತೆ. ಇವಾಗ ಆಲ್ರೆಡಿ ಆಗ್ಬಿಟ್ಟಿದೆ ಅಲ್ವಾ, ವರ್ಚುವಲ್ ಫ್ರೆಂಡ್ಶಿಪ್, ವರ್ಚುವಲ್ ಸೋಲ್ ಮೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ. ಸೊ all this it is the line between real world and virtual world is getting blurred for many people. ಮತ್ತೆ ಬೇಕಷ್ಟು ಯಂಗ್ಸ್ಟರ್ಸ್ they are hooked up to this gaming addiction, social media addiction, ಅದೆಲ್ಲ it's a big problem. And unfortunately it is not only problem in a so called affluent society, it's a problem in
across the strata. Even you see, like relatively in a economically backward classes ಅಲ್ಲಿ ಕೂಡ ಇದು ಪ್ರಾಬ್ಲಮ್. ಹೌದು, ಮತ್ತೆ ರೂರಲ್ ಕನ್ಸಂಪ್ಷನ್ ಅಲ್ಲೂ ಜಾಸ್ತಿ. ಈ ಡೇಟಾ ಎಲ್ಲ ತುಂಬ ಚೀಪ್ ಆಗಿರೋದ್ರಿಂದ ಅದು ಇಟ್ಸ್ ಸಮಥಿಂಗ್ ದಟ್ ಯುನೋ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಇನ್ ದಟ್ ಡೊಮೈನ್, ಬಟ್ ದಟ್ ಈಸ್ ಆಸ್ ಎ ಸಿಟಿಸನ್ ಇಟ್ಸ್ ವೆರಿ ಕನ್ಸರ್ನಿಂಗ್. ಐ ಥಿಂಕ್ ದಟ್ ಸಮಥಿಂಗ್ ದಟ್ ಹ್ಯಾಸ್ ಟು ಬಿ ಥಾಟ್. ಸೊ ಇವಾಗ ಹಾಗಿದ್ರೆ ನಾವು ಟು ಕನ್ಕ್ಲೂಡ್ ವಿತ್ ಅಂತ ಹೇಳಬೇಕಾದ್ರೆ, ಒಂದು ಕಡೆಗೆ ಒಂದು ಡೆವಲಪ್ಮೆಂಟ್ ಅಂತ ಹೇಳಬೇಕಾದ್ರೆ ದೇರ್ ಆರ್ 2 types ಆಫ್ ಡೆವಲಪ್ಮೆಂಟ್ ಶುಡ್ ಬಿ ಕನ್ಸಿಡರ್ಡ್ ಅನಿಸುತ್ತೆ. ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ವಿತ್ ವಾಟ್ ಎವರ್ ಇಟ್ ಈಸ್ ವೆರಿ ಆಬ್ವಿಯಸ್, ಆ್ಯಂಡ್ ಈಕ್ವಲಿ ಇಂಪಾರ್ಟೆಂಟ್ ಅಂದರೆ ನಾವು ಇಟ್ ಈಸ್ ದ ಹೈ ಟೈಮ್ ಟು ಕನ್ಸಿಡರ್ social well-being is also part of development. Correct, absolutely. I think it is very important, social and emotional well-being. Yes. I think many times we often overlook the emotional well-being part. Andre ಈಗ ಯಾರೋ when you say someone is healthy, we consider only the physical health. But I think it is always true, but even now it is more important that even emotionally also we have to consider how is the emotional health of someone. ಅದೇ WHO ನ ಹೇಳಿದೆಲ್ಲ 5 ಅದೇ exactly, including financial. Yeah, but that hasn't been very pervasive in India. Adu inno I think with all these things it is more important. You are right fully. Okay, ಇವಾಗ ನೀವುಗಳು ultimately the entire thing is on your shoulders, you people, you guys, you carry that. Okay, so ನಿಮ್ಗಳಲ್ಲಿ ನಿಮ್ಮ ಸೆಕ್ಟಾರ್ ಅಲ್ಲಿ ಟೆಕೀಸ್ ಅಂಡ್ ಇನೋವೇಟರ್ಸ್, ಆಪ್ whatever innovators, for us it is innovator, is the world ಅದು ಎಷ್ಟರ ಮಟ್ಟಿಗೆ ಈ ತರ ಆಸ್ಪೆಕ್ಟ್ಸ್ನ ತಗೋತೀರಾ ಸೀರಿಯಸ್ಲಿ ತಗೋತೀವಿ, ಸಾಕಷ್ಟು ಜನ ತಗೋತೀವಿ. ಈಗ ನಾವು ಎಲ್ಲ CV ಎಸ್ಪೆಷಲಿ ಐ ಮೀನ್ ಕಂಪನಿ ರೈಟ್, ನಾವು ನಮ್ಮ ಟೀಮ್ಗಳೆಲ್ಲ ವಿ ಡೂ ಥಿಂಗ್ಸ್ ಎಥಿಕಲಿ, ಅಂದರೆ ಅದು ಎಥಿಕಲಿ ಸೋರ್ಸ್ ಡೇಟಾ, ಎಥಿಕಲ್ ಮಾಡೆಲ್ಸನ್ನು ಯೂಸ್ ಮಾಡೋದು ಅದೆಲ್ಲ ಮಾಡ್ತೀವಿ. ಬಟ್ ಎಲ್ಲರೂ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಅಂದರೆ ಬಟ್ ಎಲ್ಲರೂ ಮಾಡಬೇಕು. I think it is very important that companies should take a stand. ಈಗ ನಾವು ಮಾಡೋದಕ್ಕಿಂತ ಹೆಚ್ಚು ಈ ದೊಡ್ಡ ಕಂಪನಿಗಳು ಮಾಡೋದು ಇಂಪಾರ್ಟೆಂಟ್, ಅಂದರೆ ಯಾರ್ದು ರೀಚ್ ಜಾಸ್ತಿ ಇರುತ್ತೆ. ಐ ಆಮ್ ಶೂರ್ ದೇ ವಿಲ್ ಬಿ ಡೂಯಿಂಗ್. ಇಲ್ಲ, ನಾನು ಅವ್ರದ್ದೆಲ್ಲರನ್ನೂ ನಾನು ತುಂಬಾ ಕ್ಲೋಸ್ಲಿ ಟ್ರ್ಯಾಕ್ ಅಲ್ಲಿ ಇಟ್ಕೊಂಡಿದ್ದೆ, ಇನ್ಕ್ಲೂಡಿಂಗ್ ಮೋಹನ್ ದಾಸ್ ಪೈ. ಆಫ್ ಕೋರ್ಸ್ ಡೈರೆಕ್ಟ್ಲಿ ಈಸ್ ನಾಟ್ ಎಕ್ಸಿಸ್ಟಿಂಗ್, ಈಸ್ ಎ ಸಿವಿಕ್ ಆಕ್ಟಿವಿಸ್ಟ್ ಮತ್ತೆ ಏಂಜಲ್ ಇನ್ವೆಸ್ಟರ್ ಎಲ್ಲ ಆಗಿದ್ದಾರೆ. ಪೀಪಲ್ ಲೈಕ್ ದಮ್ ಗ್ಲೋಬಲ್ ಲೆವೆಲ್ ಅಲ್ಲಿ ಯುವರ್ ಓನ್ ಸತ್ಯ ನಾಡೆಲ್ಲ ಆಗಬಹುದು, all these people, they should consider this also very yeah, I'm sure they are. I mean ಇಲ್ಲಿ ಕನ್ಸ್ಯೂಮರ್ಸ್ ಕಾನ್ಶಿಯಸ್ನೆಸ್ ಬರುತ್ತೆ. ಸೋಷಿಯಲ್ ಮೀಡಿಯಾ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ದೇ ಆರ್ ಟ್ರೈಂಗ್ ಟು ಕ್ರಿಯೇಟ್ ಒಂದು ಪರ್ಫೆಕ್ಟ್ ಲೈಫ್ ಸ್ಟೈಲು, ಪರ್ಫೆಕ್ಟ್ ಲುಕ್, ಬಟ್ ಆ ತರ ರಿಯಾಲಿಟಿಲಿ ಪರ್ಫೆಕ್ಟ್ 100% ಯಾರು ಇಲ್ಲ, ಪರ್ಫೆಕ್ಟ್ ಲುಕ್, ಪರ್ಫೆಕ್ಟ್ ವರ್ಲ್ಡ್ ಇಲ್ಲ. ಸೊ ಜನ ಸೋಷಿಯಲ್ ಮೀಡಿಯಾಲಿ ಏನ್ ಟ್ರೈ ಮಾಡ್ತಿದ್ರೆ AI ಯೂಸ್ ಮಾಡ್ಕೊಂಡು ನಾನೊಂದು 6 packs ಬಾಡಿ ಪೋಸ್ಟ್ ಮಾಡಬೇಕು, ನಂದೊಂದು ಲೈಫ್ ಸ್ಟೈಲ್ ಈ ತರ ಎಲ್ಲ ಎವ್ರಿಥಿಂಗ್ ದೇ ವಾಂಟ್ ಟು ಶೋಕೇಸ್ ಫೇಕ್ AI ಯೂಸ್ ಮಾಡಿ. ಅದಕ್ಕಿಂತ ನೀನು ರಿಯಾಲಿಟಿಲಿ 100% ಬದುಕಿದ್ರೆ ವಿಲ್ ಬಿ ಐ ಗೆಸ್ ಫಾರ್ ಮೋರ್ ಅದೇ ಅಲ್ಲಿ ಮೀನಿಂಗ್ಫುಲ್. some years back ಸಿನಿಮಾ ಆಕ್ಟರ್ಸ್ ವರ್ ಮಾಡೆಲ್, ಅವ್ರ ತರ ಇವ್ರ ತರ ಅಂತಿತ್ತು. ಇವಾಗ ಸಿನಿಮಾದವರು ಆಂಟಿಕ್ ಆಗೋದ್ರು, ಬೈಗಾನೇರ್ ಆಗೋದ್ರು. AI is ಈಗ everybody wants to be an influencer. ಇದು ಇಟ್ಸ್ ಮೋರ್ ಆಫ್ ಸೋಷಿಯಲ್ ಮೀಡಿಯಾ ದೆನ್ AI. ಐ ಥಿಂಕ್ ವಿ ಸ್ವಿಚ್ ದ ಸಬ್ಜೆಕ್ಟ್ a little bit. ಇದು ಮೇನ್ಲಿ ಐ ಥಿಂಕ್ ಇಟ್ ಈಸ್ ಸೋಷಿಯಲ್ ಮೀಡಿಯಾ, ನಾಟ್ AI is a tool again. ಅಲ್ಲಿ ಅದರಲ್ಲಿ ಒಂದು ಟೂಲ್, ಬಟ್ ಇದು these impacts are mostly from social media. ನಂದೇನಂದ್ರೆ ಈಗ ಸೋಷಿಯಲ್ ಮೀಡಿಯಾ ಬ್ಲೆಂಡ್ ಆಗ್ಬಿಟ್ಟಿದೆ AI ಜೊತೆ. ಮೆಟಾ ಅವರೇ ಒಂದು ಹೊಸ ಆಪ್ ಬಿಟ್ಟಿದ್ದಾರೆ, ಮೆಟಾ AI. ಕರೆಕ್ಟ್. ಸೊ ಅದ್ರಲ್ಲಿ ಏನಂದ್ರೆ ಎವ್ರಿಥಿಂಗ್ ಇಸ್ AI ಕ್ರಿಯೇಟೆಡ್, ಎವ್ರಿಥಿಂಗ್ ಇಸ್ AI, ಇಟ್ಸ್ ಅ ಟೋಟಲಿ AI ವರ್ಲ್ಡ್ ಅಂತ ಹೇಳ್ಬೋದು. ನಿಮ್ನೆ ನಾವು ಬೇಕ್ರೆ ಇನ್ನೊಂದು AI ಇವಾಗ ನಮ್ಮ ಡಿಜಿಟಲ್ DCM ನ ಕಾಂಪೋನೆಂಟ್ ಇಟ್ ಇಸ್ ಸೋ ಪಾಪ್ಯುಲರ್, ಇಟ್ ಇಸ್ ಡಿಜಿಟಲ್ ಟ್ವಿನ್ ಅಂತಾರೆ ಅಲ್ಲ, ಅದು ಒಂದು ಇದು ಫನ್ ಮಾಡ್ತಾರೆ. ಡಿಜಿಟಲ್ ಟ್ವಿನ್ ಅಂತ ನಿಮ್ದೇ ಒಂದು AI ರೆಪ್ರೆಸೆಂಟೇಷನ್ ಇಟ್ಕೊಂಡು ಮಾಡುವಂತ ಇದು ಇದೆ. ಸೊ ಯಾ, ಐ ಥಿಂಕ್ ದಿಸ್ ಇಸ್ ವೇರ್ ಅನದರ್ ಆಪರ್ಚುನಿಟಿ. ಸಿ ಐ ಡೋಂಟ್ ನೋ ಹೌ students like you to take this message. But ಅದರಲ್ಲಿ ಐ ಮೀನ್ ಎಜುಕೇಶನ್ ಇದರಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡಬಹುದೇನೋ, ಬಟ್ ಯಾರು ಅದನ್ನ ಯೂಸ್ ಮಾಡ್ಕೊತಿಲ್ಲ. ದೇ ಬೀನ್ ಯೂಸಿಂಗ್ ಇಟ್ ಜಸ್ಟ್ ಫನ್ ಗೇಮ್ಸ್. ಫನ್ ಇಲ್ಲ, ತುಂಬಾ ಚೀಪ್ ಆಗ್ತಾ ಇದೆ ಈಗ. ಆ ತರ ಯೂಸ್ ಮಾಡ್ತಾ ಇದ್ದಾರೆ, ಮಿಸ್ ಇನ್ಫಾರ್ಮೇಶನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆಮೇಲೆ vulgar content. Yes, I was hesitating to use that. So this is where I guess education plays a part. ಈಗ ಅದನ್ನ ಹೆಂಗೆ ಅವ್ರು ಪ್ರಾಪರ್ ಆಗಿ ಯೂಸ್ ಮಾಡೋದನ್ನ ನಾವು ಟ್ರೈನ್ ಮಾಡ್ತಾ ಹೋದ್ರೆ ಮೇ ಬಿ ಟೀಚರ್ಸ್ ಬರ್ಬೋದೇನೋ, ಇನ್ನು ಬೆಟರ್ ಟೀಚಿಂಗ್ ವೇಸ್ ಕಂಡುಹಿಡಿಯಬಹುದು. ರೆಗ್ಯುಲೇಷನ್ ತರಕಾಗುತ್ತಾ ಥ್ರೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆರ್ ಸಮಥಿಂಗ್ ಲೈಕ್ ದಟ್. ಅಗೈನ್ ಇಟ್ ಇಸ್ ಅ random. I think ಎಲ್ಲದಕ್ಕೂ ರೆಗ್ಯುಲೇಷನ್ ಅಲ್ಲ, ರೆಗ್ಯುಲೇಷನ್ ಮೇ ನಾಟ್ ವರ್ಕ್. I think what would work is awareness.
ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಕೆಲಸ ಮಾಡ್ಬೋದು ಹೊರತು ರೆಗ್ಯುಲೇಷನ್ಸ್ ತಂದರೆ ಯು ಕ್ಯಾನ್ ಆಲ್ವೇಸ್ ಫೈಂಡ್ ವೇಸ್ ಟು ಗೆಟ್ ಅರೌಂಡ್ ದ ರೆಗ್ಯುಲೇಷನ್ಸ್. ಈಗ ಈಗ ಇದೇ ಎಕ್ಸಾಂಪಲ್ಲಿ ಹೇಳ್ತೀನಿ ನಾನು. ಈಗ 16 years ರೂಲ್ ತಂದಿದ್ದಾರೆ. ಯು ಕ್ಯಾನ್ ಆಲ್ವೇಸ್ ಬೈಪಾಸ್ ಇಟ್. ಅಂದರೆ ಯು ಕ್ಯಾನ್ ಕ್ರಿಯೇಟ್ ಸಮಥಿಂಗ್ ಒಳ್ಳೆ VPN, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ಆ್ಯಂಡ್ ನೀವು ಇಲ್ಲಿರೋರಿಗೆ ಈ ರೂಲ್ ತಂದಿದ್ರೆ ಯು ಕ್ಯಾನ್ ಕ್ರಿಯೇಟ್ an account as if you are sitting in Germany or USA, and there this rule is not applicable. And So you can this is actually widely used throughout India. VPN ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಇಂಡಿಯಾ. ಹೌದು, ಅದನ್ನು ಮಾಡ್ತಾರೆ. ಇದಕ್ಕೆ ಐ ಥಿಂಕ್ ಆಸ್ ಸೊಸೈಟಿ ವಿ ಹ್ಯಾವ್ ಟು ಬಿಲ್ಡ್ ಅವೇರ್ನೆಸ್ ಅಂತ ಅನ್ಸುತ್ತೆ ನಮಗೆ. ಅಂದರೆ ಬೇಕಾದಷ್ಟು ಅದೇ ಐ ಥಿಂಕ್ ವಿ ಶುಡ್ ಆಲ್ ಬಿ ಪಾರ್ಟ್ ಆಫ್ ಇಟ್. ಎಜುಕೇಶನ್ ಸಿಸ್ಟಮ್ಸ್ ಶುಡ್ ಬಿ ಡೆಫಿನೆಟ್ಲಿ. ಈ ಡೈಲಾಗ್ ಕ್ರಾಪ್ ಅಪ್ ಆಗಿಲ್ಲ. ಮತ್ತೆ it should have been. I agree, it should have been. It is going to be a bigger challenge as we go forward. ನಾವು ಇದನ್ನ 2 years ಬ್ಯಾಕ್ ತಗೊಂಡ್ವಿ ಕೇಶವ್. ಯಾಕೆಂದ್ರೆ ನಾವು ಹಳ್ಳಿನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ರೇಡಿಯೋ ವಾಯ್ಸ್ ಕೇಳ್ಕೊಂಡು, ಪ್ರಾಬಬಲಿ ನೀವು ನೋಟಿಸ್ ಮಾಡಿರಲ್ಲ, ವರುಣ್ ಮಾಡಿರಬಹುದು, ರಾತ್ರಿ ಲೇಟ್ ನೈಟ್ಸ್ ಅಲ್ಲಿ ಶೋ ಬರುತ್ತಲ್ಲ, ತುಂಬಾ ಎಮೋಷನಲ್ ಆಗಿರುತ್ತೆ, ವಾಯ್ಸ್ ಎಲ್ಲಾನು ಬೇರೆ ತರ ಇರುತ್ತೆ, ಎಮೋಷನಲ್ ಸಪೋರ್ಟ್ ಶೋಸ್ ಎಲ್ಲ ಬರ್ತದೆ. ಎಸ್ ಮತ್ತೆ ಬ್ರೇಕಪ್ ಸ್ಟೋರೀಸ್ ಇವೆಲ್ಲ ಬರುತ್ತಲ್ಲ, ಆ ಥರದನ್ನ ನಮ್ಮಲ್ಲಿ 2 ಮೇಲ್ ಪ್ರೆಸೆಂಟರ್ಸ್ RJs ಅವ್ರು ಮಾಡ್ತಾ ಇದ್ರು. ಶೋ ವಾಸ್ ಸೋ ಪಾಪ್ಯುಲರ್ ಅಂದರೆ ಅವರಿಬ್ರಿಗೂ ಕೂಡ ತುಂಬ ಜನ ಫೀಮೇಲ್ ಫ್ಯಾನ್ಸ್ ಬಂದರು. ನಾವೆಲ್ಲ ಟೀಸ್ ಮಾಡ್ತಾ ಇದ್ವಿ, ಏನೋ ಬರೀ ನಿಮ್ದು ಹೆಂಗಸರೇ ಹುಡುಗಿರೇನ ಕೇಳಿಸ್ಕೊಳ್ಳೋದು ಹಾಗೆ ಹೀಗೆ ಅಂತ. ಓವರ್ ಎ ಪೀರಿಯಡ್ ಆಫ್ ಟೈಮ್ 4-5 months ಆದಮೇಲೆ, 5-6 months ಆದಮೇಲೆ ಸ್ಲೋಲಿ ಮ್ಯಾರಿಡ್ ಅಡಲ್ಟ್ ಮೆಚ್ಯೂರ್ಡ್ ವಿಮೆನ್ ಸ್ಟಾರ್ಟೆಡ್ ವಿಸಿಟಿಂಗ್ ದ ಆಫೀಸ್. ಆಮೇಲೆ ಇವರಿಬ್ರು ಕೂಡ ಜಸ್ಟ್ ವರುಣ್ ಥರದವರು ಅರ್ಲಿ 20s ಇದ್ದಾರೆ. ಅವರಿಬ್ರಿಗೂ ತುಂಬಾ ಹೆದರಿಕೆ ಆಗೋಯ್ತು, ಇದೇನಪ್ಪ ಈ ಥರ ಆಯಿತು ಹೀಗಾಯಿತು ಅಂತ. ಇಟ್ ವಾಸ್ ಎ ಮೇಜರ್ ಇಶ್ಯೂ. ಆ್ಯಂಡ್ ಫಾರ್ ಮೀ ದಿಸ್ ಹ್ಯಾಪನ್ ಮೇ ಬಿ ಸಮ್ 7-8 years ago. ಈ ಸೋಷಿಯಲ್ ಮೀಡಿಯಾ, ರೇಡಿಯೋ ಆ್ಯಂಡ್ ಫೇಸ್ಬುಕ್, ನಾಟ್ ಇವನ್ ಇನ್ಸ್ಟಾ, ಫೇಸ್ಬುಕ್ ಅಟ್ ಇಟ್ ಸ್ಪೀಕ್ ಅದು ನೋಡ್ತು ಅಂತ ಹೇಳಿದ್ರೆ ಲೇಯರ್ಸಲ್ಲಿ ಬಿಟ್ಕೋತಾ ಬಂತದ್ದು. ದಟ್ ವಾಸ್ ಜಸ್ಟ್ ಬಿಗಿನಿಂಗ್. ತುಂಬ ಈ ಥರದ್ದು ಅಟ್ಯಾಚ್ಮೆಂಟು ವಾಯ್ಸಿಂದ ಬರೋಕ್ಕೆ ಶುರು ಆಗುತ್ತೆ. ಇಟ್ ಈಸ್ ಎ ಮೇಜರ್ ಥಿಂಗ್. ಇದನ್ನು ತಗೊಂಡಾದ್ಮೇಲೆ 2 years ಬ್ಯಾಕು AI ಅಂತ ಬಂತಲ್ಲ, AI ಲ್ಯಾಂಗ್ವೇಜ್ LLM ಇಂಥದ್ದೆಲ್ಲ ಬಂದಾಗ ವಿ ಪ್ರಿಪೇರ್ಡ್ ಒಂದು ಪ್ರಪೋಸಲ್ ಶುರು ಮಾಡಿದ್ವಿ. ದೋಸ್ ಥಿಂಗ್ಸ್ ಎಸ್ ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇಟ್ ಇನ್ ದ ಪ್ರೀವಿಯಸ್ ಎಪಿಸೋಡ್. ಆದರೆ ಅನ್ಫಾರ್ಚುನೇಟ್ಲಿ ಯಾವ ಬಿಗ್ ಕಂಪ್ನೀಸು ಕೂಡ ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಇಟ್ ಹ್ಯಾಸ್ ಟು ಬಿ. ಸಿ ದ ಕಂಪನೀಸ್, ದ ಪ್ರಾಬ್ಲಮ್ ಇಸ್ ಕಾರ್ಪೊರೇಟ್ಸ್ ಇದೆಯಲ್ಲ, ದೇರ್ ಗೋಲ್ ಇಸ್ ಮೇಕಿಂಗ್ ಮೋರ್ ಪ್ರಾಫಿಟ್, growing their but at the same time they do have this CSR. Correct. No, this CSR is there, but CSR is a one corporate social responsibility, but ಅದು ಬರೀ ಮಕ್ಕಳನ್ನ ಸ್ಕೂಲ್ ಹೋಗು ಅಂತ ಹೇಳೋದಕ್ಕೆ. So socially you should be responsible in these aspects also. It is true, especially it is far more important for this D2C ಅಂದ್ರೆ direct to consumer kind of companies. ಅಂದ್ರೆ ಈಗ ಇದೆಲ್ಲ ಅದೇ ತಾನೆ, ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು, ಅವರೆಲ್ಲ ಡೈರೆಕ್ಟ್ ಕನ್ಸ್ಯೂಮರ್ಸನ್ನೇ ಅಪ್ರೋಚ್ ಮಾಡ್ತಾರಲ್ವಾ. ಇದರಲ್ಲಿ ಸೊ ಅಂತರ ಕಂಪನಿಗಳಿಗೆ ಇಸ್ ಫಾರ್ ಮೋರ್ ಇಂಪಾರ್ಟೆಂಟ್. I think as a I don't have a good answer. It's unfortunate. You belong to some other this thing, but you have some social responsibility. Individual social. Absolutely. And there are many organizations who are working for it. ಒಂದು ಸಲಹಾ ಕೇಂದ್ರ ಅಂತ ಇದೆ, ಅವರು ಈ ತರ ಇಮೋಷನಲ್ ಲೇ ಕೌನ್ಸಿಲಿಂಗ್ ಅಂತ ಅದು ರೆಗ್ಯುಲರ್. ಹೌದು, ಇದೆ. ಪಂಕಜ ಮ್ಯಾಮ್ ನೋಡ್ಕೋತಾ ಇದ್ದಾರೆ ಅವರು. ನಮ್ಮ ಚಾಮರಾಜಪೇಟೆ. ಅದು ಡಾಕ್ಟರ್ ಗಂಗಾಧರ್ ಅಂತ ಇದರಲ್ಲಿ ಅವರು ಅದರದ್ದು ಮಾರ್ಗದರ್ಶನ, ಅವ್ರ ಮಾರ್ಗದರ್ಶನದಲ್ಲಿ ಆಗಿತ್ತು. ಅದು ಎಲ್ಲ ಇದೆ. ಇದೆಲ್ಲ ಒಂಥರ ರೆಮಿಡೀಸ್. ಎಮೋಷನಲ್ ಕೌನ್ಸಿಲಿಂಗ್ ಪಾಸ್ ಸೆವೆರಲ್ ಇಯರ್ಸ್ ಡಿಕೇಡ್ಸ್ ಇಂದ ದೇ ಹ್ಯಾವ್ ಬೀನ್ ಡೂಯಿಂಗ್. ಬಟ್ ದಟ್ ಟು ಕಂಟ್ರಿ ಆಫ್ 1.4 billion ಪೀಪಲ್ ವಿ ಕ್ಯಾನ್ ನಾಟ್ ಟೇಕ್ ಇಟ್ ಟು ದಟ್ ಸ್ಕೇಲ್. ಅದು ಬಹಳ ಕಷ್ಟ. ಅಂದರೆ ಪ್ರಾಕ್ಟಿಕಲಿ ಇಟ್ಸ್ ಡಿಫಿಕಲ್ಟ್. I think unfortunately those kind of jobs will be in much more demand as we go forward because of these problems are going to be more ubiquitous now. ಅದೇನೇನು ಸಪೋರ್ಟು, ಇನ್ವೆಸ್ಟ್ಮೆಂಟು ಸಪೋರ್ಟ್ ಅಂತ ಹೇಳ್ತಾ ಇದೆಯೋ IT ಡಿಪಾರ್ಟ್ಮೆಂಟ್, do you think it is going to? No, I don't know enough to say, but I hope they do. I hope they should. I think ಇದೆಲ್ಲ ಹೊಸ ಟೆಕ್ನಾಲಜಿ ಬಂದಾಗ ಯಾವಾಗಲೂ ಇರುತ್ತಲ್ವಾ, ಹೊಸದು ಬಂದಾಗ ದೇರ್ ವಿಲ್ ಬಿ ನ್ಯೂ ಚಾಲೆಂಜಸ್, ಅಂದರೆ ನ್ಯೂ ಅಪರ್ಚುನಿಟೀಸ್ ಫಸ್ಟ್ ಕಾಣಿಸುತ್ತೆ.
ಸಿಮಿಲರ್ಲಿ ದರ್ ವಿಲ್ ಬಿ ನ್ಯೂ ಚಾಲೆಂಜ್ ಶೇರ್ ವಾಟ್ ಎವರ್ ಲಿಟಲ್ ಐ ನೋ. ಸೊ ಏನಂದ್ರೆ ಈಗ ಸೋಷಿಯಲ್ ಸೈನ್ಸಸ್ ಅವ್ರಿಗೆ ಏನ್ ಹೇಳ್ತಾರೆ, ನೀವು ಎಐ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು, ಏನಂದ್ರೆ ನೀವು ಪ್ರಾಂಪ್ಟ್ ಇಂಜಿನಿಯರಿಂಗ್ ತಿಳ್ಕೊಬೇಕು, ಪ್ರಾಂಪ್ಟ್ ಕೊಡೋದೇ ಇಂಪಾರ್ಟೆಂಟ್ ಅಂತ. ಸೊ ನಾವು ಏನ್ ತಲೆಯಲ್ಲಿ ಇಟ್ಕೊಂಡು ನಾವು ಇವಾಗ ಎಐ ಏನಾದ್ರು ಕೇಳ್ಬೇಕಂದ್ರೆ ಆಬ್ವಿಯಸ್ಲಿ ನಾವು ಮಿಷಿನ್ಗೆ ಕೇಳ್ತಾ ಇದೀವಿ. ಸೊ ನೀವು ಯಾವ ತರ ಪ್ರಾಂಪ್ಟ್ ಕೊಡ್ಬೇಕು ಅದಕ್ಕೆ ಸ್ವಲ್ಪ ಬ್ಯಾಕ್ ಗ್ರೌಂಡ್, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂತ ಹೇಳ್ತಾರೆ. ಈ ಚಾಟ್ GPT ಇರ್ಬೋದು, ಜೆಮಿನೈ ಇರ್ಬೋದು, ಅದೆಲ್ಲ ಅಂಡರ್ ದ ಹುಡ್ ಎಲ್ಲದೇ ಇರುತ್ತೆ, ಒಂದು ಮಾಡೆಲ್ ಇರುತ್ತೆ. ಈ ಮಾಡೆಲ್ಗಳು ಏನು ಮಾಡಿರ್ತಾರೆ ಅಂದರೆ, ಇಂಟರ್ನೆಟ್ಟಲ್ಲಿ ಎಷ್ಟು ಮಾಹಿತಿ ಇದೆ, ಇಂಟರ್ನೆಟ್ಟಲ್ಲಿ ಎಷ್ಟು ಮಾಹಿತಿ ಇದೆ ಅಂದರೆ ನಮ್ಗೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಎಷ್ಟು ಬಿಲಿಯನ್ಸ್ ಟ್ರಿಲಿಯನ್ಸ್ ಆಫ್ ಬೈಟ್ಸ್ ಆಫ್ ಡೇಟಾ ಇರುತ್ತೆ. ಆ ಡೇಟಾನಲ್ಲಿ ಟ್ರೈನ್ ಮಾಡಿರ್ತಾರೆ ಇದನ್ನು. ಅದರ ಹತ್ರ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇರುತ್ತೆ. ಯು ಕ್ಯಾನ್ ಥಿಂಕ್ ಆಫ್ ಇಟ್ ಲೈಕ್ ಎ ಲೈಬ್ರರಿ ಆರ್ ಸೆಟ್ ಆಫ್ ಪೀಪಲ್ ಹೂ ನೋ ಟು ಮಚ್. ಅದು ಅಷ್ಟು ನಾಲೆಜ್ ಇರೋದನ್ನು ನೀವು, ನಿಮಗೆ ಬೇಕಾಗಿರೋದೇನೋ, ನಿಮಗೆ ಬೇಕಾಗಿರೋದು ಒಂದು ಪರ್ಟಿಕ್ಯುಲರ್ ವಿಷಯದ ಮೇಲೆ ಒಂದಷ್ಟು ಮಾಹಿತಿ ಬೇಕಾಗಿರುತ್ತೆ. ಅದನ್ನು ನೀವು ಎಫೆಕ್ಟಿವ್ ಆಗಿ ಯಾವ ಥರ ತೊಗೋಬೋದು ಅದರಿಂದ, ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ. ಪ್ರಾಂಪ್ಟ್ ಅಂದರೆ ನೀವೇನು ಬರಿತೀರಲ್ಲ ಅಲ್ಲಿ, ಈಗ ಚಾಟ್ GPT ಹತ್ರ ಏನೋ ಕ್ವಶನ್ ಕೇಳ್ತೀರಾ, ಕ್ಯಾನ್ ಯು ರೈಟ್ ಮೀ ಆನ್ ಎಸ್ಸೆ ಆನ್ ಸೋಷಿಯಾಲಜಿ ಅಂತ, ಒಂದು 100 ವರ್ಡ್ ಎಸ್ಸೆ, ದ್ಯಾಟ್ ಇಟ್ ಸೆಲ್ಫ್ ಇಸ್ ಎ ಪ್ರಾಂಪ್ಟ್. ಅದನ್ನು ನೀವು ಹೇಗೆ ಸ್ಪೆಸಿಫಿಕ್ ಆಗಿ ಇಂಪ್ರೂವ್ಡ್ ಆಗಿ ಕೊಡ್ಬೋದು, ನಿಮಗೆ ಕರೆಕ್ಟ್ ಆನ್ಸರ್ ಕೊಡೋಕ್ಕೆ ಮಿನಿಮಮ್ ಇದರಲ್ಲಿ ವರ್ಡ್ಸಲ್ಲಿ ಯಾವ ಥರ ನಿಮಗೆ ಸ್ಪೆಸಿಫಿಕ್ ಕ್ವಶನ್ ಆನ್ಸರ್ ಮಾಡೋ ಥರ ಕೊಡ್ಬೋದು ಅಂತ ಕಲಿಯೋದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಅಂದರೆ ಇಟ್ ಈಸ್ ನಾಟ್ ನೀವು ವೇಗ್ ಕ್ವಶನ್ ಕೊಟ್ಟರೆ ಆನ್ಸರ್ ಕೂಡ ವೇಗಿರುತ್ತೆ. ಆಮೇಲೆ ಯು ಹ್ಯಾವ್ ಟು, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಹೆಲಿಸಿನೇಷನ್ ಅಂತ, ಏನಂದರೆ ಭ್ರಮೆ ಅಂತಂತೆ. ಸೇಮ್ ಥಿಂಗ್, ಈ ಮಾಡೆಲ್ಗಳು ಏನಾಗುತ್ತೆ ಅಂದರೆ ಕೆಲವು ಸಲ ದೇ ಆರ್ ಡಿಸೈನ್ಡ್ ಇನ್ ಅ ವೇ ದ್ಯಾಟ್ ದೇ ಡೋಂಟ್ ಸೇ ನೋ, ಐ ಡೋಂಟ್ ನೋ, ಓಕೆ, ದೇ ವಿಲ್ ಆಲ್ವೇಸ್ ಗಿವ್ ಯು ಸಮ್ ಆನ್ಸರ್. ಮತ್ತು ನೀವು ಇಫ್ ಯು ಕೀಪ್ ಪುಷಿಂಗ್, ವಿಲ್ ಕೀಪ್ ಸೇಯಿಂಗ್ ದ್ಯಾಟ್ ಇವನ್ ಏನೋ ತಪ್ಪು ಕ್ವಶನ್ ತಪ್ಪು ಆನ್ಸರ್ ಕೊಟ್ಟರು, ದೇ ಕೀಪ್ ಗಿವಿಂಗ್ ದ ಸೇಮ್ ಆನ್ಸರ್ಸ್ ಅಥವಾ ಸಿಮಿಲರ್ ಆನ್ಸರ್ಸ್ ಅಗೇನ್. ಅದು ಟ್ರೂತ್ ಇರಲ್ಲ ಅದ್ರ. ಆ ಥರದನ್ನು ಐಡೆಂಟಿಫೈ ಮಾಡಬೇಕು. AI ಹ್ಯಾಲಿಸಿನೇಟ್ ಮಾಡ್ತಾ ಇರುತ್ತೆ. ಆ ಥರದ್ದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು, ಸರಿಯಾದ ಕ್ವಶನ್ಗಳು, ಸರಿಯಾದ ಪ್ರಶ್ನೆಗಳು ಕೊಡೋದು ನಿಮ್ಮ ಆನ್ಸರ್ಗೋಸ್ಕರ, ಅದು ಹೇಗೆ ಮಾಡ್ಬೋದು ಅಂತ, ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳೋದು. ಅದಕ್ಕೆ ಕೋರ್ಸ್ಗಳಿದೆ ಬೇಕಾದಷ್ಟು. ಸಿಂಪಲ್, ಒಂದು 1 ವೀಕ್ 2 ವೀಕ್ಸ್ ಕೋರ್ಸ್ಗಳು ಇರುತ್ತೆ, ಫ್ರೀ ಕೋರ್ಸ್ಗಳು ಬೇಕಾದಷ್ಟಿದೆ, ಕಲಿಬಹುದು. ಇಟ್ಸ್ ಎ ಗುಡ್ ಐಡಿಯಾ ಟು. ಈಗ ಏನ್ ಹೇಳ್ತಾರೆ ಅಂದ್ರೆ ಹೇಗೆಲ್ಲ ಗೊತ್ತಿದೆ, ಅದರಿಂದ ಪಡ್ಕೊಳ್ಳೋದು ಹೇಗೆ ಅಂತ, ಕರೆಕ್ಟ್, ಏನು ಪಡ್ಕೊಳ್ಬೇಕು ಅಂತ ನೀವು ಅದಕ್ಕೆ ಅರ್ಥ ಮಾಡಿಸೋದು ಹೆಂಗೆ, ನಿಮಗೆ ಏನು ಬೇಕು ಅಂತ ಅದಕ್ಕೆ ಅರ್ಥ ಮಾಡಿಸ್ಬೇಕಲ್ಲ, ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತ ಹೇಳ್ತಾರೆ. ಅಂದರೆ ಬೇಸಿಕಲಿ ಪ್ರಾಂಪ್ಟ್ ಅಂದರೆ ನೀವೇನು ಕೊಡ್ತೀರಲ್ಲ, ಅದು ಅದನ್ನೇ ಇಂಜಿನಿಯರ್ ಮಾಡೋದು. ಸೊ AI ಕೂಡ ಹೊಸದು, ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಆ್ಯಂಡ್ ಇಷ್ಟೊತ್ತು ನೀವು ನಮ್ಮದು ಕೇಳಿದ್ದೀರಾ ಅಲ್ಲ, ನಾವು ಇಷ್ಟೆಲ್ಲ ಮಾತಾಡಿದ್ದೀವಿ. ನಿಮ್ಮ ಆಲ್ಗೊರಿಸಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಮಗೂ ನೋಡಬೇಕು. ಹಾಗಾಗಿ ಲೈಕ್ ಮಾಡೋದಾಗಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ತುಂಬ ಚೆನ್ನಾಗಿ ಕೇಶವ್ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದೇ ತರಹ ವರುಣ್ ಕೂಡ ಸ್ಟೂಡೆಂಟ್ ಪರ್ಸ್ಪೆಕ್ಟಿವಿಂದ ಸಾಕಷ್ಟು ಕೇಳಿರೋದು. ಸೊ ವಿ ಎಕ್ಸ್ಪೆಕ್ಟ್ ಯುವರ್ ಫೀಡ್ಬ್ಯಾಕ್. ಆ್ಯಂಡ್ ಆ್ಯಸ್ ಯು ನೋ, ಇಟ್ ಈಸ್ ಎ ಕ್ರೌಡ್ ಫಂಡಿಂಗ್ ಪ್ರಾಜೆಕ್ಟ್ ಆ್ಯಂಡ್ ವಿ ಡೂ ಎಕ್ಸ್ಪೆಕ್ಟ್ ಯುವರ್ ಸಪೋರ್ಟ್ ಬೈ ಶೋಯಿಂಗ್ ಯುವರ್ ಲೈಕ್ಸ್, ಸಬ್ಸ್ಕ್ರಿಪ್ಷನ್ ಮತ್ತು ಶೇರ್ ಮಾಡಿರೋದ್ರಿಂದ. ಓಕೆ, ಥ್ಯಾಂಕ್ಸ್ ಕೇಶವ್, ಥ್ಯಾಂಕ್ಸ್.